ತುಂಬ ಈಸಿ ಇರುತ್ತೆ ಡೆರಿವೇಷನ್ಸು. ಡೆರಿವೇಷನ್ನ ಯಾವ ಥರ ಜ್ಞಾಪಕ ಇಟ್ಕೊಳ್ಳೋದು, ಇದನ್ನ ನಾವು ಪ್ರೂವ್ ಮಾಡಬೇಕಲ್ವಾ. ದಿಸ್ ಇಸ್ ವಾಟ್ ಅ ಸ್ಟೂಡೆಂಟ್ ಹ್ಯಾಸ್ ಟು ರಿಮೆಂಬರ್. ಹಾಯ್ ಹಲೋ ನಮಸ್ಕಾರ. PU ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವು ಏನು ಮಾಡೋಣ ಅಂದರೆ, ನಿಮ್ಮ ಫಸ್ಟ್ PUCಯ ಎಷ್ಟು ಡೆರಿವೇಷನ್ಸ್ಗಳಿದಾವಲ್ವಾ ಅಷ್ಟು ಡೆರಿವೇಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ. ತುಂಬ ಈಸಿ ಇರುತ್ತೆ ಡೆರಿವೇಷನ್ಸು, ವಿತ್ ಬೇಸಿಕ್ಸ್ ಹೇಳ್ತೀನಿ ಆಯಿತಾ. ಸೊ ನೀವು ಏನನ್ನ ಜ್ಞಾಪಕ ಇಟ್ಕೋಬೇಕು ಡೆರಿವೇಷನ್ನ ಹೊರತುಪಡಿಸಿ, ಡೆರಿವೇಷನ್ನ ಯಾವ ಥರ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದನ್ನು ಇವತ್ತು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ PUCಯ ಡೆರಿವೇಷನ್ಸ್, ರೈಟ್. ಸೊ ಮೊದಲನೇ ಡೆರಿವೇಷನ್ ನಾವು ಯಾವ್ದು ಮಾಡೋಣ ಅಂದರೆ, ಲಿಮಿಟ್ಸ್ ಇನ್ ದ ಸ್ಯಾಂಡ್ವಿಚ್ ಥಿಯರಮ್ ಅಂತ ಒಂದಿದೆ, ರೈಟ್. ಸ್ಯಾಂಡ್ವಿಚ್ ಥಿಯರಮ್ನ ನಾವು ಪ್ರೂವ್ ಮಾಡಬೇಕಾಗಿ ಬರುತ್ತೆ ಅಲ್ವಾ. ಸೊ ಅದು ಯಾವುದಪ್ಪ ಅಂದರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎಕ್ಸ್, ಪ್ರೂವ್ ದ್ಯಾಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin x by x is equal to 1. ಇದನ್ನು ನಾವು ಪ್ರೂವ್ ಮಾಡೋದಕ್ಕೆ ಕೇಳ್ತಾರೆ ಫಸ್ಟ್ PUCಯ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಪಾಠದಿಂದ. ಓಕೆ, ಇದನ್ನು ನಾವು ಪ್ರೂವ್ ಮಾಡಬೇಕಲ್ವಾ. ಸೊ ಆ್ಯಸ್ ಅ ಸ್ಟೂಡೆಂಟು ನೀವು ಈ ಡೆರಿವೇಷನ್ಗೆ ಯಾವೆಲ್ಲ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೋಬೇಕು, ಈ ಜ್ಞಾಪಕ ಇಟ್ಕೊಂಡಿರೋ ಪಾಯಿಂಟ್ಸಿಂದ ಯಾವ ಥರ ಡೆರಿವೇಷನ್ಸ್ನ ಬರಿಬೇಕು ಅನ್ನೋದನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆಲ್ ರೈಟ್, ಓಕೆ. ಸೊ ಇದು ನಮ್ಮ ಮೊದಲನೇ ಡೆರಿವೇಷನ್ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ನಾವು ಡಿರೈವ್ ಮಾಡಬೇಕು. ಸೊ ಇದನ್ನು ಡಿರೈವ್ ಮಾಡೋದಕ್ಕೆ ನೀವೇನೆಲ್ಲ ಜ್ಞಾಪಕ ಇಟ್ಕೋಬೇಕಂದ್ರೆ, ಮೊದಲನೇದಾಗಿ ಡಯಾಗ್ರಾಮ್ನ ಜ್ಞಾಪಕ ಇಟ್ಕೋಬೇಕು. ಓಕೆ, ಏನಿದೆ ಡಯಾಗ್ರಾಮ್ ಇದಕ್ಕೆ ನೋಡೋಣ. ಸೊ ಡಯಾಗ್ರಾಮ್ ಅಂದಿದ ತಕ್ಷಣ, ಸೊ ನಾನಿಲ್ಲಿ ಡ್ರಾ ಮಾಡಬೇಕಂದ್ರೆ ಏನಾಗುತ್ತೆ, ಅಷ್ಟೊಂದು ಕ್ಲಿಯರಾಗಿ ಬರೋದಿಲ್ಲ, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಇದು. ನಿಮ್ಮ ಎಕ್ಸಾಮಿನೇಷನಲ್ಲಿ ನೀವು ಮಾಡಬೇಕಾದ್ರೆ ಮೇಕ್ ಶ್ಯೂರ್ ದ ಡ್ರಾಯಿಂಗ್ ಇಸ್ ಗುಡ್. ಓಕೆ, ಕಾಂಪಸ್ ಯೂಸ್ ಮಾಡಿ, ಪರವಾಗಿಲ್ಲ. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಒಂದು ಸರ್ಕಲ್ನ ಕನ್ಸಿಡರ್ ಮಾಡ್ತಾಯಿದ್ದೀವಿ, ಅದರ ಸೆಂಟರ್ ಪಾಯಿಂಟ್ನ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಹಾಗೆ ಇದೊಂದು ರೇಡಿಯಸ್, ಓಕೆ, ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್. ಸೊ ಇದೇನಾಗ್ತಾ ಇದೆ, ಈ ಲೈನು ಟ್ಯಾಂಜೆಂಟ್ ಆಗ್ತಿದೆ ಸರ್ಕಲ್ಗೆ. ಸೊ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆ್ಯಂಡ್ ರೇಡಿಯಸ್ ಮಧ್ಯದಲ್ಲಿರೋ ಆ್ಯಂಗಲ್ ಎಷ್ಟು, 90 ಡಿಗ್ರೀಸ್. ಓಕೆ, ಇದನ್ನು ನೀವು ಎಲ್ಲಿ ಓದಿದ್ದೀರಾ ಅಂತ ನೀವು ಯೋಚನೆ ಪಡ್ತಿದ್ರೆ, ಇದನ್ನು ನೀವು 10th ಸ್ಟ್ಯಾಂಡರ್ಡಿನ ಸರ್ಕಲ್ಸ್ ಪಾಠದಲ್ಲಿ ಓದಿದ್ದೀರಾ, ರೈಟ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಇದನ್ನು ನೇಮ್ ಮಾಡೋಣ. O A, ಈ ಪಾಯಿಂಟ್ A, ಈ ಪಾಯಿಂಟು B, ಈ ಪಾಯಿಂಟು C, ರೈಟ್. ಸೊ ಇವಾಗ ಮತ್ತೆ ಇಲ್ಲಿ ಕೊಟ್ಟಿರುವ ಆ್ಯಂಗಲ್ ಇದು ರೇಡಿಯನ್ಸಲ್ಲಿರುತ್ತೆ, ಎಕ್ಸ್ ರೇಡಿಯನ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಇಲ್ಲಿ ಅಂದರೆ, ಇವೆರಡನ್ನ ಜಾಯಿನ್ ಮಾಡಿಬಿಡೋಣ. ಯಾವುದನ್ನು, A ಮತ್ತು C ಜಾಯಿನ್ ಮಾಡೋಣ. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡೋಣ. ಓಕೆ, ಇದಕ್ಕೆ ನಾವು ಈ ಪಾಯಿಂಟಿಗೆ ನಾವು D ಅಂತ ಕರೆಯೋಣ ಬೇಕಾದರೆ. ಫೈನ್. ಸೊ ಇದು ನಮ್ಮ ಡ್ರಾಯಿಂಗ್. ಸೊ ಮೊದಲನೇ ಪಾಯಿಂಟು ಈ ಡೆರಿವೇಷನಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಈ ಡ್ರಾಯಿಂಗ್. ಸೊ ಏನಿದೆ ಡ್ರಾಯಿಂಗಲ್ಲಿ, ಒಂದು ಸರ್ಕಲ್ ಇದೆ, ಸೆಂಟರಿಂದ ಕನ್ಸ್ಟ್ರಕ್ಟ್ ಆಗಿರೋ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಇವೆರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ದೀವಿ, ಇದು ಮತ್ತು ಇದನ್ನು ಜಾಯಿನ್ ಮಾಡಿದ್ವಿ, ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ವಿ ಬೇಸಿಕಲಿ. ಓಕೆ, ಇದೊಂದು ಪರ್ಪೆಂಡಿಕ್ಯುಲರ್, ರೈಟ್. ಸೊ ಸ್ಟೂಡೆಂಟ್ಸ್, ಈ ಡಯಾಗ್ರಾಮ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಡಯಾಗ್ರಾಮ್ನ ಜ್ಞಾಪಕ ಇಟ್ಕೋಬೇಕು. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಸೊ ಇಲ್ಲಿ ನಾನು ಸ್ಟಾರ್ ಮಾರ್ಕ್ ಹಾಕ್ತೀನಿ, ಅಂದರೆ ದಿಸ್ ಇಸ್ ವಾಟ್ ಅ ಸ್ಟೂಡೆಂಟ್ ಹ್ಯಾಸ್ ಟು ರಿಮೆಂಬರ್. ಓಕೆ, ಮೊದಲನೇ ಪಾಯಿಂಟ್ ಆಯ್ತಲ್ವಾ. ಸೊ ಈ ಡಯಾಗ್ರಾಮಿಂದ ನಾವು ಹೇಗೆ ಡೆರಿವೇಷನ್ನ ಮಾಡೋದು ಅಂತ ನೋಡೋಣ ಈಗ. ಓಕೆ, ಸೊ ಈಗ ಡಯಾಗ್ರಾಮ್ ಇದೆ, ಇಲ್ಲಿ ನಾವು 3 ಪಾರ್ಟ್ಸ್ನ ಕನ್ಸಿಡರ್ ಮಾಡಬೇಕು. ಮೊದಲನೇ ಪಾರ್ಟ್ ಯಾವುದಪ್ಪ ಅಂದರೆ, ಟ್ರಯಾಂಗಲ್ OAC, ಇದು ನಮ್ಮ ಮೊದಲನೇ ಪಾರ್ಟ್. ಸೊ ಎಲ್ಲೋ ಅಲ್ಲಿ ಬರೆದಿದ್ದೀನಿ ನಾನು. ಎರಡನೇ ಪಾರ್ಟ್ ಯಾವುದಪ್ಪ ಅಂದರೆ, ಸೆಕ್ಟರ್ OAC. ಓಕೆ, ಸೆಕ್ಟರ್ OAC, ಅದು ನಮ್ಮ ಎರಡನೇ ಪಾರ್ಟ್. ಮೂರನೇ ಪಾರ್ಟ್ ಯಾವುದಪ್ಪ ಅಂದರೆ, ಟ್ರಯಾಂಗಲ್ OBC, ಇದು ನಮ್ಮ ಮೂರನೇ ಪಾರ್ಟ್. ಸೊ 3 ಡಿಫ್ರೆಂಟ್ ಪಾರ್ಟ್ಸ್ನ ಕನ್ಸಿಡರ್ ಮಾಡಬೇಕು. ಅದೇ ಕಲರಲ್ಲಿ ಮಾಡಿದ್ದೀನಿ, ಯೆಲ್ಲೋ, ರೆಡ್ ಆ್ಯಂಡ್ ಗ್ರೀನ್, ರೈಟ್. ಓಕೆ, ಸೊ ಇದೇ ಕಲರ್ಸಲ್ಲಿ ನಾನು ಬರಿತೀನಿ, ಅವಾಗ ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಇವಾಗ ನೀವು ಈ ಯೆಲ್ಲೋ, ರೆಡ್ ಮತ್ತು ಗ್ರೀನ್ನ ನೋಡಿದಾಗ ಏನು ಅನಿಸುತ್ತೆ ಅಂತ ಕೇಳಿದ್ರೆ, ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಅಂದರೆ, ರೆಡ್ಡು ಯೆಲ್ಲೋಕ್ಕಿಂತ ಜಾಸ್ತಿ ಇದೆ, ಅಂದರೆ ದೊಡ್ಡದಿದೆ. ಅದೇ ರೀತಿ ಗ್ರೀನು ರೆಡ್ಗಿಂತ ದೊಡ್ಡದಿದೆ. ಸೊ ದಿಸ್ ಇಸ್ ಒನ್ ನೋಡಿದ ತಕ್ಷಣ ಗೊತ್ತಾಗುವಂಥ ಒಂದು ಸ್ವಭಾವ ಅಲ್ವಾ. ರೆಡ್ಡು ಯೆಲ್ಲೋಕ್ಕಿಂತ ದೊಡ್ಡದಿದೆ, ಗ್ರೀನು ರೆಡ್ಗಿಂತ ದೊಡ್ಡದಿದೆ, ರೈಟ್. ಸೊ ಅದನ್ನೇ ನಮ್ಮ ಮೊದಲನೇ ಪಾಯಿಂಟ್, ಡೆರಿವೇಷನಿನ ಮೊದಲನೇ ಪಾಯಿಂಟೇ ಅದು. ಸೊ ಯಾವ ಥರ ಬರೆಯೋದು ಇದನ್ನು, ಈಗ ಇದನ್ನು ನಾವೀಗ ಈ ರೀತಿ ಬರೆಯೋಣ.
ಏರಿಯಾ ಆಫ್ ಟ್ರಯಾಂಗಲ್ AOC ಅಂದರೆ ಯೆಲ್ಲೋ ಕಲರ್ ಈಸ್ ಲೆಸ್ಸರ್ ದ್ಯಾನ್ ಏರಿಯಾ ಆಫ್ ಸೆಕ್ಟರ್ OAC ಅಂದರೆ ರೆಡ್ ಕಲರ್ ಆ್ಯಂಡ್ ದಿಸ್ ಇಸ್ ಲೆಸ್ಸರ್ ದ್ಯಾನ್ ಏರಿಯಾ ಆಫ್ ಟ್ರಯಾಂಗಲ್ OBC. ಹಾಗೆ ಕಾಣಿಸ್ತಿದೆ ತಾನೆ, ನೋಡಿದ್ರೆ ಹಾಗೆ ಕಾಣಿಸುತ್ತಲ್ವಾ? ಎಲ್ಲೋ ಇದಕ್ಕಿಂತ ಚಿಕ್ಕದಾಗಿದೆ, ರೆಡ್ ಇದಕ್ಕಿಂತ ಚಿಕ್ಕದಾಗಿದೆ. ಅದೇ ನಮ್ಮ ಮೊದಲನೇ ಪಾಯಿಂಟ್ ಸ್ಟೂಡೆಂಟ್. ಕ್ಲಿಯರ್? ಓಕೆ, ದಟ್ ಈಸ್ ಆರ್ ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಇವಾಗ ನಾನು ವೈಟ್ ಯೂಸ್ ಮಾಡ್ತೀನಿ ಮತ್ತೆ. ಏರಿಯಾ ಆಫ್ ಟ್ರಯಾಂಗಲ್ AOC, ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್? ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ನಿಮಗೆಲ್ಲ ಗೊತ್ತಿದೆ, ವೆರಿ ಸಿಂಪಲ್ ಬೇಸಿಕ್ ಫಾರ್ಮ್ಯುಲಾ ಅದು ಅಲ್ವಾ? ಸೊ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ AOCನ ಯಾವ ಥರ ಬರೆಯೋಣ? ಹಾಫ್ ಇಂಟು ಇದಕ್ಕೆ ಬೇಸ್ ಬೇಕು. ಬೇಸ್ ಎಲ್ಲಿದೆ? AOC ಅಲ್ಲಿ ನೋಡಿ, AOC. ಸೊ ಬೇಸ್ ಬಂದ್ಬಿಟ್ಟು OC ಆಗುತ್ತೆ ಆ್ಯಂಡ್ ಹೈಟ್ ಬಂದ್ಬಿಟ್ಟು ಏನಾಗುತ್ತೆ? ಪರ್ಪೆಂಡಿಕ್ಯುಲರ್, ದಟ್ ಈಸ್ AD ಅಲ್ವಾ? ಸೊ ಬೇಸ್ ಅಂದರೆ OC, ಹೈಟ್ ಅಂದರೆ AD. ಇದು ಏರಿಯಾ ಆಫ್ ಟ್ರಯಾಂಗಲ್ AOC. ನೆಕ್ಸ್ಟ್ ಏರಿಯಾ ಆಫ್ ಸೆಕ್ಟರ್ OAC. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನಿದೆ? ಏರಿಯಾ ಆಫ್ ಸೆಕ್ಟರಿನ ಫಾರ್ಮುಲಾ ಥೀಟಾ ಡಿವೈಡೆಡ್ ಬೈ 360 ಡಿಗ್ರೀಸ್ ಇಂಟು πr ಸ್ಕ್ವೇರ್. ಇದು ಏರಿಯಾ ಆಫ್ ಸೆಕ್ಟರಿನ ಫಾರ್ಮುಲಾ. ಇದನ್ನು ನೀವೆಲ್ಲಿ ಓದಿದ್ದೀರಾ? ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಕ್ಲಾಸ್ 10ಲ್ಲಿ ಓದಿದ್ದೀರಾ. ಅದೇ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡಬೇಕು. ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಸಿ ಹಿಯರ್, ಇದು 360 ಡಿಗ್ರೀಸ್. ನಾನು ಎಕ್ಸ್ ಬರಿಬೇಕಂದ್ರೆ ಏನಂತ ಹೇಳಿದೆ? ಇದು ನಮ್ಮ ರೇಡಿಯನ್ಸ್ ಅಂತ ಹೇಳಿದೆ. ಸೊ ನಾವು ಡಿಗ್ರೀಸಲ್ಲಿ ಬರೆಯೋಂಗಿಲ್ಲ, ನಾವು ರೇಡಿಯನ್ಸಲ್ಲೇ ಬರೀಬೇಕು. ಸೊ 360 ಡಿಗ್ರೀಸ್ ಅಂದರೆ ಎಷ್ಟು ರೇಡಿಯನ್ಸು? ಪೈ ರೇಡಿಯನ್ಸ್ ಅಂದರೆ 180 ಡಿಗ್ರೀಸ್. ಪೈ ರೇಡಿಯನ್ಸ್ ಅಂದರೆ 180 ಡಿಗ್ರೀಸ್. ಸೊ 2 ಪೈ ರೇಡಿಯನ್ಸ್ ಅಂದರೆ 360 ಡಿಗ್ರೀಸ್ ಆಗುತ್ತೆ. ಸೊ ನೋಡಿ, ಇವೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಆಯಿತಾ? ಸೊ ಇವಾಗ ಏರಿಯಾ ಆಫ್ ಸೆಕ್ಟರ್ ನಾವೇನಂತ ಬರೆಯೋಣ? ಥೀಟಾ. ಥೀಟಾ ಅಂದರೆ ಆ್ಯಂಗಲ್ ಇನ್ ರೇಡಿಯನ್ಸ್ X ಅಂತ ಇದೆ. ಸೊ X ಡಿವೈಡೆಡ್ ಬೈ 360 ಡಿಗ್ರೀಸ್ ಅಂದರೆ ನಾನು 2 ಪೈ ರೇಡಿಯನ್ಸಲ್ಲಿ ಬರಿತಾ ಇದ್ದೀನಿ, ಇಂಟು πr ಸ್ಕ್ವೇರ್. ಪೈನ ಹಾಗೆ ಬರೆಯೋಣ. ಏರಿಯಾ ಆಫ್ ಸೆಕ್ಟರ್ OAC. ಸೊ OACಯಲ್ಲಿ ರೇಡಿಯಸ್ ಯಾವುದು? OAನೂ ರೇಡಿಯಸ್, OCನೂ ರೇಡಿಯಸ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ OA. ಏನಾಗುತ್ತಿಲ್ಲಾಗ? OA ಸ್ಕ್ವೇರ್ ಅಂತ ಆಗುತ್ತೆ. ಓಕೆ, ಇದು ಏರಿಯಾ ಆಫ್ ಸೆಕ್ಟರಿನ ಫಾರ್ಮ್ಯುಲಾ. ನೆಕ್ಸ್ಟು ಏರಿಯಾ ಆಫ್ ಟ್ರಯಾಂಗಲ್ OBC. ಸೊ ಏರಿಯಾ ಆಫ್ ಟ್ರಯಾಂಗಲ್ OBCಯಲ್ಲಿದೆ OBC. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು OC ಇಂಟು BC ಆಗುತ್ತೆ. ಸೊ ಇದೇನಾಗುತ್ತೆ? ಹಾಫ್ ಇಂಟು OC ಇಂಟು BC. ಓಕೆ, ಸೊ ಸೈನ್ಸ್ ಹಾಗೆ ಇರುತ್ತೆ, ಲೆಸ್ಸರ್ ದ್ಯಾನ್. ಆಲ್ ರೈಟ್. ಸೊ ಸ್ಟೂಡೆಂಟ್ಸ್ ನೋಡಿ, ಈ ಥರ ಬರುತ್ತೆ. ಓಕೆ, ಕೆಲವರು ಏನಂತೀರಾ ಈಗ, ಸರ್ ಇಲ್ಲಿ OA ಬರೆಯೋ ಬದಲು OCನೂ ಬರಿಬೋದಾಗಿತ್ತಲ್ವಾ? ಎಸ್, OCನೂ ಬರಿಬೋದಾಗಿತ್ತು. ಸೊ ಇಲ್ಲಿ ಒಂದು ಚಿಕ್ಕ, ನೀವು ಏನು ಬರಿತೀರಲ್ವ ಇಲ್ಲಿ, ನಿಮ್ಗೆ ಏನು ಅನ್ಸುತ್ತೋ ಆ ಥರ ಫಾರ್ಮುಲಾ ಹಾಕ್ಬಿಟ್ಟು ಬರೀರಿ. OA OC ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ಇದು ಬರ್ದಿದ್ದಾದಮೇಲೆ ಒಂದು ಸ್ಟೇಟ್ಮೆಂಟ್ನ ಬರೀರಿ. ಫ್ರಾಮ್ ಫಿಗರಿಂದ ಏನು ಗೊತ್ತಾಗ್ತಾ ಇದೆ? OA ಕೂಡ ಒಂದು ರೇಡಿಯಸ್, OC ಕೂಡ ಒಂದು ರೇಡಿಯಸ್. ಸೊ OA ಇಸ್ ಈಕ್ವಲ್ ಟು OC ಅಂತ ಬರೆಯೋಣ, ರೈಟ್? ಸೊ ಇವಾಗ ಇದನ್ನು ಮತ್ತೆ ನಾವು ರೀರೈಟ್ ಮಾಡೋಣ. ಯಾವ ರೀತಿ? ಎಲ್ಲೆಲ್ಲೆಲ್ಲ OC ಇದೆಯೋ ಅಲ್ಲೆಲ್ಲ ನಾವು OA ಅಂತ ಬರೀಬೇಕು. ಬಿಕಾಸ್ ಬೋತ್ ಆರ್ ಸೇಮ್. OA OC ಎರಡು ಕೂಡ ರೇಡಿಯಸ್ ಯಾವಾಗಲೂ ಸೇಮ್ ಆಗಿರುತ್ತೆ, ರೈಟ್? ಸೊ ಬರೀರಿ. ಈಗ ಏನಾಗುತ್ತೆ? ಹಾಫ್ ಇಂಟು OA ಇಂಟು AD ಲೆಸ್ಸರ್ ದ್ಯಾನ್ ಹಾಫ್ ಇಂಟು X ಬೈ ಪೈ ಇಂಟು ಪೈ ಇಂಟು OA ಸ್ಕ್ವೇರ್ ಲೆಸ್ಸರ್ ದ್ಯಾನ್ ಹಾಫ್ ಇಂಟು OA ಇಂಟು BC. ಅಷ್ಟೇ. ಕ್ಲಿಯರ್? ಎಲ್ಲಿ OC ಇದೆಯೋ ಅಲ್ಲಿ OA ಬರ್ತಿದ್ದೀನಿ. 1/2 X ಬೈ ಪೈ ಇಂಟು OA ಸ್ಕ್ವೇರ್ ಹಾಗೆ ಬರ್ತಿದ್ದೀನಿ. OC ಜಾಗದಲ್ಲಿ OA ಬರ್ತಿದ್ದೀನಿ, ರೈಟ್? ಸೊ ಇಲ್ಲಿ ನೀವು ಏನೇ ಬರೆದ್ರೂ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ಎಲ್ಲ OA ರೂಪದಲ್ಲಿ ಬರೀರಿ. ಯಾಕೆ OA ರೂಪದಲ್ಲಿ ಬರೀಬೇಕು? ಇಲ್ಲಿ ನೋಡಿ, ಒಂದು OA ಹೋಯಿತು, ಇನ್ನೊಂದು OA ಹೋಯಿತು, ಇನ್ನೊಂದು OA ಹೋಯಿತು. ಸೊ ಒಂದು OAಗಳನ್ನು ಇಲ್ಲಿ ಒಂದು OA ತೆಗೆದೆ, ಇಲ್ಲೊಂದು OA ತೆಗೆದೆ, ಇಲ್ಲೊಂದು OA ತೆಗೆದೆ, ರೈಟ್? ಸೊ ಸೇಮ್ ಇದ್ದಾಗ ಏನಾಗುತ್ತೆ? ತೆಗೆಯೋದಕ್ಕೆ ಈಸಿ ಆಗುತ್ತೆ. ಸೊ ಏನು ಮಿಕ್ಕಿದೆ ಅದನ್ನು ಬರ್ಕೊಳ್ಳೋಣ. ನೀವು ಏನು ಬರ್ತಾ ಇದೆ ಇವಾಗ? ಹಾಫ್ ಇಂಟು AD ಲೆಸ್ಸರ್ ದ್ಯಾನ್ ಹಾಫ್ ಇಂಟು X ಬೈ ಪೈ ಇಂಟು ಪೈ ಇಂಟು OA ಲೆಸ್ಸರ್ ದ್ಯಾನ್ ಹಾಫ್ ಇಂಟು BC. ಹೇಗೆ OA ಕ್ಯಾನ್ಸಲ್ ಆಯ್ತಲ್ವಾ? ಅದೇ ರೀತಿ ಹಾಫ್ ಹಾಫ್ ಹಾಫ್. ಮತ್ತು ಇದ್ರ ಒಳಗಡೆ ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಕೊನೆಯದಾಗ ನಮ್ಗೆ ಏನು ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್? AD ಲೆಸ್ಸರ್ ದ್ಯಾನ್ X ಇಂಟು OA ಲೆಸ್ಸರ್ ದ್ಯಾನ್
ಬಿ ಸಿ. ಇದು ನಮಗೆ ಬಂದು ಉಳ್ಕೊಂತು. ಸೊ ನಾವು ಇಷ್ಟೊತ್ತು ಏನು ಮಾಡಿದ್ವಿ, ಈ ಡೆರಿವೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಡೆರಿವೇಷನ್ಗೆ ಈ ಡಯಾಗ್ರಾಮ್ ಜ್ಞಾಪಕ ಇಟ್ಕೋಬೇಕು. ಈ ಡಯಾಗ್ರಾಮಿಂದ ಏರಿಯಾಗಳನ್ನ ಬರೀಬೇಕು. ಏರಿಯಾನ ಬರೆದು ಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಕೊನೆಯದಾಗಿ ಇದು ಸಿಗುತ್ತೆ. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ, ಓನ್ಲಿ 2 ಸ್ಟೆಪ್ಸ್. ಒಂದು ಡಯಾಗ್ರಾಮ್, ಸೆಕೆಂಡ್ ಒನ್ ಏರಿಯಾನ ನಾವು ಈ ಥರ ಬರೆದಿದ್ದು ಸಿಂಪ್ಲಿಫೈ ಮಾಡಿ ನಮ್ಗೆ ಇದು ಸಿಕ್ಕಿದೆ. ಓನ್ಲಿ 2 ಸ್ಟೆಪ್ಸ್ ಮಾಡಿದ್ದೀವಿ. ಕ್ಲಿಯರ್? ಇಲ್ಲಿವರೆಗೂ ಅರ್ಥ ಆಗಿದೆಯಾ? ವೆರಿ ಸಿಂಪಲ್ ಆಗಿದೆ. ಅದರ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕಷ್ಟೆ. ಓಕೆ, ಇವಾಗ ಇಲ್ಲಿಂದ ಮತ್ತೆ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆ, ಎಸ್. ನಾವೇನು ಪ್ರೂವ್ ಮಾಡಬೇಕು ನೋಡಿ, ನಾವು ಇದನ್ನು ಪ್ರೂವ್ ಮಾಡಬೇಕು. ಆಲ್ ರೈಟ್, ಎಸ್. ಇವಾಗ ಎ ಡಿ ಅಂತ ಒಂದಿದೆ, ಇಲ್ಲಿ ಬಿ ಸಿ ಅಂತ ಇದೆ, ಮಧ್ಯದಲ್ಲಿ ನೋಡಿದ್ರೆ ನಂಗೆ ಒ ಎ ಅಂತ ಇದೆ ಸ್ಟೂಡೆಂಟ್ಸ್. ಸೊ ನಾನು ಏನಂತ ಪ್ರಯತ್ನ ಮಾಡ್ತೀನಂದರೆ, ಇಲ್ಲಿ ಹೇಗೆ ಒ ಎನ ತೆಗೆದಾಕದಲ್ವಾ, ಅದನ್ನೇ ಇನ್ನೊಂದು ಸತಿ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಹೇಗೆ ಪ್ರಯತ್ನ ಪಡೋದು ನೋಡಿ. ಈಗ ಎ ಡಿ ಇದೆ ಅಲ್ವಾ, ಡಯಾಗ್ರಾಮ್ನ ನೋಡಿ. ಈಗ ಎ ಡಿ ಎಲ್ಲಿದೆ, ಇದು ಎ ಡಿ, ಎ ಡಿ. ಇವಾಗ ನಾನು ಟ್ರಯಾಂಗಲ್ ಒ ಎ ಡಿನ ತೊಗೊಂಡ್ರೆ, ಟ್ರಯಾಂಗಲ್ ಒ ಎ ಡಿನ ತೊಗೊಂಡ್ರೆ ಸೈನ್ ಎಕ್ಸ್ ಏನಾಗುತ್ತೆ, ಸೈನ್ ಎಕ್ಸ್ ಅಂದರೆ ಆ್ಯಂಗಲ್ ಥೀಟಾ ಏನಾಗುತ್ತೆ, ಆಪೋಸಿಟ್ ಬೈ ಹೈಪಾಟಿನ್ಯೂಸ್ ಅಂದರೆ ಎ ಡಿ ಬೈ ಒ ಎ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಒ ಎನ, ಎ ಡಿನ ಏನಂತ ಬರಿಬೋದಾಗ ಎ ಡಿ ಈಸ್ ಈಕ್ವಲ್ ಟು ಒ ಎ ಸೈನ್ ಎಕ್ಸ್. ಕ್ಲಿಯರ್? ಇದೇ ರೀತಿ ಇವಾಗ ನಮ್ಗೆ ಇನ್ನೊಂದು ಏನು ಬೇಕು, ಬಿ ಸಿ ಬೇಕು. ಬಿ ಸಿ ಎಲ್ಲಿದೆ, ಇಲ್ಲಿದೆ ಬಿ ಸಿ. ಓಕೆ, ಸೊ ಇದಕ್ಕೆ ನಾವೇನು ಮಾಡೋಣ, ಟ್ರಯಾಂಗಲ್ ಒ ಬಿ ಸಿನ ಕನ್ಸಿಡರ್ ಮಾಡೋಣ. ಬಿ ಸಿ ಅಂದರೆ ನನಗೆ ಇದು ಬೇಕಾಗುತ್ತೆ, ರೈಟ್? ಸೊ ಇಲ್ಲಿ ಎ ಡಿ ಅಂದರೂ ನನಗೆ ಇದೇ ಬೇಕಾಗಿತ್ತು. ಸೊ ಬಟ್ ಈ ಬಿ ಸಿಗೆ ನಾವೇನು ಮಾಡೋಣ ಅಂದರೆ ಟ್ಯಾನ್ ಎಕ್ಸ್ನ ತೊಗೊಳ್ಳೋಣ ಸ್ಟೂಡೆಂಟ್ಸ್, ಟ್ಯಾನ್ ಎಕ್ಸ್ನ ತೊಗೊಳ್ಳೋಣ. ಇದು ನೀವು ಎರಡನೇ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಾಗಿತ್ತು. ಮೊದಲನೇದಕ್ಕೆ ಸೈನ್ ಎಕ್ಸ್ ತೊಗೋಬೇಕು, ಎರಡನೇಗೆ ಟ್ಯಾನ್ ಎಕ್ಸ್. ಯಾಕೆ ಟ್ಯಾನ್ ಎಕ್ಸ್ ತೊಗೋಬೇಕು, ಐಲ್ ಟೆಲ್ ಯು. ಬಿ ಸಿ ಒಂದು ಟ್ಯಾಂಜೆಂಟ್ ಬೇಸಿಕಲಿ. ಓಕೆ, ಸೊ ಹಿಯರ್ ಇಟ್ ಇಸ್ ನಾಟ್ ಎ ಬೇಸಿಕ್, ಟ್ಯಾಂಜೆಂಟ್ ಅಲ್ಲ ಇದು. ಇದು ಒಂದು ಟ್ಯಾಂಜೆಂಟ್ ಆಗ್ತಿದೆ, ಅದಕ್ಕೆ 90 ಡಿಗ್ರೀಸ್ ಬಂದಿದೆ ನಮಗೆ, ರೈಟ್? ಸೊ ಟ್ಯಾನ್ ಎಕ್ಸ್ ತೊಗೋಬೇಕು ನಾವಿಲ್ಲಿ. ಜ್ಞಾಪಕ ಇಟ್ಕೊಳ್ಳಿ ಈ ಪಾಯಿಂಟ್ನ. ಸೊ ಟ್ಯಾನ್ ಎಕ್ಸ್ ಏನಾಗುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಬಿ ಸಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಒ ಸಿ. ಸೊ ನಮಗೆ ಬಿ ಸಿನೇ ಬೇಕಲ್ವಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ ಅವಾಗ, ಬಿ ಸಿ ಈಸ್ ಈಕ್ವಲ್ ಟು ಒ ಸಿ ಟ್ಯಾನ್ ಎಕ್ಸ್ ಅಂತ ಆಗುತ್ತೆ. ಬಿ ಸಿ ಈಸ್ ಈಕ್ವಲ್ ಟು ಒ ಸಿ ಟ್ಯಾನ್ ಎಕ್ಸ್ ಅಂತ ಆಗುತ್ತೆ. ಬಟ್ ವಾಟ್ ಇಸ್ ಒ ಸಿ ಈಕ್ವಲ್ ಟು, ಒ ಸಿ ಈಸ್ ಈಕ್ವಲ್ ಟು ಒ ಎ. ಸೊ ನಾವೇನಂತ ಬರಿಬೋದು ಈಗ, ಬಿ ಸಿ ಈಸ್ ಈಕ್ವಲ್ ಟು ಒ ಎ ಟ್ಯಾನ್ ಎಕ್ಸ್ ಅಷ್ಟೇ. ಕ್ಲಿಯರ್? ಓಕೆ, ಯಾಕೆ ಇಲ್ಲಿ ಟ್ಯಾನ್ನ ತೊಗೊಂಡ್ವಿ, ರೀಸನ್ ಹೇಳಿದ್ದೀನಿ. ಯಾಕೆ ಇಲ್ಲಿ ನಾವು ಸೈನ್ನ ತೊಗೋತಾ ಇದ್ದೀವಿ, ವಿ ನೀಡ್ ಟು ಪ್ರೂವ್ ದ್ಯಾಟ್, ಸೈನ್ ಎಕ್ಸ್ ಬೈ ಎಕ್ಸ್ ಅದಕ್ಕೆ. ಓಕೆ, ಮತ್ತು ಬಂದಿರೋದನ್ನು ನಾವೇನು ಮಾಡ್ತಿದ್ದೀವಿ, ಈ ಎ ಡಿನ ಒ ಎ ರೂಪದಲ್ಲಿ ಕನ್ವರ್ಟ್ ಮಾಡಿದ್ವಿ, ಅದೇ ರೀತಿ ಬಿ ಸಿನ ಒ ಎ ರೂಪದಲ್ಲಿ ಕನ್ವರ್ಟ್ ಮಾಡಿದ್ವಿ. ಇವಾಗ ನಾವೇನು ಕನ್ವರ್ಟ್ ಮಾಡಿದ್ವಲ್ಲ ಡಯಾಗ್ರಾಮಿಂದ, ಅದನ್ನು ಮತ್ತೆ ಇಲ್ಲಿ ವಾಪಸ್ ಬರೆಯೋಣ. ಸೊ ಬರೆದಾಗ ಯಾವ ರೀತಿ ಕಾಣಿಸುತ್ತೆ ನೋಡಿ. ಸೊ ಎ ಡಿ ಅಲ್ವಾ, ಎ ಡಿ ಅಂದರೆ ಒ ಎ ಸೈನ್ ಎಕ್ಸ್. ಓಕೆ, ಸೊ ಒ ಎ ಸೈನ್ ಎಕ್ಸ್ ಇಸ್ ಲೆಸ್ಸರ್ ದ್ಯಾನ್ ಎಕ್ಸ್ ಇಂಟು ಒ ಎ ಇಸ್ ಲೆಸ್ಸರ್ ದ್ಯಾನ್ ಒ ಎ ಟ್ಯಾನ್ ಎಕ್ಸ್. ಬಿ ಸಿ ಅಂದರೆ ಒ ಎ ಟ್ಯಾನ್ ಎಕ್ಸ್ ಆಗುತ್ತೆ. ಸೊ ಇವಾಗ ಏನು ಮಾಡೋಣ ನಾವು, ಒ ಎ ಆ್ಯಂಡ್ ಒ ಎ ಕ್ಯಾನ್ಸಲ್, ರೈಟ್? ಮುಂಚೆ ಮಾಡಿದ್ವಲ್ವಾ ಅದೇ ರೀತಿ. ಏನು ಉಳ್ಕೊಂತೀವಾಗ, ಸೈನ್ ಎಕ್ಸ್ ಲೆಸ್ಸರ್ ದ್ಯಾನ್ ಎಕ್ಸ್ ಲೆಸ್ಸರ್ ದ್ಯಾನ್ ಟ್ಯಾನ್ ಎಕ್ಸ್. ಇದು ನಮ್ಮ ಹತ್ರ ಉಳ್ಕೊಂಡಿದೆ. ಸೊ ಇವಾಗ ಆಲ್ರೆಡಿ ನಮ್ಮ ಹತ್ರ ನೋಡಿಲ್ಲ, ಸೈನ್ ಎಕ್ಸ್ ಬೈ ಎಕ್ಸ್ ಅಂತ ಮಾಡಿಬಿಟ್ರೆ ನಮಗೆ ಆನ್ಸರ್ ಬಂದುಬಿಡುತ್ತೆ, ರೈಟ್? ಬಟ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಏನಾಗುತ್ತೆ ಮತ್ತೆ, ಟ್ಯಾನ್ ಎಕ್ಸ್ ಬೈ ಎಕ್ಸಸ್ ಅದು ಕೂಡ ಮಧ್ಯದಲ್ಲೇ ಬಂದುಬಿಡುತ್ತೆ, ರೈಟ್? ಸೊ ಇವಾಗ ಏನು ಮಾಡೋಣ, ಡಿವೈಡೆಡ್ ಬೈ ಎಕ್ಸ್ ಮಾಡಿದೆ ನೋಡಿ, ಸೈನ್ ಎಕ್ಸ್ ಬೈ ಎಕ್ಸು ಲೆಸ್ಸರ್ ದ್ಯಾನ್ 1 ಬರುತ್ತೆ, ಟ್ಯಾನ್ ಎಕ್ಸ್ ಬೈ ಎಕ್ಸು ಲೆಸ್ಸರ್ ದ್ಯಾನ್ 1 ಅಂತ ಬರುತ್ತೆ, ರೈಟ್? ಇವಾಗ ಬಟ್ ನಾವಿಲ್ಲಿ ಡಿರೈವೇಷನ್ ಯಾವ ಥರ ಮಾಡಬೇಕಂದ್ರೆ ಡಿವೈಡ್ ಬೈ ಸೈನ್ ಎಕ್ಸ್ ಅಂತ ಮಾಡೋಣ. ಯಾಕೆ ಡಿವೈಡ್ ಬೈ ಸೈನ್ ಎಕ್ಸು, ಇಲ್ಲಿ ನೋಡಿ. ಸೊ ಇದೇ ಈಕ್ವೇಷನ್, ಡಿವೈಡೆಡ್ ಬೈ ಸೈನ್ ಎಕ್ಸ್ ಮಾಡಿದ್ರೆ 1 ಬರುತ್ತೆ, ಇಲ್ಲಿ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮಾಡಿದ್ರೆ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರುತ್ತೆ, ಲೆಸ್ಸರ್ ದ್ಯಾನ್ ಈ ಟ್ಯಾನ್ ಎಕ್ಸ್ನ ನಾವು ಫಸ್ಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಇವಾಗ ಇದನ್ನು ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಮಾಡೋಣ. ಅರ್ಥ ಆಯ್ತಾ ಯಾಕೆ ಸೈನ್ ಎಕ್ಸಿಂದ ಡಿವೈಡ್ ಮಾಡಿದ್ವಿ ಅಂತ? ಹೋಲ್ಡ್ ಆನ್. ಸೊ ನೆಕ್ಸ್ಟು 1 ಲೆಸ್ಸರ್ ದ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಲೆಸ್ಸರ್ ದ್ಯಾನ್, ಸೊ ಸೈನ್ ಏನಾಗುತ್ತೆ ಮೇಲ್ಗಡೆ ಬರುತ್ತೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ಸೊ ಡಿವೈಡೆಡ್ ಬೈ 1 ಅಂದಿರೋದು ಇದು ಏನಾಗುತ್ತೆ ಮೇಲ್ಗಡೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ, ಇಂಟು 1 ಬೈ ಸೈನ್ ಎಕ್ಸ್.
ಓಕೆ, ಸೈನ್ ಎಕ್ಸು ಸೈನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ? 1 ಲೆಸರ್ ದ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಲೆಸರ್ ದ್ಯಾನ್ 1 ಬೈ ಕಾಸ್ ಎಕ್ಸ್. ಕ್ಲಿಯರ್? ಓ ಎನ ಕ್ಯಾನ್ಸಲ್ ಮಾಡಿದ್ವಿ, ಹೀಗೆ ಬರುತ್ತೆ. ಇಲ್ಲಿ ಒಂದು ಸ್ಟೆಪ್ನ ಮಾಡಬೇಕೇನದು? ಡಿವೈಡೆಡ್ ಬೈ ಸೈನ್ ಎಕ್ಸ್. ಯಾಕೆ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮಾಡ್ತಾ ಇದ್ದೀವಿ? ಯಾಕಂದರೆ ಸೈನ್ ಎಕ್ಸು ನೋಡಿ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ. ಓಕೆ, ಡಿವೈಡೆಡ್ ಬೈ ಸೈನ್ ಎಕ್ಸ್ ಮಾಡೋದಲ್ವಾ? ಸೊ ಡಿವೈಡೆಡ್ ಬೈ ಸೈನ್ ಎಕ್ಸ್ ಎಲ್ಲ ಕಡೆ ಡಿವೈಡ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ವಿ, ಇಲ್ಲಿವರೆಗೂ ಬಂತು. ನಮಗೆ ಬೇಕಾಗಿರೋದು ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ತೋರಿಸೋದು. ಬಟ್ ಇಲ್ಲಿ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬಂದಿದೆ. ಸೊ ನಾವೇನು ಮಾಡೋಣ ಈಗ? ಈ ಹೋಲ್ ಥಿಂಗ್ನ ರೆಸಿಪ್ರೋಕಲ್ ಮಾಡೋಣ. ಓಕೆ, ಸೊ 1 ಡಿವೈಡೆಡ್ ಬೈ 1 ಏನಾಗುತ್ತೆ? 1 ಅಂತಲೇ ಆಗುತ್ತೆ. ಎಕ್ಸ್ ಬೈ ಸೈನ್ ಎಕ್ಸ್ ಏನಾಗುತ್ತೆ? ಸೈನ್ ಎಕ್ಸ್ ಬೈ ಎಕ್ಸ್ ಅಂತ ಆಗುತ್ತೆ. 1 ಬೈ ಕಾಸ್ ಎಕ್ಸ್ ಏನಾಗುತ್ತೆ? ಕಾಸ್ ಎಕ್ಸ್ ಅಂತ ಆಗುತ್ತೆ. ಏನಕ್ಕೆ ನಾವು ಇದನ್ನು ಉಲ್ಟಾ ಮಾಡ್ಕೊಂಡ್ವಿ? ಸಿಂಪಲ್ ರೀಸನ್, ನಾವು ಪ್ರೂವ್ ಮಾಡಬೇಕಾಗಿರೋದು ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ, ರೈಟ್? ಸೊ ಸೈನ್ ಎಕ್ಸ್ ಬೈ ಎಕ್ಸ್ ರೂಪದಲ್ಲಿ ಬರಲಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ? ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಬಂದಿರುವ ಇನ್ಇಕ್ವಾಲಿಟಿನ. ನಾವು ಯಾವಾಗ ರೆಸಿಪ್ರೋಕಲ್ ಮಾಡ್ಕೋತೀವಲ್ವಾ, ಅವಾಗ ಈ ಸೈನ್ಸ್ ಫ್ಲಿಪ್ ಆಗುತ್ತೆ. ಅಂದರೆ ಅದು ಇರೋದು ಹೀಗಾಗುತ್ತೆ, ಅದು ಮತ್ತೇನಾಗುತ್ತೆ? ಹೀಗಾಗುತ್ತೆ. ಓಕೆ, ಸೈನ್ಸ್ ವಿಲ್ ಫ್ಲಿಪ್ ಯಾವಾಗ? ವೆನ್ ವಿ ಟೇಕ್ ರೆಸಿಪ್ರೋಕಲ್. ಇವಾಗ ಏನು ಮಾಡೋಣ? ಲಿಮಿಟ್ಸ್ನ ಅಪ್ಲೈ ಮಾಡಿ. ಸೊ ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಅಪ್ಲೈಯಿಂಗ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 1 ಲೆಸರ್ ದ್ಯಾನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಲೆಸರ್ ದ್ಯಾನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಕಾಸ್ ಎಕ್ಸ್. ಕ್ಲಿಯರ್? ಇಲ್ಲಿ ಎಕ್ಸೇ ಇಲ್ಲ, ಸೊ ಎಕ್ಸ್ ಟೆನ್ಸ್ ಟು 0 ಇಲ್ಲಿ ಡಸ್ ನಾಟ್ ಅಪ್ಲೈ. ಇನ್ನೇನು ಬರುತ್ತೆ? ಆನ್ಸರ್, ಫೈನಲ್ ಆನ್ಸರ್ 1 ಅಂತ ಬರುತ್ತೆ. ಇದೇ ನಾವು ಪ್ರೂವ್ ಮಾಡಬೇಕಾಗಿರೋದು. ಸೊ ಇದೇನಂತ ಬರೆಯೋಣ ನಾವು? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್, ಇಲ್ಲಿ ನೋಡಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಅಂದರೆ ಕಾಸ್ 0 ಆಗುತ್ತೆ. ವಾಟ್ ಇಸ್ ಕಾಸ್ 0? 1. ಈ ಸೈನ್ ಎಕ್ಸ್ ಬೈ ಎಕ್ಸ್ ಇದೆಯಲ್ವಾ, ಇವೆರಡು 1ಗಳ ಮಧ್ಯೆ ಸ್ಯಾಂಡ್ವಿಚ್ ಆದಾಗ ಇದರ ವ್ಯಾಲ್ಯೂ ಕೂಡ 1 ಆಗುತ್ತೆ. ಈ ಎರಡು ಕಡೆ 1ನ ತರಿಸುವ ಸಲುವಾಗಿ ಇಲ್ಲಿ ನಾವು ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ 1 ಅಂತ ಬರುತ್ತೆ. ಓಕೆ, ಇಲ್ಲಿ 1 ಅಂತ ಬಂತು, ಇಲ್ಲಿ ಸಿಂಪ್ಲಿಫೈ ಆಗುತ್ತೆ, ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ನ ಹೇಗೆ 1 ಮಾಡೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು 0ನ ತಗೊಂಡು. ಹೇಗೆ ಇಂಟರ್ ಕನೆಕ್ಟೆಡ್ ಆಗಿದೆ ನೋಡಿ. ಕ್ಲಿಯರ್? ಸೊ ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎಕ್ಸ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸು 1ನ ಮಧ್ಯೆ ಸ್ಯಾಂಡ್ವಿಚ್ ಆಗಿದೆ. ಅಂದರೆ ದೇರ್ ಫಾರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ಫೈನ್. ಸೊ ಇದು ಮೊದಲನೇ ಡೆರಿವೇಷನ್. ಎರಡನೇ ಡೆರಿವೇಷನ್ ನೋಡೋಣ. ಓಕೆ, ಸೊ ಮುಂದಿನ ಡೆರಿವೇಷನ್ ಸ್ಟೂಡೆಂಟ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟರಿಂದ, ದಟ್ ಇಸ್ ಪ್ರೂವ್ ದ್ಯಾಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಜಾಮೆಟ್ರಿಕಲಿ ಪ್ರೂವ್ ಮಾಡಿ ಇದನ್ನು ಅಂತ ಕೇಳ್ತಾರೆ. ಓಕೆ, ಸೊ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನು ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಫೈನ್. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನೋ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ, ಡೆರಿವೇಷನ್ಸ್ನ ಈಸಿ ಮಾಡಿಸ್ತಾ ಇದ್ದೀನಿ, ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ಏನು ಹೇಗೆ ಅಂತ. ಫೈನ್. ಸೊ ಈ ಡೆರಿವೇಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸಮರಿನ ನೋಡೋಣ ಇಲ್ಲಿ. ಸೊ ಏನೆಲ್ಲ ಜ್ಞಾಪಕ ಇಟ್ಕೋಬೇಕು? ಫಸ್ಟ್ ಆಫ್ ಆಲ್ ನಂಬರ್ 1 ಪಾಯಿಂಟ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಇದು, ಈ ಡಯಾಗ್ರಾಮ್ ನಂಬರ್ 1. ಎರಡನೇ ಪಾಯಿಂಟ್ ಏನು? ಎರಡನೇ ಪಾಯಿಂಟ್ ನೀವೇನು ಜ್ಞಾಪಕ ಇಟ್ಕೋಬೇಕಂದ್ರೆ ಇಲ್ಲಿ ಏರಿಯಾ ಆಫ್ ಸೆಕ್ಟರ್ ಪೈ ರೇಡಿಯನ್ಸ್ ಅಂದರೆ ಎಷ್ಟು ಅಂತ. ರೇಡಿಯನ್ಸಲ್ಲಿ ಮಾಡ್ತಾ ಇದ್ದೀವಿ, ಗಮನ ಕೊಡಿ. ಓಕೆ, ಸೊ ದಿಸ್ ಇಸ್ ವೆರಿ ಈಸಿ. ಇದು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಜ್ಞಾಪಕ ಇಟ್ಕೋಬೇಡಿ ಇದನ್ನು. ಅಂದರೆ ಇಲ್ಲಿ ಏರಿಯಾ ಆ ಥರ ಇದೆಯೋ ಆ ಥರ ಬರ್ಕೊಂಡು ಸಾಲ್ವ್ ಮಾಡ್ತಾ ಹೋಗಬೇಕು. ಇಲ್ಲಿವರೆಗೂ ಬಂದ್ರಿ. ಓಕೆ, ಏನು ಮಾಡಬೇಕು ಇಲ್ಲಿ ನಾವೀಗ? ಎ ಡಿನ ಓ ಎ ರೂಪದಲ್ಲಿ ಬರೀಬೇಕು. ಎ ಡಿನ ಓ ಎ ರೂಪದಲ್ಲಿ ಬರೆದ್ವಿ, ಇಷ್ಟು ಬಂತು. ಡಿವೈಡೆಡ್ ಬೈ ಸೈನ್ ಎಕ್ಸ್ ಮಾಡಬೇಕು. ಏನಕ್ಕೆ ಮಾಡಬೇಕು? ಸ್ಯಾಂಡ್ವಿಚ್ ಆಗುತ್ತೆ 1ನ ಮಧ್ಯದಲ್ಲಿ, ಅದಕ್ಕೆ. ಈ ರೀಸನ್ ಇಲ್ಲಿದೆ, ಬಟ್ ನಾವು ಹಿಯರ್ ಓನ್ಲಿ ವಿ ಡಿವೈಡಿಂಗ್ ಬೈ ಸೈನ್ ಎಕ್ಸ್. 1 ಬಂತ ಆ ಕಡೆ, ಕಾಸ್ ಎಕ್ಸ್ ಬರುತ್ತೆ. ರೆಸಿಪ್ರೋಕಲ್ ಮಾಡ್ಕೋಬೇಕು. ಯಾಕೆ ರೆಸಿಪ್ರೋಕಲ್ ಮಾಡ್ಕೋಬೇಕು? ಯಾಕಂದರೆ ನಾವು ಇದನ್ನು ಪ್ರೂವ್ ಮಾಡಬೇಕು. ಸೊ ರೆಸಿಪ್ರೋಕಲ್ ಮಾಡ್ಕೊಂಡಾಗ ಏನಾಗುತ್ತೆ? ಉಲ್ಟಾ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸೈನ್ ವಿಲ್ ಫ್ಲಿಪ್. ಆಯಿತಾ? ಸೈನ್ಸ್ ಫ್ಲಿಪ್ ಆದಮೇಲೆ ಲಿಮಿಟ್ಸ್ನ ಇಂಟ್ರಡ್ಯೂಸ್ ಮಾಡಿಸಿ ಇನ್ಇಕ್ವಾಲಿಟಿಗೆ. ಲಿಮಿಟ್ ಹಾಕಿ ಆನ್ಸರ್ ಬಂದುಬಿಡುತ್ತೆ ಅಷ್ಟೇ. ಸೊ ವಾಟ್ ಆರ್ ದ ಪಾಯಿಂಟ್ಸ್ ಟು ರಿಮೆಂಬರ್ ಹಿಯರ್ ಸ್ಟೂಡೆಂಟ್ಸ್? ಓ ಎನ ತೆಗಿಬೇಕು. ದಿಸ್ ಇಸ್ ಪಾಯಿಂಟ್ ನಂಬರ್ 3. ಆಯಿತಾ? ಓ ಎನ ತೆಗಿಬೇಕು ನೀವು ಇಲ್ಲಿ. ಇಲ್ಲೊಂದು ಸತಿ ಹಾಗೆ ಇಲ್ಲೊಂದು ಸತಿ. ಸೊ ಪಾಯಿಂಟ್ ನಂಬರ್ 1 ಡ್ರಾಯಿಂಗ್, ಪಾಯಿಂಟ್ ನಂಬರ್ 2 ಫಾರ್ಮ್ಯುಲಾಸ್, ಪಾಯಿಂಟ್ ನಂಬರ್ 3 ಎಲಿಮಿನೇಷನ್ ಆಫ್ ಓ ಎ. ರೈಟ್? ಈ 3 ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಳ್ಳಿ, ಡೆರಿವೇಷನ್ ತುಂಬ ಈಸಿ ಆಗುತ್ತೆ. 2 ಸತಿ ಪ್ರಾಕ್ಟೀಸ್ ಮಾಡಿ ಈ 3 ಪಾಯಿಂಟ್ಸ್ನ ಇಟ್ಕೊಂಡು.
ಅಡಿಷ್ನಲ್ ಯಾವುದಾದ್ರೂ ಪಾಯಿಂಟ್ಸ್ ನಿಮಗೆ ಆ್ಯಡ್ ಮಾಡಬೇಕನ್ಸಿದ್ರೆ ಫೀಲ್ ಫ್ರೀ ಟು ಡೂ ಇಟ್. ಓಕೆ, ಒಟ್ಟಿನಲ್ಲಿ ಡೆರಿವೇಷನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ತುಂಬ ಈಸಿ ಇದೆ, ವಿತ್ ಲಾಜಿಕ್ ಇದೆ, ಅಷ್ಟೊಂದೇನು ಕಷ್ಟ ಇಲ್ಲ. 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಕೆಲವು ಪಾಯಿಂಟ್ಸ್ನ ಆ್ಯಡ್ ಆನ್ ಮಾಡಬೇಕಂದ್ರೆ ಆ್ಯಡ್ ಆನ್ ಮಾಡ್ಕೊಳ್ಳಿ. ಡೆರಿವೇಷನ್ನ ಚೆನ್ನಾಗಿ ಕಲೀರಿ ಅಷ್ಟೇ. ಓಕೆ, ಎಸ್, ಎರಡನೇ ಡೆರಿವೇಷನ್ಗೆ ಹೋಗೋಣ. ಯಾವುದು ಅಂದರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈಗೆ ಮತ್ತೆ ಸೇಮ್ ಥಿಂಗ್ ಏನು ಮಾಡಬೇಕು, ಡಯಾಗ್ರಾಮ್ನ ಜ್ಞಾಪಕ ಇಟ್ಕೋಬೇಕು. ಆಯಿತಾ? ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ಒಂದು ಯೂನಿಟ್ ಸರ್ಕಲ್ನ ಡ್ರಾ ಮಾಡೋಣ. ಯೂನಿಟ್ ಸರ್ಕಲ್ ಅಂದರೆ ಏನು, ದ ರೇಡಿಯಸ್ ಇಸ್ 1 ಸೆಂಟಿಮೀಟರ್ ಅಂದ್ಬಿಟ್ಟು. ಸೊ ಮತ್ತೆ ಇದು ಸರ್ಕಲ್ ಥರ ಕಾಣಿಸ್ತಾ ಇರಲ್ಲ, ಫ್ರೀ ಹ್ಯಾಂಡಿಂದ ಮಾಡ್ತಾ ಇರೋದ್ರಿಂದ ಯು ಡೂ ಇಟ್ ಪ್ರಾಪರ್ಲಿ. ಸೊ ಈ ಯೂನಿಟ್ ಸರ್ಕಲ್ನ ಡ್ರಾ ಮಾಡಿದಾದ್ಮೇಲೆ ಇದ್ರ ಮೇಲೆ ಸ್ಟೂಡೆಂಟ್ಸ್ ನಾವು 4 ಪಾಯಿಂಟ್ಗಳನ್ನ ತೊಗೋಬೇಕು. ಎಲ್ಲಿ ತೊಗೋಬೇಕು 4 ಪಾಯಿಂಟ್ನ? ಮೊದಲನೇ ಪಾಯಿಂಟ್ನ ಇಲ್ಲಿ ತೊಗೊಳ್ಳಿ, ಎರಡನೇ ಪಾಯಿಂಟ್ನ ಇಲ್ಲಿ ತೊಗೊಳ್ಳಿ, ಮೂರನೇ ಪಾಯಿಂಟ್ನ ಇಲ್ಲಿ ತೊಗೊಳ್ಳಿ, 4ನೇ ಪಾಯಿಂಟ್ನ ಇಲ್ಲಿ ತೊಗೊಳ್ಳಿ. ಅಂದರೆ ಇದು ಒಂದನ್ನು ಬಿಟ್ಟು ಇದರಲ್ಲಿ ಪಾಯಿಂಟ್ ಇಡಬೇಕು, ಅದ್ರ ಜೊತೆಗೆ ಇಲ್ಲೊಂದು ಪಾಯಿಂಟ್ ಇಡಬೇಕು. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಇಡಬೇಕು, ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಫೈನ್, ಓಕೆ. ನೆಕ್ಸ್ಟ್ ಏನಪ್ಪ ಮಾಡೋಣ, ಇಷ್ಟು ಪಾಯಿಂಟ್ಸ್ಗಳು ಇಟ್ಕೊಂಡ್ವಲ್ವಾ? ನೆಕ್ಸ್ಟ್ ಇವಾಗ ನಾವೇನು ಮಾಡೋಣ ಅಂದರೆ ಜಾಯಿನ್ ಮಾಡೋಣ ಪಾಯಿಂಟ್ಸ್ಗಳನ್ನು. ಓಕೆ, ಸೊ ಇದು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡೋಣ, ಇದನ್ನು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡೋಣ. ಓಕೆ, ಇದನ್ನು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡೋಣ, ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡೋಣ, ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡೋಣ. ಪಾಯಿಂಟ್ಸ್ ಎಲ್ಲಿ ಇಟ್ಕೋಬೇಕು? ಇದು ಒಂದನ್ನು ಬಿಟ್ಟು ಈ 3 ಕ್ವಾಡ್ರೆಂಟಲ್ ಪಾಯಿಂಟ್ ಇಟ್ಕೋಬೇಕು, ಹಾಗೆ ಇಲ್ಲೊಂದು ಪಾಯಿಂಟ್ ಇಟ್ಕೋಬೇಕು. ಮೊದಲನೇದು. ಎರಡನೇದು ಇದು ಜಾಯಿನ್ ಆಗಲಿ, ಇದು ಜಾಯಿನ್, ಇವೆರಡು ಜಾಯಿನ್ ಮಾಡಬೇಕು. ಇದು ಡ್ರಾಯಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ ಇದು? ಇವಾಗ ಇದನ್ನು ನಾವು ನೇಮ್ ಮಾಡೋಣ ಬನ್ನಿ. ಸೊ ಯಾವ ಥರ ನೇಮ್ ಮಾಡೋಣ? O A B C D. O A B C D. O ಅಂದರೆ ಸೆಂಟರ್, ರೈಟ್? ಇಲ್ಲಿ ಆ್ಯಂಗಲ್ಸ್ ಕೂಡ ಫಾರ್ಮ್ ಆಗ್ತಿದೆ. ಆ್ಯಂಗಲ್ಸ್ ಯಾವ ರೀತಿ ಫಾರ್ಮ್ ಆಗ್ತಿದೆ? ಆ್ಯಂಗಲ್ಸಿಗೆ ಬೇರೆ ಕಲರ್ ತೊಗೊಳ್ಳೋಣ. ಓಕೆ, ಸೊ ಈಗ O ಇಂದ C ವರೆಗೂ ಹಾರಿಸಾಂಟಲಿಂದ ನೋಡಿದಾಗ ಇಟ್ ಈಸ್ ಮೆಷರಿಂಗ್ ಎಕ್ಸ್ ಆ್ಯಂಗಲ್. ಆ್ಯಂಗಲ್ ಎಷ್ಟಿದೆ ಅಂದರೆ ಎಕ್ಸ್ ಇದೆ. ಇಲ್ಲಿ ಎಷ್ಟಿದೆ ಆ್ಯಂಗಲು? ಇದು ವೈ ಆಗಿದೆ. ಸೊ ಇದು ವೈ ಆಯಿತಾ? ಇದು ದಿಸ್ ಇಸ್ ವೈ. ಸೊ ಇದರ ಟೋಟಲ್ ಎಷ್ಟಾಗುತ್ತೆ? ದ ಟೋಟಲ್ ವಿಲ್ ಬಿ ಎಕ್ಸ್ ಪ್ಲಸ್ ವೈ. ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನಾಗುತ್ತೆ ಆ್ಯಂಗಲು? ಎಕ್ಸ್ ಪ್ಲಸ್ ವೈ ಅಂತ ಆಗುತ್ತೆ. ಇಲ್ಲಿ ಕೆಳಗಡೆ ಹೋಗಿದೆಯಲ್ವಾ, ದಿಸ್ ಈಸ್ ಆಲ್ಸೋ ನೆಗೆಟಿವ್ ವೈ. ಇದು ಸರ್, ಇದು ಯಾಕೆ ನೆಗೆಟಿವ್ ಆಯಿತು ಅಂದರೆ ಸ್ಟೂಡೆಂಟ್ಸ್, ಟ್ರಿಗ್ನಾಮೆಟ್ರಿಲಿ ನಾವೇನು ನೋಡಿದ್ದೀವಿ ಅಂದರೆ ಒಂದು ರೇ ಆಫ್ ಲೈನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆದಾಗ ಇಟ್ ವಿಲ್ ಬಿ ಪಾಸಿಟಿವ್. ಸೊ ಇಲ್ಲಿ ನೋಡಿ, ಹೀಗಿರೋ ಲೈನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಈ ಸಿವರೆಗೂ ಬಂದು ನಿಂತಿದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಇದು ಪಾಸಿಟಿವ್ ಆ್ಯಂಗಲ್. ಇದೇನಾಗ್ತಾ ಇದೆ, ಓಡಿ ಹೀಗಿರೋದು ಕ್ಲಾಕ್ ವೈಸಲ್ಲಿ ಟರ್ನ್ ಆಯ್ತು ಹೀಗೆ. ಓಕೆ, ಸೊ ಅದಕ್ಕೆ ಅದೇನಾಗ್ತಿದೆ, ನೆಗೆಟಿವ್ ವೈ ಅಂತ ಆಗ್ತಾ ಇದೆ. ಕ್ಲಿಯರ್? ಓಕೆ, ಅರ್ಥ ಆಯ್ತಾ ಅದು? ಎಸ್, ಇಷ್ಟ ಆಯ್ತಲ್ವಾ? ಸೊ ಪಾಯಿಂಟ್ಸ್ ಆಯಿತು, ಹೇಗೆ ಜಾಯಿನ್ ಮಾಡಬೇಕು, ಆ್ಯಂಗಲ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ ಮಾಡಬೇಕಂದ್ರೆ ಕೋಆರ್ಡಿನೇಟ್ ಆ್ಯಕ್ಸಸ್ಗಳಲ್ವಾ. ಅಂದರೆ ನೋಡಿ, ಇವಾಗ ನಾನು ಇಲ್ಲೊಂದು ಪಾಯಿಂಟ್ ತೊಗೊಂಡೆ ಅಂದ್ಕೊಳ್ಳಿ. ವಾಟ್ ಈಸ್ ದ ಪಾಯಿಂಟ್ ಹಿಯರ್? ಮೇ ಬಿ 10,0. ಅಂದರೆ ಎಕ್ಸ್ ಆ್ಯಕ್ಸಸಲ್ಲಿ 10, ವೈ ಆ್ಯಕ್ಸಸಲ್ಲಿ 0. ಇದು ಪಾಯಿಂಟ್ ಇದೆ ನೋಡಿ, ಇದು ದಿಸ್ ಬಾಕ್ಸ್, ಇದು ಕೋಆರ್ಡಿನೇಟ್ಸ್ ಯಾವುದರಲ್ಲಿ? ಇನ್ ಕಾರ್ಟೇಷಿಯನ್ ಪ್ಲೇನ್. ಓಕೆ, ಕೋಆರ್ಡಿನೇಟ್ಸ್ ಇನ್ ಕಾರ್ಟೇಷಿಯನ್ ಪ್ಲೇನ್. ಸೊ ಅದೇ ರೀತಿ ಕೋಆರ್ಡಿನೇಟ್ಸ್ನ ನಾವು ಇವಾಗ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿಬಿಟ್ಟು ತೆಗಿಬೋದು. ಓಕೆ, ಕಾಸ್ ಅಂದರೆ ಎಕ್ಸ್ ಆ್ಯಕ್ಸಿಸು, ಸೈನ್ ಅಂದರೆ ವೈ ಆ್ಯಕ್ಸಿಸ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಕಾಸ್ ಥೀಟಾ, ಸೈನ್ ಥೀಟಾ, ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಈ ಅಡ್ಜಸೆಂಟ್ ಇದೆಯಲ್ವಾ, ಅದಕ್ಕೆ ಇದು ಎಕ್ಸ್ ಆ್ಯಕ್ಸಿಸ್. ಆಪೋಸಿಟ್ ಇದೆಯಲ್ವಾ, ಅದಕ್ಕೆ ಇದು ವೈ ಆ್ಯಕ್ಸಿಸ್. ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಫೈನ್. ಕಾಸ್ ಅಂದರೆ ಏನು? ಎಕ್ಸ್ ಕೋಆರ್ಡಿನೇಟ್. ಸೈನ್ ಅಂದರೆ ಏನು? ವೈ ಕೋಆರ್ಡಿನೇಟ್. ಸೊ ಇವಾಗ ನಾನಿಲ್ಲಿ ಎಕ್ಸ್ ಕಾಮ ವೈ ಬರಿಬೇಕಂದ್ರೆ ನಾನೇನಂತ ಬರಿಬೇಕೀಗ? ಕಾಸ್, ವಾಟ್ ಇಸ್ ಥೀಟಾ? ಥೀಟಾ ಅಂದರೆ ಎಕ್ಸ್. ಸೊ ಕಾಸ್ ಎಕ್ಸ್ ಕಾಮ ಸೈನ್ ಎಕ್ಸ್. ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ನ ಬರೀತಾ ಇರೋದು. ಈಗ ನಾನು ಈ ಪಾಯಿಂಟಿಗೆ ಬರೀಬೇಕು ಕೋಆರ್ಡಿನೇಟ್ಸ್ನ. ಯಾವ ಥರ ಬರೆಯೋದು? ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ ಅಂತ ಬರ್ತಾ ಇದೆ. ಸೊ ಇದೇನಾಗುತ್ತೆ? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಕಾಮ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಇದು ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಬಿ. ಇವಾಗ ನಾನು ಈ ಪಾಯಿಂಟಿಗೆ ಬರೀಬೇಕು ಕೋಆರ್ಡಿನೇಟ್ಸ್ನ. ಯಾವ ಥರ ಬರೆಯೋದು? ಕಾಸ್ ಆಫ್ ಮೈನಸ್ ವೈ ಕಾಮ ಸೈನ್ ಆಫ್ ಮೈನಸ್ ವೈ. ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಫಾರ್ ದಿಸ್ ಪಾಯಿಂಟ್. ಕ್ಲಿಯರ್? ಯೂನಿಟ್ ಸರ್ಕಲ್ ಡ್ರಾ ಮಾಡಬೇಕು.
ಮತ್ತು ಈ ಎ ಪಾಯಿಂಟಿನ ಕೋಆರ್ಡಿನೇಟ್ ಏನಾಗುತ್ತೆ 1,0. ಸೊ ಅದೇ ಯೂನಿಟ್ ಸರ್ಕಲ್ ಅಂದರೆ ಏನು, ರೇಡಿಯಸ್ 1 ಸೆಂಟಿಮೀಟರ್ ಇರುತ್ತೆ. ಯೂನಿಟ್ ಸರ್ಕಲ್ನ ಡ್ರಾ ಮಾಡಬೇಕು. ಇದೊಂದು ಕ್ವಾಡ್ರೆಂಟ್ನ ಬಿಟ್ಟು, ಅಂದರೆ ಥರ್ಡ್ ಕ್ವಾಡ್ರೆಂಟ್ನ ಬಿಟ್ಟು ಎಲ್ಲ ಕ್ವಾಡ್ರೆಂಟ್ಸಲ್ಲಿ ಪಾಯಿಂಟ್ಸ್ನ ಇಡಬೇಕು. ಎಕ್ಸ್ ಆ್ಯಕ್ಸಿಸ್ ಮೇಲೆ ಒಂದು ಪಾಯಿಂಟ್ನ ಇಡಿ, ಜಾಯಿನ್ ಮಾಡಿ. ಎಕ್ಸ್ ವೈ ಮೈನಸ್ ವೈ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಕೋಆರ್ಡಿನೇಟ್ಸ್ನ ಬರೀರಿ, ಹೇಳಿದ್ನಲ್ವ ಏನಕ್ಕೆ ಇದು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ. ಫೈನ್, ಕೋಆರ್ಡಿನೇಟ್ಸ್ನ ಬರೆದ್ಬಿಟ್ಟು ಇಲ್ಲಿಗೆ ನಿಮ್ಮ ಡ್ರಾಯಿಂಗು ಮುಗೀತು. ಓಕೆ, ಸೊ ಇಲ್ಲಿಗೆ ಏನಾಗುತ್ತೆ, ನಿಮ್ಮ ಡ್ರಾಯಿಂಗ್ ಮುಗಿಯುತ್ತೆ. ಇಲ್ಲಿಂದ ನೀವು ಇವಾಗ ಡೆರಿವೇಷನ್ನ ಸ್ಟಾರ್ಟ್ ಮಾಡಬೇಕು. ಬಟ್ ಈ ಡ್ರಾಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಡ್ರಾಯಿಂಗೇ ಒಂದು ಕರೆಕ್ಟಾಗಿ ಬಂದುಬಿಟ್ರೆ ನಿಮಗೆ 50% ಆಫ್ ದ ಡೆರಿವೇಷನ್ ಇಸ್ ಡನ್. ಇನ್ನು 50% ಈಸಿಯಾಗಿರುತ್ತೆ. ಓಕೆ, ಸ್ವಲ್ಪ ಇನ್ನೊಂದು ಕೆಲವು ಡೀಟೇಲ್ಸ್ನ ಹಾಕಿ. ಏನಂತ, ಇದು ಎಕ್ಸ್ ಅಂತ, ಓಕೆ, ಇದು ಎಕ್ಸ್ ಡ್ಯಾಶ್ ಅಂತ, ಇದು ವೈ ಅಂತ, ಇದು ವೈ ಡ್ಯಾಶ್ ಅಂತ. ಅರ್ಥ ಆಯ್ತಾ? ಓಕೆ, ಸೊ ಇವಾಗ ನೆಕ್ಸ್ಟ್ ಏನಪ್ಪ ಮಾಡೋಣ ಅಂದರೆ, ನಾವು ಡ್ರಾಯಿಂಗ್ ಮುಗೀತು, 50% ಕೆಲಸ ಮುಗಿದಿದೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಓನ್ಲಿ ಸಿಂಪಲ್ ಡೆರಿವೇಷನ್ ಅಷ್ಟೇ. ಸೊ ಇವಾಗ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾಯಿದ್ರೆ, ಈ ಸರ್ಕಲ್ನ ಎತ್ಬಿಡಿ. ಈಗ ಯಾವುದನ್ನು, ಈ ಸರ್ಕಲ್ ನೋಡಿದ್ದೀರಲ್ವಾ, ಫಸ್ಟ್ ಇದ್ರದ್ದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಟೇಕ್ ಅ ಸ್ಕ್ರೀನ್ಶಾಟ್ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀರಾ ಅನ್ಸುತ್ತೆ. ನಾನೇನು ಮಾಡ್ತೀನಿ ಅಂದರೆ, ಇವಾಗ ಇಲ್ಲಿ ಈ ಯೆಲ್ಲೋ ಕಲರ್ನ ಎತ್ಬಿಡೋಣ. ಓಕೆ, ಸೊ ಯೆಲ್ಲೋ ಕಲರ್ನ ಎತ್ಬಿಟ್ರೆ ನಮಗೆ ಏನು ಉಳಿಯೋದು, ಇವೆರಡು ಟ್ರಯಾಂಗಲ್ಗಳು ಉಳಿತವೆ ಅಷ್ಟೇ. ಫೈನ್, ಸೊ ಇಲ್ಲಿ ಒಂದು ಚಿಕ್ಕ ಡ್ರಾಯಿಂಗ್, ಇದು ಎಕ್ಸ್ ಆ್ಯಕ್ಸಿಸ್ ಅಲ್ವಾ, ಇದು ಆ ಎಕ್ಸ್ ಆ್ಯಕ್ಸಿಸ್ನ ಡ್ರಾ ಮಾಡಿಬಿಡೋಣ. ಸೊ ಏನು ಉಳಿತು ನಮ್ಮ ಹತ್ರ ಇವಾಗ, ಜಸ್ಟ್ 2 ಟ್ರಯಾಂಗಲ್ಗಳು ಉಳಿತಿದ್ದಾವೆ. ಯಾವೆರಡು ಟ್ರಯಾಂಗಲ್ ಅದು, ಒಂದು ಒಂದು ಒ ಬಿ ಎ, ಇನ್ನೊಂದು OCD. ಓಕೆ, OCD ಹಾಗೂ OBA 2 ಟ್ರಯಾಂಗಲ್ಗಳಿದ್ದಾವೆ. ಇದು ನಿಮಗೆ ಕನ್ಫ್ಯೂಸ್ ಆಗತ್ತಂದರೆ ನೀವು ಇದನ್ನು ಸಪ್ರೇಟ್ ಮಾಡಿಬಿಟ್ಟು ಬರೀರಿ. ಇವಾಗ ನಾನು ನಿಮ್ಗೆ ಸಪ್ರೇಟ್ ಮಾಡಿಬಿಟ್ಟು ಬರೆದು ತೋರಿಸ್ತೀನಿ ನೋಡಿ. ಇವಾಗ ನಾವೇನು ಬರೆಯೋಣ ಅಂದರೆ, ಟ್ರಯಾಂಗಲ್ OBAನ ಬರೆಯೋಣ ಸ್ಟೂಡೆಂಟ್ಸ್. ಓಕೆ, ಟ್ರಯಾಂಗಲ್ OBA ಈ ಥರ ಇದೆ. ಇದು O, ಇದು B, ಇದು A. ಓಕೆ, ಸೊ ಇಲ್ಲಿರೋ ಆ್ಯಂಗಲ್ ಎಷ್ಟಿದೆ ನೋಡಿ, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ x+y ಅಂತ ಇದೆ. ಸೊ ದಿಸ್ ಆ್ಯಂಗಲ್ ಇಸ್ x+y. ಬಿಗಿರೋ ಕೋಆರ್ಡಿನೇಟ್ಸು cos ಆಫ್ x+y, sin ಆಫ್ x+y. ಹೇಗಿರೋ ಕೋಆರ್ಡಿನೇಟ್ಸು 1, 0. ಇದೇ ರೀತಿ ಇನ್ನೊಂದು ಟ್ರಯಾಂಗಲ್ನ ಡ್ರಾ ಮಾಡೋಣ. ಯಾವುದದು, OCD. ಸೊ OCD ಟ್ರಯಾಂಗಲ್ನ ಡ್ರಾ ಮಾಡಿದಾಗ ಈ ಥರ ಕಾಣಿಸುತ್ತೆ. ದಿಸ್ ಇಸ್ ಟ್ರಯಾಂಗಲ್ OCD. ಇಲ್ಲಿದೆ. ಇಲ್ಲಿ ಮಧ್ಯದಲ್ಲಿರೋ ಆ್ಯಂಗಲ್ ನೋಡಿ, OCD ಅಂದರೆ ಇದು ಎಕ್ಸ್ ಇದೆ, ಇದು ವೈ ಇದೆ. ಸೊ x+y ಇಸ್ x+y ಓನ್ಲಿ. ಸೊ ಇವಾಗ ಸರ್ ಇದು x-y ಆಗಬೇಕಲ್ವಾ ಅಂತ ಕೇಳಕ್ಕೆ ಹೋಗಬೇಡಿ. ಸಿ ಸ್ಟೂಡೆಂಟ್ಸ್, ಅದು ಏನಕ್ಕೆ ಮೈನಸ್ ಅಂತ ಇದೆ ಅಂದರೆ, ಇಲ್ಲಿ ಏನಕ್ಕೆ -y ಇದೆ ಅಂದರೆ, ಇಟ್ ಈಸ್ ಓನ್ಲಿ ಟೆಲಿಂಗ್ ಅಸ್ ದ ಡೈರೆಕ್ಷನ್ ಅಷ್ಟೇ. ಅಂದರೆ ದಿಸ್ ಆ್ಯಂಗಲ್ is caused by rotating a line in clockwise direction. ಅದು ಕ್ಲಾಕ್ ವೈಸಲ್ಲಿ ತಿರುಗಿದೆ ಅಂದ್ಬಿಟ್ಟು ಮೈನಸ್ ಬರೀತಾ ಇದ್ದೀವಿ ಅಷ್ಟೇ ನಾವು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 30 ಡಿಗ್ರೀಸ್ ಇದ್ದರೆ ಅದನ್ನು ನಾವು -30 ಅಂತ ತೊಗೊಳ್ಳಲ್ಲ. 30 ಡಿಗ್ರೀಸ್ 30 ಡಿಗ್ರೀಸ್ ಅಲ್ವಾ. ಸೊ ಮೈನಸ್ ಇಸ್ ಓನ್ಲಿ ದ ಡೈರೆಕ್ಷನ್ನ ತೋರಿಸ್ತಾ ಇದೆ ನಮಗೆ. ಮೈನಸ್ ಇಸ್ ನಾಟ್ ಮೈನಸ್ ಅಂದರೆ ಇವಾಗ ಇದು 45, ಇದು 30 ಅಂದರೆ 15 ಬರುತ್ತೇನೋ. ದಿಸ್ ಕೆನಾಟ್ ಬಿ 15 ಡಿಗ್ರೀಸ್ ಅಲ್ವಾ, ಇಷ್ಟು ಇಟ್ಸ್ ಮೋರ್ ದೆನ್ 15, ರೈಟ್. ಜಾಮಿಟ್ರಿನೇ ಅದು ನಮ್ಗೆ ಹೇಳುತ್ತೆ. ಸೊ ಮೈನಸ್ ಇಸ್ ಓನ್ಲಿ ದ ಡೈರೆಕ್ಷನ್. ಸೊ ಇವೆರಡರ ಮಧ್ಯದಲ್ಲಿರೋ ಆ್ಯಂಗಲ್ ಎಷ್ಟು, x+y. ಕ್ಲಿಯರ್ ಸ್ಟೂಡೆಂಟ್ಸ್? ಯೂನಿಟ್ ಸರ್ಕಲ್ ಡ್ರಾ ಮಾಡಿದ್ವಿ, ಪಾಯಿಂಟ್ಸ್ನ ಹಾಕಿದ್ವಿ, ಜಾಯಿನ್ ಮಾಡಿದ್ವಿ, 2 ಟ್ರಯಾಂಗಲ್ ಬಂತು. ಆ 2 ಟ್ರಯಾಂಗಲ್ನ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ. ಸೊ ಸಪ್ರೇಟಾಗಿ ಬರ್ಕೊಳ್ಳೋದು ಐ ಥಿಂಕ್ ಯು ಕ್ಯಾನ್ ಡೂ ಇಟ್. ಆಯಿತಾ, ನೀವು ಕೂಡ ಸಪ್ರೇಟಾಗಿ ಬರ್ಕೊಳ್ಳಿ. ಇದು ಹಾಗೆ ಇರಲಿ, ವಿತ್ ಯೆಲ್ಲೋ ಲೈನ್ಸ್ ಹಾಗೆ ಇರಲಿ. ಇದು ಅದ್ರ ಜೊತೆಗೆ ಇವೆರಡು ಸಪ್ರೇಟಾಗಿ ಬರ್ಕೊಳ್ಳಿ. ಬರ್ಕೊಂಡ್ರೆ ಏನಾಗುತ್ತೆ, ಇಟ್ ಈಸ್ ವೆರಿ ಈಸಿ ಟು ಸಾಲ್ವ್ ಅಷ್ಟೇ. ಓಕೆ, ಸೊ ಇವಾಗ ಈ ಡ್ರಾಯಿಂಗ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವೇನು ಮಾಡೋಣ ಅಂದರೆ, ಈ ಡ್ರಾಯಿಂಗ್ನ ಅಳಿಸ್ಬಿಡೋಣ. ಫೈನ್, ಸೊ ಇದನ್ನು ಅಳಿಸ್ಬಿಡೋಣ. ಇವಾಗ ಡೆರಿವೇಷನ್ನ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ಇವಾಗ ಇಲ್ಲಿ ನೋಡಿ, OBA ಆ್ಯಂಡ್ OCD ಇಲ್ಲಿ ಬರೆಯೋಣ. ಟ್ರಯಾಂಗಲ್ OBA ಆ್ಯಂಡ್ ಟ್ರಯಾಂಗಲ್ OCD. ಓಕೆ, OA, OB, OC 3 ಏನು ರೇಡಿಯಸ್ಗಳು, ಹೌದಾ. OD ಕೂಡ ರೇಡಿಯಸ್ಸೇ, OA ಕೂಡ ರೇಡಿಯಸ್. ಇಲ್ಲೆಲ್ಲ ರೇಡಿಯಸ್ಗಳೇ, ಲೈನ್ಗಳು ಏನೇನಿದ್ದಾವೆ ನೋಡಿ, OC,
ಓ ಇಂದ ಏನೇನು ಸ್ಟಾರ್ಟ್ ಆಗ್ತಿದೆ ಎಲ್ಲ ರೇಡಿಯಸ್ ಸ್ಟೂಡೆಂಟ್ಸ್. ಒ ಸಿ ರೇಡಿಯಸ್, ಒ ಡಿ ರೇಡಿಯಸ್, ಒ ಎ ರೇಡಿಯಸ್, ಒ ಬಿ ರೇಡಿಯಸ್, ರೈಟ್. ಸೊ ಇವಾಗ ಒ ಎ ಎಲ್ಲಿದೆ, ಟ್ರಯಾಂಗಲ್ ಒ ಎ ಬಿ ಎಲ್ಲಿದೆ, ಒ ಎ ಈಸ್ ಈಕ್ವಲ್ ಟು ಇದರಲ್ಲಿ ಒ ಸಿ ಬಿಕಾಸ್ ಇಟ್ ಇಸ್ ರೇಡಿಯಸ್. ಅದೇ ರೀತಿ ಒ ಬಿ ಈಸ್ ಈಕ್ವಲ್ ಟು ಒ ಡಿ, ಏನಕ್ಕಿದು, ಬಿಕಾಸ್ ಇಟ್ ಇಸ್ ರೇಡಿಯಸ್. ಆಯಿತಾ. ಇನ್ನೊಂದು ಏನಪ್ಪ ಪಾಯಿಂಟ್ ಅಂದರೆ ಆ್ಯಂಗಲ್ ಬಿ ಒ ಎ, ಆ್ಯಂಗಲ್ ಬಿ ಒ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಡಿ, ಆ್ಯಂಗಲ್ ಸಿ ಒ ಡಿ ಸೇಮ್ ಎರಡು ಕೂಡ ಎಕ್ಸ್ ಪ್ಲಸ್ ವೈ ಇದೆ, ಎಕ್ಸ್ ಪ್ಲಸ್ ವೈ ಇದೆ. ಸೊ ಸೇಮ್ ಆ್ಯಂಗಲ್ ಅಂತ ಬರೆಯೋಣ. ಸೊ ಇದನ್ನೇನಕ್ಕೆ ಬರೆದ್ವಿ ನಾವೀಗ ನೋಡಿ, ಫಸ್ಟಿಂದ ಯೂನಿಟ್ ಸರ್ಕಲ್ ಡ್ರಾ ಮಾಡ್ಕೊಂಡ್ವಿ, ಪಾಯಿಂಟ್ಸ್ ಹಾಕೊಂಡ್ವಿ, ಲೈನ್ಸಿಂದ ಕನೆಕ್ಟ್ ಮಾಡ್ಕೊಂಡ್ವಿ, 2 ಟ್ರಯಾಂಗಲ್ಸ್ ಬಂತು. ಈ 2 ಟ್ರಯಾಂಗಲ್ಸ್ನ ನೋಡಿದಾಗ ಈ ಅಬ್ಸರ್ವೇಷನ್ ಕಂಡು ಬಂತು ನಮಗೆ. ಏನಂತ, ಇಲ್ಲಿ ಇದು ಎರಡು ಈಕ್ವಲ್ ಆಗಿರುತ್ತೆ ರೇಡಿಯಸ್, ಸೇಮ್ ಥಿಂಗ್ ಈಕ್ವಲ್ ಆಗಿರುತ್ತೆ ರೇಡಿಯಸ್, 2 ಆ್ಯಂಗಲ್ಗಳು ಕೂಡ ಈಕ್ವಲ್. ಯಾವಾಗ 2 ಸೈಡು ಒಂದು ಆ್ಯಂಗಲ್ ಈಕ್ವಲ್ ಆಗಿರುತ್ತೋ 2 ಟ್ರಯಾಂಗಲ್ಗಳಲ್ಲಿ, ದೆನ್ ಟ್ರಯಾಂಗಲ್ ಒ ಬಿ ಎ ಇಸ್ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಒ ಸಿ ಡಿ. ಕಾಂಗ್ರುವೆಂಟ್ ಆದರೆ ಏನು ಯೂಸು, ಕಾಂಗ್ರುವೆಂಟ್ ಆದರೆ ಸಿ ಪಿ ಸಿ ಟಿಯಿಂದ ನಾವೇನಂತ ಬರಿಬೋದು ಅಂದರೆ, ಫ್ರಾಮ್ ಸಿ ಪಿ ಸಿ ಟಿ ವಿ ಕ್ಯಾನ್ ರೈಟ್ ದ್ಯಾಟ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ. ಏನಿದು ಸಿ ಪಿ ಸಿ ಟಿ ಅಂದರೆ, ಫಸ್ಟ್ ಆಫ್ ಆಲ್ ಕಾಂಗ್ರುವೆಂಟ್ ಅಂದರೆ ಏನು, ಕಾಂಗ್ರುವೆಂಟ್ ಅಂದರೆ ಸೇಮ್ ಶೇಪ್ ಸೇಮ್ ಸೈಜ್. ಸಿ ಪಿ ಸಿ ಟಿ ಅಂದರೆ ಏನು, ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಓಕೆ, ಸೊ ಕರಸ್ಪಾಂಡಿಂಗ್ ಪಾರ್ಟ್ಸ್ ಅಂದರೆ ಏನು, ಇವಾಗ ಆ್ಯಂಗಲ್ ಎಕ್ಸ್ ವೈ ಆಪೋಸಿಟ್ ಯಾವ ಸೈಡ್ ಇದೆ, ಸಿ ಡಿ ಇದೆ. ಆ್ಯಂಗಲ್ ಎಕ್ಸ್ ಪ್ಲಸ್ ವೈ ಆಪೋಸಿಟ್ ಯಾವ ಸೈಡ್ ಇದೆ, ಎ ಬಿ ಇದೆ. ಹಾಗಾದರೆ ಅವೆರಡು ಕರಸ್ಪಾಂಡಿಂಗ್ ಪಾರ್ಟ್ಸ್ ಯಾವುದ್ರದ್ದು, ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ದು. ಹಾಗಾಗಿ ಏನಾಗ್ತಿದೆ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಬರೀತಾ ಇದ್ದೇನೆ. ಕ್ಲಿಯರ್, ಅರ್ಥ ಆಯ್ತಾ. ಕಾಂಗ್ರುವೆನ್ಸಿ ಆ್ಯಂಡ್ ಸಿ ಪಿ ಸಿ ಟಿನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಬರೋದ್ನಲ್ವಾ. ನೆಕ್ಸ್ಟ್ ಏನು ಮಾಡಿದ್ವಿ ಇವಾಗ, ಎ ಬಿ ಅಂದರೆ ಏನು, ದಿಸ್ ಇಸ್ ಎ ಬಿ, x1 y1 x2 y2 ಅಂತ ತಗೊಳ್ಳೋಣ. ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ, ವಾಟ್ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ ಸ್ಟೂಡೆಂಟ್ಸ್? ಡಿಸ್ಟೆನ್ಸ್ ಫಾರ್ಮುಲಾ ಇಸ್, ಇವಾಗ ಎ ಬಿ ಅಂತ ತೊಗೊಂಡ್ರೆ ನಾನು ಅಂಡರ್ ರೂಟ್ x2 ಮೈನಸ್ x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. ಗಮನಿಸಿ, ಇಲ್ಲಿ ಅಂಡರ್ ರೂಟ್ ಬರ್ತಾ ಇದೆ. ಸೊ ನಾವೇನು ಮಾಡೋಣ, ಎ ಬಿ ಕಂಡುಹಿಡಿಯೋದು ಬೇಡ. ಎ ಬಿ ಕಂಡುಹಿಡಿದ್ರೆ ಹೇಗಿದ್ರು ಅಂಡರ್ ರೂಟ್ ಬರುತ್ತೆ. ಈ ರೂಟ್ನ ಹೋಗ್ಸೋದಕ್ಕೆ ನಾವೇನು ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. ಸೊ ಡೈರೆಕ್ಟಾಗಿ ನಾವು ಎ ಬಿ ಸ್ಕ್ವೇರ್ನ ಕಂಡುಹಿಡಿಯೋಣ. ಇವಾಗ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂದರೆ, ದೆನ್ ಎ ಬಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಸಿ ಡಿ ಸ್ಕ್ವೇರ್. ಎಸ್, ಬಿಕಾಸ್ ದಿಸ್ ಇಸ್ ಈಕ್ವಲ್ ಟು ದಿಸ್, ದೇರ್ ಫಾರ್ ದಿಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ದಿಸ್ ಸ್ಕ್ವೇರ್. ನೆಕ್ಸ್ಟ್ ಇವಾಗ ವಾಟ್ ಈಸ್ ಎ ಬಿ ಸ್ಕ್ವೇರ್? ಎ ಬಿ ಸ್ಕ್ವೇರ್ ಅಂದರೆ ಡಿಸ್ಟೆನ್ಸ್, ಎ ಮತ್ತು ಬಿ ಡಿಸ್ಟೆನ್ಸ್ನ ಕಂಡುಹಿಡಿಯಿರಿ. x2 ಮೈನಸ್ x1, x2 ಮೈನಸ್ x1 ಅಂದರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 1. ಓಕೆ, ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ದ ಹೋಲ್ ಸ್ಕ್ವೇರ್. ಇದು x2 ಮೈನಸ್ x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. y2 ಮೈನಸ್ y1 ಅಂದರೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 0 ಅಂದರೆ ಏನಿಲ್ಲ, ಸೊ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಇದೇನು ಬಂದಿದೆ ನಮಗೆ, ದಿಸ್ ಇಸ್ ಆರ್ ಎ ಬಿ ಸ್ಕ್ವೇರ್. ಓಕೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ y1 ದ ಹೋಲ್ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ, ಈಗ ಸಿ ಡಿ ಸ್ಕ್ವೇರ್ನ ಕಂಡುಹಿಡಿಯೋಣ ಸ್ಟೂಡೆಂಟ್. ಸೊ ಸಿ ಡಿ ಸ್ಕ್ವೇರ್ನ ಯಾವ ಥರ ಕಂಡುಹಿಡಿಯೋದು, ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ಸಿ ಡಿ ಅಂದರೆ ರೂಟ್ ಬರುತ್ತೆ. ಸೊ ಮೊದಲೇ ನಾವು ಸ್ಕ್ವೇರ್ ಮಾಡಿಬಿಟ್ಟು ರೂಟ್ನ ತೆಗೆದಾಕ್ಬಿಟ್ಟಿದ್ದೀವಿ, ರೈಟ್. ಸೊ ಸಿ ಡಿ ಸ್ಕ್ವೇರ್ ಕೂಡ ಹಾಗೆ ಮಾಡೋದು. ಹೇಗೆ, ಸೊ ಇದನ್ನು x1 y1 ಅಂತ ತೊಗೊಳ್ಳಿ, ಇದನ್ನು x2 y2 ಅಂತ ತೊಗೊಳ್ಳಿ. ಓಕೆ, ಸೊ ಇವಾಗ ಏನಾಗುತ್ತೆ, x2 ಮೈನಸ್ x1 ದ ಹೋಲ್ ಸ್ಕ್ವೇರ್. ಸೊ ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಅಂದರೆ ಕಾಸ್ ಎಕ್ಸ್ ಮೈನಸ್ x1 ಅಂದರೆ ಕಾಸ್ ಆಫ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಎಕ್ಸ್ ಮೈನಸ್ ಸೈನ್ ಆಫ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್, ರೈಟ್. x2 ಮೈನಸ್ x1 ದ ಹೋಲ್ ಸ್ಕ್ವೇರ್, y2 ಮೈನಸ್ y1 ದ ಹೋಲ್ ಸ್ಕ್ವೇರ್ ಬಂತು. ನೆಕ್ಸ್ಟು ಸಿ ಡಿ ಸ್ಕ್ವೇರ್ ಏನಾಗುತ್ತೆ, ಅದಕ್ಕಿಂತ ಮುಂಚೆ ಕಾಸ್ ಆಫ್ ಮೈನಸ್ ವೈ, ಮೈನಸ್ ವೈ ಅಂದರೆ ಮೈನಸ್ ಥೀಟಾ. ಮೈನಸ್ ಥೀಟಾ ಎ ಎಸ್ ಟಿ ಸಿ ರೂಲಿನ ಪ್ರಕಾರ ಯಾವ ಕ್ವಾಡ್ರೆಂಟಲ್ಲಿದೆ, 4th ಕ್ವಾಡ್ರೆಂಟಲ್ಲಿದೆ. 4th ಕ್ವಾಡ್ರೆಂಟಲ್ಲಿ ಯಾವ್ದು ಪಾಸಿಟಿವ್ ಆಗುತ್ತೆ, ಕಾಸ್ ಆ್ಯಂಡ್ ಸೀಕೆಂಟ್ ಮಾತ್ರ ಪಾಸಿಟಿವ್ ಆಗುತ್ತೆ, ಮಿಕ್ಕಿದ್ದು ಯಾವುದೇ ಇದ್ರೂ ಕೂಡ ನೆಗೆಟಿವ್ ಆಗುತ್ತೆ, ರೈಟ್. ಸೊ ಇವಾಗ ಆ ಎ ಎಸ್ ಟಿ ಸಿ ರೂಲಿನ ನಾಲೆಜ್ನ ಅಪ್ಲೈ ಮಾಡಿದಾದಮೇಲೆ ಸಿ ಡಿ ಸ್ಕ್ವೇರ್ ಯಾವ ಥರ ಕಾಣಿಸುತ್ತೆ, ಈಗ ನಮಗೆ ಸಿ ಡಿ ಸ್ಕ್ವೇರ್ ಈ ಥರ ಕಾಣಿಸುತ್ತೆ. ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು
ಕಾಸ್ ಎಕ್ಸ್. ಸೊ ಕಾಸ್ ಆಫ್ ಮೈನಸ್ ವೈ ಅಂದರೆ ಏನಾಗುತ್ತೆ, ಇಟ್ ಇಸ್ ಪಾಸಿಟಿವ್ ಅಲ್ವಾ. ಸೊ ಮೈನಸ್ ಕಾಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್. ಸೈನ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್, ಪ್ಲಸ್ ಸೈನ್ ವೈ ದ ಹೋಲ್ ಸ್ಕ್ವೇರ್. ಕ್ಲಿಯರ್? ಓಕೆ. ಸೊ ಇದು ನಮ್ಮ ಸಿ ಡಿ ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಬಂತು, ಸಿ ಡಿ ಸ್ಕ್ವೇರ್ ಬಂತು, ಇವೆರಡು ಈಕ್ವಲ್ ಅಂತ ನಾವು ತೋರಿಸ್ಬೇಕು, ರೈಟ್. ಸೊ ಅವೆರಡು ಈಕ್ವಲ್ ಅಂತ ತೋರಿಸೋದಕ್ಕೆ ಫಸ್ಟ್ ನಾವು ಎ ಬಿ ಸ್ಕ್ವೇರ್ನ ಸಾಲ್ವ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಸೊ ಎ ಬಿ ಸ್ಕ್ವೇರ್ನ ಸಾಲ್ವ್ ಮಾಡ್ಕೊಂಡ್ರೆ ಏನಂತ ಬರುತ್ತೆ ನೋಡೋಣ ನೆಕ್ಸ್ಟ್ ಈಗ. ಓಕೆ. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಒನ್ ದ ಹೋಲ್ ಸ್ಕ್ವೇರ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್. ಓಕೆ. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಒನ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್. ಕರೆಕ್ಟ್? ಎಸ್. ಇವಾಗ ಏನು ಮಾಡೋಣ ನಾವು, ಈ ಮೊದಲನೇ ಟರ್ಮ್ ಇದೆ ಅಲ್ವಾ, ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಅಂತ ಮಾಡೋಣ. ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ. ಬಿ ಅಂದರೆ ಇಂಟು ಒನ್ ಸೇಮ್ ಆಗುತ್ತೆ, ಪ್ಲಸ್ ಈ ಸ್ಕ್ವೇರ್ ಒಳಗಡೆ ಬರುತ್ತೆ, ಏನಂತ ಬರುತ್ತೆ, ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ. ಇವಾಗ ಇಲ್ಲಿ ನೋಡಿ, ಕಾಸ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ಆ್ಯಡ್ ಆದರೆ ಏನಾಗುತ್ತೆ, ಒನ್. ಇಲ್ಲಿಂದ ಒನ್ ಬಂತು, ಇಲ್ಲಿ ಆಲ್ರೆಡಿ ಒನ್ ಇದೆ, 1 + 1 2. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು 2 - 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಅವೆರಡನ್ನ ಆ್ಯಡ್ ಮಾಡಿದ್ರೆ 1 ಬಂತಲ್ವಾ, ಆ ಒನ್ನ ಈ ಒನ್ ಜೊತೆ ಆ್ಯಡ್ ಮಾಡಿದಾಗ 2 ಬರುತ್ತೆ. ಸೊ -2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈನ ಹಾಗೆ ಬರೆದಿದ್ವಿ. ಸೊ ಇಲ್ಲೇನು ಮಾಡ್ಬೋದು, ಮತ್ತು 2ನ ಕಾಮನ್ ತೆಗಿಬೋದು ಸ್ಟೂಡೆಂಟ್ಸ್. ಓಕೆ. ಸೊ 2ನ ಕಾಮನ್ ತೆಗಿಬೋದು, ಅಥವಾ ಅದು ಹಾಗೆ ಬಿಟ್ಟರು ಪರವಾಗಿಲ್ಲ, ಈಕ್ವಲ್ ಅಂತ ಪ್ರೂವ್ ಮಾಡ್ಬೋದು. ಇನ್ನು ಸಿಂಪ್ಲಿಫೈ ಮಾಡಿಬಿಡೋಣ. ಸೊ ಇಲ್ಲೇನಾಗುತ್ತೆ, 2ನ ಕಾಮನ್ ತೆಗೆದ್ರೆ 1 ಮೈನಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಉಳ್ಕೊಳ್ಳುತ್ತೆ. ಇದು ನಮ್ಮ ಏನು, ಎ ಬಿ ಸ್ಕ್ವೇರ್. ಇದೇ ರೀತಿ ನಾವೀಗ ಏನು ಮಾಡಬೇಕು, ಸಿ ಡಿ ಸ್ಕ್ವೇರ್ನ ಸಾಲ್ವ್ ಮಾಡಬೇಕು. ಕರೆಕ್ಟಾ? ಸೊ ಇದೇನಾಗುತ್ತೆ, ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ. ಸಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ದ ಹೋಲ್ ಸ್ಕ್ವೇರ್. ರೈಟ್? ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ. ಇಲ್ಲಿ ನೋಡಿ, ಈಗ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಎರಡು ಎಕ್ಸ್ ಇದೆ, 1 ಆಗುತ್ತೆ. ಕಾಸ್ ಸ್ಕ್ವೇರ್ ವೈ ಸೈನ್ ಸ್ಕ್ವೇರ್ ವೈ, ಥೀಟಾ ಸೇಮ್ ಇದೆ, ವೈ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎರಡು ಪ್ಲಸ್ ಇದೆ, ಸೊ 1 ಆಗುತ್ತೆ. ಇಲ್ಲಿಂದ ಒಂದು 1, ಇಲ್ಲಿಂದ ಒಂದು 1, 1 + 1 ಎಷ್ಟಾಯಿತು, 2. ಸೊ 2. ಕ್ಲಿಯರ್? ಇನ್ನೇನು ಉಳ್ಕೊಂಡಿದೆ, -2 ಕಾಸ್ ಎಕ್ಸ್ ಕಾಸ್ ವೈ -2 ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ 2 ಸೈನ್ ಎಕ್ಸ್ ಸೈನ್ ವೈ ಪ್ಲಸ್ 2 ಸೈನ್ ಎಕ್ಸ್ ಸೈನ್ ವೈ. ಸೊ ಇವಾಗ ಏನು ಮಾಡ್ಬೇಕು ನೀವು, ಇಲ್ಲಿ ಮತ್ತೆ ನಾವು 2ನ ಕಾಮನ್ ತೊಗೊಳ್ಳೋಣ. ಸೊ 2 ಕಾಮನ್ ತೊಗೊಂಡಾಗ ಏನಾಗುತ್ತೆ, 2 ಕಾಮನ್ ತೊಗೊಂಡಾಗ 1 ಮೈನಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ. ರೈಟ್? ಇವೆರಡು ಈಕ್ವಲ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎರಡನ್ನ ಈಕ್ವೇಟ್ ಮಾಡೋಣ. ಸೊ ಎರಡು ಈಕ್ವಲ್ ಅಂತ ಬರೆದಾಗ ಯಾವ ರೀತಿ ಕಾಣಿಸುತ್ತೆ ಇದೀಗ, 2 of 1 minus cos of x plus y is equal to 2 of 1 minus cos x cos y plus sin x sin y. Cancels. So 2 ಆ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಸೊ 2/2 1 ಆಗುತ್ತೆ. ಏನು ಉಳ್ಕೊಂಡಿದೆ ಈಗ, 1 ಮೈನಸ್ ಇದು 1 ಮೈನಸ್ ಇದು +1 ಕೂಡ ಆಗುತ್ತೆ. ಸೊ ಈ +1 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, -1 ಆಗುತ್ತೆ. ಸೊ 1 - 1 0. ಸೊ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಇನ್ನೇನು ಉಳ್ಕೊಂಡಿದೆ ಈಗ, ಮೈನಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಅಂತ ಇದೆ. ರೈಟ್? ಸೊ ಮೈನಸ್ನ ಕಾಮನ್ ತೊಗೊಳ್ಳಿ. ಯಾವ ಕಡೆ, ಈ ಕಡೆ. ಸೊ ಈ ಕಡೆ ಏನು ಬರುತ್ತೆ, ಮೈನಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಉಳ್ಕೊಳ್ಳುತ್ತೆ. ಈ ಕಡೆ ಮೈನಸ್ನ ಕಾಮನ್ ತೆಗೆದು ಆದಮೇಲೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಮೈನಸ್ ಕ್ಯಾನ್ಸಲ್ಸ್, ದೇರ್ ಫಾರ್ ಹೆನ್ಸ್ ಪ್ರೂವ್ಡ್. ಅಷ್ಟೇ.
ಸೊ ಸ್ಟೂಡೆಂಟ್ಸ್ ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ. ಓಕೆ, ಸೊ ಡ್ರಾಯಿಂಗ್ ಮಾಡಬೇಕು, ಯೂನಿಟ್ ಸರ್ಕಲ್ 4 ಪಾಯಿಂಟ್ಸ್ನ ಹಾಕಬೇಕು, ಜಾಯಿನ್ ಮಾಡಬೇಕು, ಆ್ಯಂಗಲ್ಸ್ ಗೊತ್ತಿರಬೇಕು, ಎಕ್ಸ್+y ಮತ್ತು -y ಅಂತ, ಕೋಆರ್ಡಿನೇಟ್ಸ್ನ ಬರೀಬೇಕು. ಕೋಆರ್ಡಿನೇಟ್ಸ್ನ ಬರೆದ್ಮೇಲೆ 2 ಟ್ರಯಾಂಗಲ್ಗಳನ್ನು ಕಂಪೇರ್ ಮಾಡಬೇಕು, ಕಾಂಗ್ರುವೆಂಟ್ ಅಂತ ತೋರಿಸ್ಬೇಕು. CPCT ಅಂತ ಬರೆದು x+yನ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬೇಕು, ಅಂದರೆ AB = CD ಅಂತ. ಈ ABCDಗೆ ಏನು ಮಾಡಬೇಕು, ಡಿಸ್ಟೆನ್ಸ್ ಫಾರ್ಮುಲಾನ ಹಾಕಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ರೂಟ್ ಬರುತ್ತೆ. ಸೊ ರೂಟ್ನ ಎಲಿಮಿನೇಟ್ ಮಾಡೋದು ಹಾಗೆ ಸ್ಕ್ವೇರ್. ಸೊ ಅದನ್ನು 4 ಹ್ಯಾಂಡಲ್ಲೇ ಮಾಡ್ಕೊಂಡ್ಬಿಡಬೇಕು. AB² = CD² ಅಂತ. ಸೊ ಈಗ ABCD ಸ್ಕ್ವೇರ್ಗಳಿಗೆ ಡಿಸ್ಟೆನ್ಸ್ ಫಾರ್ಮುಲಾನ ಹಾಕಿ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಸಾಲ್ವ್ ಮಾಡ್ತಾ 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 ಏನಾಗುತ್ತೆ, ಇಲ್ಲಿಗೆ ಬಂದು ನಿಲ್ತೀವಿ, ಇಲ್ಲಿಗೆ ಬಂದು ನಿಲ್ತೀವಿ. ಓಕೆ, ಇವೆರಡು ಈಕ್ವಲ್ ಅಂತ ತೋರಿಸ್ಬೇಕು. ತೋರಿಸಿದಾಗ ಏನಾಗುತ್ತೆ, ಕೆಲವು ಟರ್ಮ್ಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. cos of x+y = ನಾವು ಡೆರಿವೇಷನ್ನ ಕೊನೆಯದಾಗಿ ತಲುಪಿಡ್ತೀವಿ. ರೈಟ್. ಸೊ ಇದು ನೋಡಬೇಕಾದ್ರೆ ಕೇಳಬೇಕಾದ್ರೆ ಸ್ವಲ್ಪ ಕಷ್ಟ ಅಥವಾ ಸ್ವಲ್ಪ ಈಸಿ ಅಂತ ಅನಿಸ್ಬೋದು. ಬಟ್ ಇದನ್ನು ಕುತ್ಕೊಂಡು ನೀವು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಇವತ್ತು 3 ಟೈಮ್ಸ್ ಮಾಡಿದಾಗ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ 1 ಟೈಮ್ ನೀವೇ ಚೆಕ್ ಮಾಡ್ಕೊಳ್ಳಿ, ನಾನು ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದು ಬಂದಿದೆಯಾ ಅಂತ. ಗ್ಯಾಪ್ ಇರಲಿ, ಆಯಿತಾ, ಅಟ್ಲೀಸ್ಟ್ ಒಂದು 4 to 5 hours ಗ್ಯಾಪ್ ಇರಲಿ, ಓದೋದಕ್ಕೂ ರೀಕಾಲ್ ಮಾಡೋದಕ್ಕೂ. ರೈಟ್. ವೆರಿ ಇಂಪಾರ್ಟೆಂಟ್ ಡೆರಿವೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಡೆರಿವೇಷನ್ ಸ್ಟೂಡೆಂಟ್ಸ್. ಓಕೆ, ಸೊ ಮುಂದಿನ ಡೆರಿವೇಷನ್ ಬಂದುಬಿಟ್ಟು ಡಿರೈವ್ ದ ಈಕ್ವೇಷನ್ ಆಫ್ ಎನ್ ಎಲಿಪ್ಸ್ ಅಂತ ಕೋನಿಕ್ ಸೆಕ್ಷನ್ಸ್ ಪಾಠದಿಂದ ಕೇಳ್ತಾರೆ. ಸೊ ಇದರಲ್ಲಿ ನೀವೇನು ಜ್ಞಾಪಕ ಇಟ್ಕೋಬೇಕು, ಮೊದಲನೇದಾಗಿ ಡಯಾಗ್ರಾಮ್ ಸ್ಟೂಡೆಂಟ್ಸ್. ವೆರಿ ಸಿಂಪಲ್ ಡಯಾಗ್ರಾಮ್ ಇದೆ ಇದರಲ್ಲಿ. ಸೊ ದಿಸ್ ಇಸ್ ದ ಡಯಾಗ್ರಾಮ್. ಓಕೆ, ಇದು ನಮ್ಮ ಎಲಿಪ್ಸಿನ ಈಕ್ವೇಷನ್ x² by y² x² by a² plus y² by b² equals 1. ಓಕೆ, ಇದು ಪಾಯಿಂಟ್ P ವಿತ್ ಕೋಆರ್ಡಿನೇಟ್ಸ್ x1, y1. ಇದು F1, ಇದು F2 ವಿತ್ ಕೋಆರ್ಡಿನೇಟ್ಸ್ -c, 0, c, 0. ಅಷ್ಟೇ. ಈ ಡಯಾಗ್ರಾಮ್ ಜ್ಞಾಪಕ ಇಟ್ಕೋಬೇಕು, ಡ್ರಾ ಮಾಡಬೇಕು. ಈ ಡಯಾಗ್ರಾಮಿಂದ ನಾವು ಡಿರೈವೇಷನ್ ಮಾಡ್ತಾ ಇಲ್ಲ. ಓಕೆ, ಸೊ ಬಟ್ ಈ ಡಯಾಗ್ರಾಮ್ನ ನಾವು ಜ್ಞಾಪಕ ಇಟ್ಕೋಬೇಕು. ಫೈನ್. ಸೊ ಇದು ಮೋಸ್ಟ್ಲಿ ಬರೆಯೋದು ಬೇಡ ಅನಿಸ್ತಾ ಇದೆ ನನಗೆ. ಬಿಡಿ, ಇದನ್ನು ಬರಿಬೇಡಿ, ಇದನ್ನು ಇಷ್ಟೇ ಬರೀರಿ ಸಾಕು. ಓಕೆ, ಎಲಿಪ್ಸು PF1, PF2. ಇದ್ರ ಜೊತೆಗೆ ಇನ್ನೊಂದೇನು ಜ್ಞಾಪಕ ಇಟ್ಕೋಬೇಕಪ್ಪ ಅಂದರೆ a² = b² + c². ಓಕೆ, ಸೊ ಇದು ಆ್ಯಕ್ಚುಲಿ ಹೇಗೆ ಬಂತು ಇದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು, ಅದೇ ತುಂಬ ಡೀಪಾಗಿ ಹೋಗೋಗುತ್ತೆ. ಓಕೆ, ಸೊ ಶಾರ್ಟಾಗಿ ಹೇಳ್ಬೇಕಂದ್ರೆ ಇದು C ಡಿಸ್ಟೆನ್ಸ್, ಇದು C ಡಿಸ್ಟೆನ್ಸು, ಇದು B ಡಿಸ್ಟೆನ್ಸು, ಇದು B ಡಿಸ್ಟೆನ್ಸು, ಇದು A ಡಿಸ್ಟೆನ್ಸು, ಇದು A ಡಿಸ್ಟೆನ್ಸು. ಸೊ ರಿಲೇಷನ್ಶಿಪ್ ನೋಡಿದಾಗ ನಮಗೆ ಈ ರಿಲೇಷನ್ಶಿಪ್ ಬರುತ್ತೆ, a² = b² + c² ಅಂತ. ರೈಟ್. ಓಕೆ, ಡಯಾಗ್ರಾಮ್ ನಂಬರ್ 1 ಜ್ಞಾಪಕ ಇಟ್ಕೋಬೇಕು. a² = b² + c². ಇದು ಕೂಡ ಜ್ಞಾಪಕ ಇಟ್ಕೋಬೇಕು. ಇಷ್ಟೇ ಸ್ಟೂಡೆಂಟ್ಸ್ ಇದರಲ್ಲಿ. ಇವೆರಡು ಜ್ಞಾಪಕ ಇಟ್ಕೊಂಡ್ರೆ ಥರ್ಡ್ ಪಾಯಿಂಟು ಇನ್ನೇನು ಜ್ಞಾಪಕ ಇಟ್ಕೋಬೇಕು. ಲೆಟ್ ಸ್ಟಾರ್ಟ್ ವಿತ್ ದ ಡೆರಿವೇಷನ್. ಸೊ ಡೆರಿವೇಷನ್ ಹೇಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ PF1 ಅಂದರೆ ಈ ಡಿಸ್ಟೆನ್ಸು ಪ್ಲಸ್ PF2 ಈ ಡಿಸ್ಟೆನ್ಸು ಈಸ್ ಈಕ್ವಲ್ ಟು 2a. ರಿಮೆಂಬರ್ ದಿಸ್ ಪಾಯಿಂಟ್. PF1 = PF2 = 2a. ಈಗ PF1 ಅಂದರೆ ಏನು, P ಅಂದರೆ ಇದು, F1 ಅಂದರೆ ಇದು, ಮತ್ತು ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಏನಾಗತ್ತೆ ಇದೀಗ √. ಇವಾಗ ಇಲ್ಲಿ ಸ್ಕ್ವೇರ್ ಮಾಡೋಕ್ಕಾಗಲ್ಲ ನಾವು, ಅಲ್ಲಿ ನೋಡಿ ಸ್ಕ್ವೇರ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಆಲ್ರೆಡಿ ಈಕ್ವೇಷನ್ ಫಾರ್ಮ್ ಆಗಿ ಹೋಗಿದೆ. ಇವಾಗ ಸ್ಕ್ವೇರ್ ಮಾಡಿದ್ರೆ ಡಸ್ ನಾಟ್ ಲುಕ್ ಗುಡ್. ಓಕೆ, ಸೊ PF1ಗೆ ಏನು ಬರೆಯೋಣ, ಇದು x1 y1, ಇದು x2 y2 ಅಂತ ತೊಗೊಳ್ಳೋಣ. x2 - x1 ದ ಹೋಲ್ ಸ್ಕ್ವೇರ್. ಓಕೆ, ಅಂದರೆ ಏನಾಗುತ್ತೆ, ಅಥವಾ ಇದನ್ನು x1 y1 x2 y2 ಅಂತ ತೊಗೊಳ್ಳೋಣ. ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇದೇ x1 y1 ಇರಬೇಕಂತ ಏನಿಲ್ಲ. ಓಕೆ, x2 - x1 ದ ಹೋಲ್ ಸ್ಕ್ವೇರ್ ಅಥವಾ x2 - x1 ದ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, x1 + c ದ ಹೋಲ್ ಸ್ಕ್ವೇರ್. ರೈಟ್. x1 + c ದ ಹೋಲ್ ಸ್ಕ್ವೇರ್, y2 - y1 ದ ಹೋಲ್ ಸ್ಕ್ವೇರ್ ಅಂದರೆ y1 - 0 ದ ಹೋಲ್ ಸ್ಕ್ವೇರ್. ಇದು PF1 ಆಯಿತು. ಪ್ಲಸ್ √ PF2, P ಇಲ್ಲಿದೆ, F2 ಇಲ್ಲಿದೆ. ಸೊ x2 - x1 ದ ಹೋಲ್ ಸ್ಕ್ವೇರ್ ಅಂದರೆ x1 - c ದ ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ದ ಹೋಲ್ ಸ್ಕ್ವೇರ್. ಸೊ y2 - y1 ದ ಹೋಲ್ ಸ್ಕ್ವೇರ್. ಓಕೆ, ಇದು y2. 1 ಸೆಕೆಂಡ್. ಹಾಂ, ಓಕೆ, ಇದು y2 - y1 ದ ಹೋಲ್ ಸ್ಕ್ವೇರ್ ಅಂದರೆ y1 - 0 ದ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು, 2a. ರೈಟ್. ಓಕೆ, ಸೊ ಇವಾಗ ಏನು ಮಾಡೋಣ ನಾವು, ಇಲ್ಲೂ ರೂಟ್ ಇದೆ, ಇಲ್ಲೂ ರೂಟ್ ಇದೆ, ಇಲ್ಲಿ ರೂಟ್ ಇಲ್ಲ. ನಾವು ರೂಟ್ ಎಲಿಮಿನೇಟ್ ಮಾಡಲೇಬೇಕು. ದಟ್ ಈಸ್ ದ ಬೆಸ್ಟ್ ವೇ ಟು ವರ್ಕೌಟ್ ಮ್ಯಾಥ್. ರೂಟ್ ಇದ್ದರೆ ಕಷ್ಟ ಆಗುತ್ತೆ. ಸೊ ಈಗ ರೂಟ್ ಎಲಿಮಿನೇಷನ್ಗೋಸ್ಕರ ನಾವೇನು ಮಾಡಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಸೊ ಇಲ್ಲಿ ನಾವು ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಬೇಕಾ? ನೋ.
ಇವಾಗ ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿದ್ರೆ ನಮಗೆ ರೂಟ್ ಎಲಿಮಿನೇಟ್ ಆಗೋದಿಲ್ಲ. ಯಾಕಾಗಲ್ಲ ಹೇಳ್ತೀನಿ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಲ್ವಾ, ಅಂದರೆ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ ಸ್ಕ್ವೇರ್ ಮಾಡಿದ್ರೆ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂತ ಆದಾಗ ಎ ಸ್ಕ್ವೇರ್ ರೂಟ್ ಹೋಯಿತು, ಬಿ ಸ್ಕ್ವೇರ್ ರೂಟ್ ಹೋಯಿತು, 2ab. ಸೊ ಎ ಬಿ ಮತ್ತೆ ರೂಟ್ ಬಂದ್ಬಿಡುತ್ತಲ್ವಾ. ಸೊ ಹಾಗಾಗಿ ನಾವು ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ಇಟ್ ಇಸ್ ನಾಟ್ ಸೊ ಎಫಿಷಿಯೆಂಟ್. ಯಾಕೆ ರೂಟ್ ಎಲಿಮಿನೇಟ್ ಆಗಲ್ಲ, ರೂಟ್ ಮತ್ತೆ ವಾಪಸ್ ಬರುತ್ತೆ. ಒಂದು ರೀಸನ್ ಇದೆ ಅಲ್ಲಿ. ಅದಕ್ಕೆ ಅದನ್ನು ತಪ್ಪಿಸೋದಕ್ಕೆ ನಾವೇನು ಮಾಡಬೇಕಂದ್ರೆ, ಅರ್ಥ ಆಯ್ತಲ್ವ ಇಲ್ಲಿ ಏನಕ್ಕೆ ಸ್ಕ್ವೇರ್ ಮಾಡಬಾರ್ದು ಅಂತ. ಅದನ್ನು ತಪ್ಪಿಸೋದಕ್ಕೆ ನಾವೇನು ಮಾಡಬೇಕಂದ್ರೆ, ಈ ಟರ್ಮ್ ಇದೆಯಲ್ವಾ ಇದನ್ನು ಈ ಕಡೆಗೆ ತೊಗೊಂಬರೋಣ. ಅವಾಗೇನಾಗುತ್ತೆ, ಅಂಡರ್ ರೂಟ್ ಎಕ್ಸ್ ಪ್ಲಸ್ 1c ದ ಹೋಲ್ ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್, ಓಕೆ, ವಿಚ್ ಇಸ್ ಈಕ್ವಲ್ ಟು 2a ಮೈನಸ್ ಅಂಡರ್ ರೂಟ್ x1 ಮೈನಸ್ c ದ ಹೋಲ್ ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್. ಈ ಕಡೆ ತೊಗೊಂಬಂದ್ವಿ. ಇವಾಗ ಏನು ಮಾಡೋಣ, ನೌ ವಿ ವಿಲ್ ಸ್ಕ್ವೇರ್ ಇಟ್ ಆನ್ ಬೋತ್ ದ ಸೈಡ್ಸ್. ಸೊ ದ ಹೋಲ್ ಸ್ಕ್ವೇರ್ ಈ ಥರ ಸ್ಕ್ವೇರ್ ಮಾಡಿದಾಗ ರೂಟ್ ಉಳ್ಕೊಳ್ಳುತ್ತಾ? ಎಸ್, ಇಲ್ಲೂ ಕೂಡ ರೂಟ್ ಉಳ್ಕೊಳ್ಳುತ್ತೆ. ಬಟ್ 2 ರೂಟ್ ಉಳ್ಕೊಳ್ಳಲ್ಲ, ಒಂದೇ ರೂಟ್ ಉಳ್ಕೊಳ್ಳುತ್ತೆ. ಸೊ 2 ಇಸ್ ಮೋರ್ ದ್ಯಾನ್ 1 ಅಲ್ವಾ. ಸೊ ಒಂದೇ ರೂಟ್ ಉಳ್ಕೊಳ್ಳುತ್ತೆ, ವಿ ಆರ್ ಹ್ಯಾಪಿ. ಸೊ ಸ್ಕ್ವೇರ್ ಮಾಡೋಣ ಬನ್ನಿ. ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಇದು ಎಕ್ಸ್ ಪ್ಲಸ್ 1c ದ ಹೋಲ್ ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನಾಗುತ್ತೆ, ಎ ಸ್ಕ್ವೇರ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಹಾಕಿ. ಅವಾಗೇನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಓಕೆ, ಇದು ಮೈನಸ್ 1 ಸೆಕೆಂಡ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಮೈನಸ್ 2 ಇಂಟು 2a ಇಂಟು ಬಿ ಅಂದರೆ ಎಕ್ಸ್ ಮೈನಸ್ 1c ದ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಓಕೆ, ಸೊ ನೋಡಿ ಮತ್ತೆ ರೂಟ್ ಬಂದಿದೆ, ಬಟ್ ಒಂದೇ ರೂಟ್ ಇದೆ. ಇಲ್ಲೇ ಸ್ಕ್ವೇರ್ ಮಾಡಿದ್ರೆ ನಮಗೆ 2 ರೂಟ್ ಬರ್ತಾಯಿತ್ತು, ರೈಟ್? ಎಸ್. ಸೊ ಇವಾಗ ನೋಡಿ, ಇದನ್ನು ಸ್ಪ್ಲಿಟ್ ಮಾಡಿ, ಇದನ್ನು ಸ್ಪ್ಲಿಟ್ ಮಾಡಿ, ಎಲ್ಲನೂ ಸ್ಪ್ಲಿಟ್ ಮಾಡಿಬಿಟ್ಟು ಬರೆಯೋಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಎಕ್ಸ್ ಪ್ಲಸ್ 1c ದ ಹೋಲ್ ಸ್ಕ್ವೇರ್ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ y1 ಸ್ಕ್ವೇರ್ ಇಸ್ ಈಕ್ವಲ್ ಟು y1, ಓಕೆ, ನೆಕ್ಸ್ಟ್ 4a ಸ್ಕ್ವೇರ್ x1 ಮೈನಸ್ c ದ ಹೋಲ್ ಸ್ಕ್ವೇರ್ ಅಂದರೆ a ಮೈನಸ್ b ದ ಹೋಲ್ ಸ್ಕ್ವೇರ್. ಸೊ ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಪ್ಲಸ್ y1 ಸ್ಕ್ವೇರ್ ಮೈನಸ್ 4a ಅಂಡರ್ ರೂಟ್ x ಮೈನಸ್ c ದ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಇಲ್ಲಿ, ಸಿ ಈ x1 y1 ಅಂತ ಇದೆಯಲ್ವಾ, ಇದನ್ನು x, y ಅಂತ ತೊಗೊಂಡ್ರು ಓಕೆ, ಅಥವಾ x1 y1 ಅಂತ ತೊಗೊಂಡ್ರು ಓಕೆ. ಸೊ x, y ಅಂತ ತೊಗೊಳ್ಳಿ ಬೇಸಿಕಲಿ. ಸೊ ಇದು ಆಲ್ ದೀಸ್ ಆರ್ x1 ಅಲ್ಲ, ಅದು x ಅಷ್ಟೇ, ಮತ್ತು y ಇದಷ್ಟೇ. ಓಕೆ, x1 y1 ಅಂತ ಇದ್ರೂ ಓಕೆ, ಡಸ್ ನಾಟ್ ಮ್ಯಾಟರ್, ಬಟ್ ಲೆಟ್ ಸ್ಟಿಕ್ ಟು ದಟ್ ಅಷ್ಟೇ. x ಮತ್ತು y ಅಂತ ಸ್ಟಿಕ್ ಆಗೋಣ. ಇಲ್ಲೂ ಕೂಡ ಅದನ್ನು ಕ್ಲಿಯರ್ ಮಾಡಿಬಿಡಿ. ಸೊ ದಿಸ್ ಇಸ್ x, y. ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಟು ಎವ್ರಿಥಿಂಗ್ ಸ್ಟೂಡೆಂಟ್ಸ್. ಅಂದರೆ ಇಲ್ಲಿ ಚೇಂಜ್ ಆಯ್ತಲ್ವಾ, ಇದು x1 ಅಲ್ಲ, ಇದು y. ಓಕೆ, ಸೊ ಹಾಗೆ 1 ಎಲ್ಲ ಹೋಗುತ್ತೆ. ಸೊ x1 y1 ಅಂತ ಇದ್ರೂ ನೋ ಪ್ರಾಬ್ಲಮ್, ಬಟ್ ಜಸ್ಟ್ ಟೆಲ್ಲಿಂಗ್ ಅಷ್ಟೇ. ಸೊ xy ಅಂತಲೇ ಇರಲಿ. ಸೊ ಸ್ಟೂಡೆಂಟ್ಸ್ ಇವಾಗ ಇಲ್ಲಿ ನೋಡಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕ್ಯಾನ್ಸಲ್. ಈ ಕಡೆ ಏನು ಉಳಿದಿದೆ, ಬರೀ 2xc ಉಳಿದಿದೆ. ಈ ಕಡೆ 4a ಸ್ಕ್ವೇರ್ ಮೈನಸ್ 2xc ಮತ್ತು ಈ ರೂಟ್ ಉಳಿದಿದೆ. ಈ ಮೈನಸ್ 2xc ಇದೆಯಲ್ವಾ, ಆ ಕಡೆಗೆ ತೊಗೊಂಡು ಹೋಗೋಣ. ಏನಾಗುತ್ತೆ ತೊಗೊಂಡು ಹೋದಾಗ, ಮೈನಸ್ 2xc ಪ್ಲಸ್ ಆಗುತ್ತೆ. ಸೊ 4xc ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಮೈನಸ್ 4a ಅಂಡರ್ ರೂಟ್ x ಮೈನಸ್ x ಮೈನಸ್ c ದ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. 4 4 4 ಇದೆ, ಹೋಲ್ ಇಕ್ವೇಷನ್ ಡಿವೈಡೆಡ್ ಬೈ 4 ಏನಾಗುತ್ತೆ, xc ಇಸ್ ಈಕ್ವಲ್ ಟು xc ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ a ಅಂಡರ್ ರೂಟ್ x ಮೈನಸ್ c ದ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ವಾಪಸ್ ತಿರುಗಿ ನಾವು ಇಲ್ಲಿಗೆ ಬರೋಣ. ಯಾಕೆ ನಾವು ಇಲ್ಲೇ 2 ಕಡೆ ಸ್ಕ್ವೇರ್ ಮಾಡಿಲ್ಲ? ವೈ ಡಿಡ್ ಬಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಇಲ್ಲೇ ಏನಕ್ಕೆ ಮಾಡಿಲ್ಲ ನಾವು?
ಇಲ್ಲಿ ಮಾಡಿದಿದ್ರೆ 2 ರೂಟ್ ಬರ್ತಾ ಇತ್ತು. ಇದನ್ನ ಈ ಕಡೆ ತೊಗೊಂಡೋಗಿ ಸ್ಕ್ವೇರ್ ಮಾಡಿದ್ದಕ್ಕೆ ಒಂದೇ ಒಂದು ರೂಟ್ ಬಂದಿದೆ. ಆ ಒಂದು ರೂಟ್ನ ಸಿಂಪ್ಲಿಫೈ ಮಾಡ್ತಾ 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 ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲೇನಾಗ್ತಾ ಇದೆ, ಇನ್ನೊಂದು ರೂಟ್ ಇದೆ, ಈ ರೂಟ್ನ ಹೋಗಿಸ್ಬೇಕೀಗ. ಈ ರೂಟ್ನ ಹೋಗಿಸ್ಬೇಕಂದ್ರೆ ಮತ್ತೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕಾ? ಇಲ್ಲಿ ಬೇಡ, ಮತ್ತೆ ರೂಟ್ ಬರುತ್ತೆ, ರೈಟ್? ಸೊ ನಾವೇನು ಮಾಡೋಣ, ಇದನ್ನು ಈ ಕಡೆ ತಂದು ಇದನ್ನು ಆ ಕಡೆ ತೊಗೊಂಡು ಹೋಗೋಣ. ಯಾವ ಥರ ಕಾಣಿಸುತ್ತೆ ಅವಾಗ? a ಅಂಡರ್ ರೂಟ್ ಎಕ್ಸ್ ಮೈನಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಎಕ್ಸ್ ಸಿ, ಈ ರೀತಿ ಕಾಣಿಸುತ್ತೆ. ಇವಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಈ ರೂಟ್ ಎಲಿಮಿನೇಟ್ ಆಗೋಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ ಈಗ ಮತ್ತೆ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂದರೆ ದ ಹೋಲ್ ಸ್ಕ್ವೇರ್. ಓಕೆ, ಸೊ ಇದೇನಾಗುತ್ತೆ ಸ್ಕ್ವೇರ್ ಮಾಡಿದಾಗ? ಇದು a ಸ್ಕ್ವೇರ್ ಆಗುತ್ತೆ ಆಫ್ ಎಕ್ಸ್ ಮೈನಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ರೈಟ್? ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ. ಈಗ ಎಕ್ಸ್ ಮೈನಸ್ ಸಿ ದ ಹೋಲ್ ಸ್ಕ್ವೇರ್ನ ಸಾಲ್ವ್ ಮಾಡಿ. ಏನಾಗುತ್ತಾಗ a ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2xc ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ 4 ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ xc. ನೆಕ್ಸ್ಟು ಈ a ಸ್ಕ್ವೇರನ್ನು ಒಳಗಡೆಗೆ ಮಲ್ಟಿಪ್ಲೈ ಮಾಡಿ. ಮಾಡಿದಾಗ ಏನಾಗುತ್ತೆ? a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಪ್ಲಸ್ a ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ 4 ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ. ಓಕೆ, ಸೊ ಇವಾಗ ಇಲ್ಲಿ ನೋಡಿ ಒಂದು ಪಾಯಿಂಟ್ ಬರುತ್ತೆ. ಯಾವ ಪಾಯಿಂಟ್ ಅಪ್ಪ ಅದು? ಇದು ಮತ್ತು ಇದು ಎರಡು ಸೇಮ್ ಆಗಿದೆ, ವಿತ್ ಸೇಮ್ ಸೈನ್, ಸೇಮ್ ನಂಬರ್ಸ್, ಸೇಮ್ ವೇರಿಯೇಬಲ್, ಸೇಮ್ ಪವರ್. ಏನಾಗುತ್ತದು? ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಬೇರೆ ಏನಾದರೂ ಕ್ಯಾನ್ಸಲ್ ಔಟ್ ಆಗುತ್ತಾ ಇದರಲ್ಲಿ? ಒಂದು ಸತಿ ನೋಡಿ. ಬೇರೆ ಏನು ಕ್ಯಾನ್ಸಲ್ ಔಟ್ ಆಗೋ ಥರ ಇಲ್ಲ. ಓಕೆ, ಸೊ ಇಲ್ಲೇನು ಮಾಡೋಣ ನಾವೀಗ? ಏನು ಉಳ್ಕೊಳ್ಳುತ್ತೋ ಅದನ್ನು ಬರ್ಕೊಳ್ಳೋಣ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಮುಂದಿನ ಸ್ಲೈಡಲ್ಲಿ ಈ ಪಾಯಿಂಟ್ನ ಬರ್ಕೊಳ್ಳೋಣ. ಏನಿದೆ? a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸಿ ಸ್ಕ್ವೇರ್ ಅಲ್ವಾ? ಸೊ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ವೈ ಸ್ಕ್ವೇರ್, a ಸ್ಕ್ವೇರ್ ವೈ ಸ್ಕ್ವೇರ್ ಮತ್ತು a ಟು ದ ಪವರ್ ಆಫ್ 4 ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್, a ಟು ದ ಪವರ್ ಆಫ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್. ಓಕೆ, ಸೊ ಇಲ್ಲೇನು ಮಾಡೋಣ ಈಗ? ಈ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ನ ಈ ಕಡೆಗೆ ತೊಗೊಂಡು ಹೋಗೋಣ. ಯಾಕೆ? ಎಕ್ಸ್ ಸ್ಕ್ವೇರ್ ಕಾಮನ್ ತೆಗಿಬೋದು ಅಲ್ವಾ? ಸೊ ಏನಾಗುತ್ತೆ? a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅಲ್ಲ ಇದು ಮೈನಸ್ ಆಗುತ್ತೆ ಇಲ್ಲಿ, ಮೈನಸ್ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ 4. ನೆಕ್ಸ್ಟು ಇವೆರಡು ಟರ್ಮ್ಗಳಲ್ಲಿ ಯಾವೆರಡು ಟರ್ಮಲ್ಲಿ? ಈ ಟರ್ಮ್ ಮತ್ತು ಈ ಟರ್ಮಲ್ಲಿ ಎಕ್ಸ್ ಸ್ಕ್ವೇರ್ನ ಕಾಮನ್ ತೆಗೀರಿ. ಸೊ ಎಕ್ಸ್ ಸ್ಕ್ವೇರ್ನ ಕಾಮನ್ ತೆಗೆದಾಗ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಫ್ a ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಓಕೆ, ಇಲ್ಲಿ ಏನಾದರೂ ಕಾಮನ್ ತೆಗಿಬೋದಾ? ಸಿ ಸ್ಕ್ವೇರ್ a ಸ್ಕ್ವೇರ್ a ಟು ದ ಪವರ್ ಆಫ್ 4 ಇದೆ. ಓಕೆ, ಈ ಟರ್ಮ್ನ ಈ ಕಡೆ ಕಳಿಸಿ. ನೆಕ್ಸ್ಟು ಅವಾಗೇನು ಉಳ್ಕೊಳ್ಳುತ್ತೆ ಇಲ್ಲಿ? ಪ್ಲಸ್ a ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ 4 ಮೈನಸ್ a ಸ್ಕ್ವೇರ್ ಸಿ ಸ್ಕ್ವೇರ್. ಸೊ ಮತ್ತೆ ಎಕ್ಸ್ ಸ್ಕ್ವೇರ್ ಆಫ್ a ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ವೈ ಸ್ಕ್ವೇರ್, a ಸ್ಕ್ವೇರ್ ಕಾಮನ್, a ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಓಕೆ, a ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂದರೆ ಏನು? ಇಲ್ಲಿ ನೋಡಬೇಕೀಗ. ವಾಟ್ ಈಸ್ a ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್? ಈ ಸಿ ಸ್ಕ್ವೇರ್ನ ಆ ಕಡೆ ಕಳಿಸಿ. a ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಬರುತ್ತೆ, ರೈಟ್? ಸೊ ಅದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಂತ ಬರುತ್ತೆ? ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಬಿ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ a ಸ್ಕ್ವೇರ್ ಬಿ ಸ್ಕ್ವೇರ್. ಸೊ ಡಿವೈಡೆಡ್ ಬೈ a ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಬಿ ಸ್ಕ್ವೇರ್. ಸೊ ಬಿ ಸ್ಕ್ವೇರ್ ಕ್ಯಾನ್ಸಲ್, a ಸ್ಕ್ವೇರ್ ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್. ಸೊ ಎಕ್ಸ್ ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇಲ್ಲಿಗೆ ಈ ಡೆರಿವೇಷನ್ ಮುಗಿಯುತ್ತೆ. ಸೊ ಸ್ಟೂಡೆಂಟ್ಸ್, ಇದರಿಂದ ನಿಮ್ಗೆ ಏನು ಅರ್ಥ ಆಗಬೇಕಂದ್ರೆ ವೆರಿ ಸಿಂಪಲ್ ಪಾಯಿಂಟ್ ಅಷ್ಟೇ. ನಾನು ಹೇಳ್ತೀನಿ ನೋಡಿ. ಈಗ 6 ಮಾರ್ಕ್ ಕೇಳ್ತಾರೆ ಇದನ್ನು. ಎಷ್ಟು ಮಾರ್ಕ್ ಕೇಳ್ತಾರೆ? 6 ಮಾರ್ಕ್ಸ್. ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ವೆರಿ ಫ್ಯೂ ಪಾಯಿಂಟ್ಸ್. ಆರಾಮಾಗಿರೋ ಒಂದು ಡಯಾಗ್ರಾಮು, ಇದೊಂದು ಈಕ್ವೇಷನ್ನು, ಹಾಗೆ pf1 ಪ್ಲಸ್ pf2 ಇಸ್ ಈಕ್ವಲ್ ಟು 2a.
ಅಷ್ಟೇ. ಈ ಡಯಾಗ್ರಾಮಲ್ಲಿ ಈ ಕೋಆರ್ಡಿನೇಟ್ಸ್ ಜ್ಞಾಪಕ ಇಟ್ಕೋಬೇಕು. ಇದು x1 y1 ಅಂತ ಬರ್ಕೊಂಡಿದೆ, xy ಅಂತ ಬರ್ಕೊಂಡ್ರು ಫೈನ್. Pf1 = Pf2 = 2a ಜ್ಞಾಪಕ ಇಟ್ಕೊಂಡಿದ್ದೀರಾ? ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಬರುತ್ತೆ. ಇದು ಇಲ್ಲೇ ಸ್ಕ್ವೇರ್ ಮಾಡಬೇಕಾ? ಯೋಚಿಸಿ ಒಂದ್ಸತಿ. ಇಲ್ಲೇ ಸ್ಕ್ವೇರ್ ಮಾಡಿದ್ರೆ ನಮಗೆ 2 ಸ್ಕ್ವೇರ್ ರೂಟ್ ಬರುತ್ತೆ. ಅದಕ್ಕೆ ಯಾವುದಾದ್ರೂ ಒಂದನ್ನು ಈ ಕಡೆ ತೊಗೊಂಡು ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ಸ್ ಎಲಿಮಿನೇಟ್ ಆಗಿಬಿಟ್ಟು ಒಂದೇ ಒಂದು ರೂಟ್ ಬರುತ್ತೆ ನಮಗೆ. ಇವಾಗ ಮತ್ತೆ ಈ ರೂಟ್ನ ಎಲಿಮಿನೇಟ್ ಮಾಡೋದಕ್ಕೆ ನೋಡಿ. ಸೊ ಬೇಸಿಕಲಿ ನಾವು ಇಲ್ಲಿಂದ ಹಿಡಿದು ಎಲ್ಲಿವರೆಗೂ ಅಂದರೆ ಈ ಎಲ್ಲೋ ಪಾರ್ಟ್ವರೆಗೂ ನಾವು ಜಸ್ಟ್ ರೂಟ್ ಎಲಿಮಿನೇಟ್ ಮಾಡಿದ್ದೇವೆ ಅಷ್ಟೇ. ಆ ರೂಟ್ ಎಲಿಮಿನೇಷನ್ಗೆ ಇಷ್ಟು ದೊಡ್ಡ ಪ್ರೊಸೀಜರ್ ಇದೆ. ಮತ್ತು ಇಷ್ಟು ನೀವೇನು ನೋಡ್ತಾ ಇದ್ದೀರಾ ನೋಡಿ, ದಿಸ್ ಇಸ್ ನಾಟ್ ಕೋನಿಕ್ ಸೆಕ್ಷನ್ಸ್, ದಿಸ್ ಇಸ್ ಸಿಂಪಲ್ ಮ್ಯಾಥಮೆಟಿಕ್ಸ್, ಬೇಸಿಕ್ ಮ್ಯಾಥ್ಸ್. ಅಂದರೆ ಸ್ಕ್ವೇರ್ ಮಾಡೋದು, ಮೈನಸ್ ಮಾಡೋದು, ಆ್ಯಡ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಬೇಸಿಕ್ ಮ್ಯಾಥಮೆಟಿಕ್ಸ್. ಏನಿಲ್ಲ ಆಬ್ಜೆಕ್ಟಿವು, ಇವೆರಡು ಡಿಸ್ಟೆನ್ಸ್ ಫಾರ್ಮುಲಾ ತೊಗೊಂಡಾಗ 2 ರೂಟ್ಗಳು ಬರ್ತವೆ. ಈ ರೂಟ್ಗಳನ್ನು ಹೋಗಿಸ್ಬೇಕು. ಈ ರೂಟನ್ನು ಹೋಗಿಸೋದು ಹೇಗೆ? ಸ್ಕ್ವೇರ್ ಮಾಡಿ. ಸೊ ಈ ಕಡೆ ಇಲ್ಲೇ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ರೂಟ್ಗಳು ಹೋಗೋದಿಲ್ಲ. ಸೊ ಒಂದನ್ನು ಈ ಕಡೆ ತೊಗೊಂಬಂದು ಸ್ಕ್ವೇರ್ ಮಾಡಿ ಒಂದೇ ಒಂದು ರೂಟ್ ಉಳ್ಕೊಳ್ಳುತ್ತೆ. ಆ ರೂಟ್ನ ಹೋಗ್ಸೋದಕ್ಕೆ ಮತ್ತೆ ಸ್ಕ್ವೇರ್ ಮಾಡಿದಾಗ ನಮಗೆ ಇಲ್ಲಿವರೆಗೂ ಬಂತು. ಇದಾದಮೇಲೆ ನಾವು ಈ ರಿಲೇಷನ್ಶಿಪ್ನ ಯೂಸ್ ಮಾಡಬೇಕು. ಯಾವುದು? a² = b² + c². ಇದರ ಪ್ರಕಾರ ನಾವೇನು ಮಾಡಬೇಕು? ಕಾಮನ್ನ ತೆಕ್ಕೊಳ್ತಾ ಹೋಗಬೇಕು. ಸೊ a² - c², a² - c². ಎರಡು ಕಡೆ b² ಬರುತ್ತೆ, ಡಿವೈಡೆಡ್ ಬೈ a² b² ಅಂತ ಮಾಡಿದಾಗ ವಿಲ್ ಗೆಟ್ ದ ರೈಟ್ ಆನ್ಸರ್. ಅಷ್ಟೇ. ಸೊ ಡಯಾಗ್ರಾಮ್ a² = b² + c². Pf1 = Pf2 = 2a. Pf1 Pf2ಗಳಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು, ರೂಟ್ ಬರ್ತವೆ. ರೂಟ್ ಎಲಿಮಿನೇಟ್ ಮಾಡೋದೇ ಇಲ್ಲಿವರೆಗೂ ಆಗೋಗುತ್ತೆ. ಆಮೇಲೆ a² = b² + c² ಪ್ರಕಾರ ಕಾಮನ್ ತೆಗೆದ್ರೆ ಡೆರಿವೇಷನ್ ಮುಗಿಯುತ್ತೆ. ಕ್ಲಿಯರ್? ಇಷ್ಟೇ ಇರೋದು ಈ ಡೆರಿವೇಷನಲ್ಲಿ, ಬೇರೆ ಏನೂ ಇಲ್ಲ. ಕಷ್ಟ ಅನ್ಕೊಳ್ಳೋಕೆ ಹೋಗಬೇಡಿ. ನಾನು 4 ಪಾಯಿಂಟ್ ಹೇಳಿದ್ನಲ್ಲ, ಈ 4 ಪಾಯಿಂಟ್ಗಳ ಬಗ್ಗೆ ಯೋಚಿಸಿ, ಸ್ಟೆಪ್ಸ್ಗಳ ಬಗ್ಗೆ ಯೋಚಿಸಿ, ನಿಮಗೆ ಅರ್ಥ ಆಗುತ್ತೆ. ಆಲ್ ರೈಟ್? ಎಸ್. ಮುಂದಿನ ಡೆರಿವೇಷನ್ಗೆ ಹೋಗೋಣ. ಓಕೆ, ಮುಂದಿನ ಡೆರಿವೇಷನ್ ಸ್ಟ್ರೈಟ್ ಲೈನ್ಸ್. ಸ್ಟ್ರೈಟ್ ಲೈನ್ಸಲ್ಲಿ ಯಾವುದಪ್ಪ ಡೆರಿವೇಷನ್ ಕೇಳ್ತಾರೆ? ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಕೇಳ್ತಾರೆ. ಎಲ್ಲಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಕೇಳ್ತಾರೆ? ಒಂದು ಪಾಯಿಂಟಿಂದ ಆ ಲೈನಿಗೆ ಎಷ್ಟು ದೂರ ಇದೆ ಡಿಸ್ಟೆನ್ಸು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ, ದಿಸ್ ಇಸ್ ದ ಡೆರಿವೇಷನ್. ನಿಮಗೆ ನಿಮ್ಮ ಸ್ಟ್ರೈಟ್ ಲೈನ್ಸಲ್ಲಿ ಕೇಳ್ತಾರೆ. ಸೊ ಯಾವ ರೀತಿ ಡಿರೈವ್ ಮಾಡಬೇಕು, ಡ್ರಾಯಿಂಗ್ ಯಾವ ರೀತಿ ಇರಬೇಕು, ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು, ಸಿಂಪಲ್ ಆಗಿ ಈಸಿಯಾಗಿ ಕಲಿಯೋಣ ಈಗ. ಓಕೆ, ಸೊ ದಿಸ್ ಡೆರಿವೇಷನ್ ಇಸ್ ಫ್ರಮ್ ಸ್ಟ್ರೈಟ್ ಲೈನ್ಸ್. ಡೆರಿವೇಷನಿನ ಹೆಡ್ಡಿಂಗ್ ಬಂದ್ಬಿಟ್ಟು ದ ಡಿಸ್ಟೆನ್ಸ್ ಫ್ರಮ್ ಅ ಪಾಯಿಂಟ್ ಫ್ರಮ್ ದ ಲೈನ್. ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ದ ಲೈನ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೂ ಓಕೆ. ಓಕೆ, ಸೊ ಇದಕ್ಕೆ ಡ್ರಾಯಿಂಗ್ ನಾವು ಯಾವ ಥರ ಮಾಡೋಣ ಅಂದರೆ ಸ್ಟೂಡೆಂಟ್ಸ್, ಮೊದಲನೇದಾಗಿ ವೈ ಆ್ಯಕ್ಸಸ್ ಹಾಗೂ ಎಕ್ಸ್ ಆ್ಯಕ್ಸಸ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ನನ್ನ ಡ್ರಾಯಿಂಗು ಸ್ವಲ್ಪ ಸ್ಟ್ರೇಟ್ ಆಗಿರೋದಿಲ್ಲ, ಬಿಕಾಸ್ ಐ ಆಮ್ ಡೂಯಿಂಗ್ ಫ್ರೀ ಹ್ಯಾಂಡ್ ಅಲ್ವಾ. ಎಕ್ಸಾಮಿನಲ್ಲಿ ನೀವು ಸ್ಕೇಲು ಪೆನ್ಸಿಲ್ನ ಯೂಸ್ ಮಾಡಿ ಡ್ರಾ ಮಾಡಿ. ಓಕೆ, ಸೊ ಎಕ್ಸ್ ಆ್ಯಕ್ಸಸ್ ವೈ ಆ್ಯಕ್ಸಸ್ನ ಡ್ರಾ ಮಾಡಿದ್ವಿ. ಇವಾಗ ಏನು ಮಾಡೋಣ ನಾವು ವಿ ವಿಲ್ ಡ್ರಾ ಅ ಸ್ಟ್ರೈಟ್ ಲೈನ್. ಯಾವ ರೀತಿ ಇದೆ ಸ್ಟ್ರೈಟ್ ಲೈನ್? ಇದು ಈ ಸ್ಟ್ರೈಟ್ ಲೈನ್ ಈ ರೀತಿ ಇದೆ. ದಿಸ್ ಇಸ್ ದ ಸ್ಟ್ರೈಟ್ ಲೈನ್. ಓಕೆ, ಇದು ನಮ್ಮ ಸ್ಟ್ರೈಟ್ ಲೈನ್. ಇವಾಗ ಈ ಸ್ಟ್ರೈಟ್ ಲೈನಿನಲ್ಲಿ ಈ ಎಕ್ಸ್ ಮತ್ತು ವೈ ಆ್ಯಕ್ಸಸಲ್ಲಿ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ತಗೊಳ್ಳೋಣ. ದಿಸ್ ಇಸ್ ದಟ್ ಪಾಯಿಂಟ್. ರೈಟ್? ಓಕೆ, ಸೊ ಇವಾಗ ನಾವೇನು ಮಾಡೋಣ, ಇದಕ್ಕೆ ನೇಮ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಈ ಪಾಯಿಂಟಿನ ಕೋಆರ್ಡಿನೇಟ್ನ ನಾನು P(x1, y1) ಅಂತ ತಗೊಳ್ಳೋಣ, ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್. ಹಾಗೆ ಈ ಸ್ಟ್ರೈಟ್ ಲೈನ್ ಇದೆ ಅಲ್ವಾ, ಈ ಸ್ಟ್ರೈಟ್ ಲೈನಿನ ಈಕ್ವೇಷನ್ ಬಂದ್ಬಿಟ್ಟು ax + by + c = 0. ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಅ ಸ್ಟ್ರೈಟ್ ಲೈನ್. ಈಕ್ವೇಷನ್ ಆಫ್ ಅ ಸ್ಟ್ರೈಟ್ ಲೈನ್ ಏನು ಅಂದರೆ ದಿಸ್ ಇಸ್ ದ ಈಕ್ವೇಷನ್. ಪಾಯಿಂಟಿನ ಕೋಆರ್ಡಿನೇಟ್ ಏನು ಅಂದರೆ x1, y1. ರೈಟ್? ಓಕೆ, ಸೊ ಇವಾಗ ಈ ಡ್ರಾಯಿಂಗ್, ಈ ಫಿಗರ್ನ ನೋಡಿ. ಈ ಫಿಗರ್ನ ನೋಡಿದಾಗ ಈ ಸ್ಟ್ರೈಟ್ ಲೈನ್ ಇದೆಯಲ್ವಾ, ಎಕ್ಸ್ ಮತ್ತು ವೈ ಆ್ಯಕ್ಸಸ್ಗಳನ್ನು ಇಲ್ಲಿ ಕಟ್ಟಾಗ್ತಾ ಇದೆ. ಇಲ್ಲೊಂದ್ಸತಿ ಕಟ್ಟಾಗುತ್ತೆ, ಇಲ್ಲೊಂದ್ಸತಿ ಕಟ್ಟಾಗುತ್ತೆ. ಏನಾಗ್ತಾ ಇದೆ? ಒಂದು ಲೈನು ಎಕ್ಸ್ ಆ್ಯಕ್ಸಸ್ನ ಇಲ್ಲಿ ಕಟ್ಟಾಗ್ತಾ ಇದೆ, ವೈ ಆ್ಯಕ್ಸಸ್ನ ಇಲ್ಲಿ ಕಟ್ಟಾಗ್ತಾ ಇದೆ. ಈ ಪಾಯಿಂಟಿಗೆ ಏನಪ್ಪ ಹೆಸರು? ಸೇಮ್ ಪಿ ಅಂತ ಹೇಗೆ ಕೊಟ್ಟಿದ್ದೀವೋ ಅದಕ್ಕೆ ಇಲ್ಲೊಂದು ಹೆಸರನ್ನ ಕೊಡ್ಬೋದು. ಬಟ್ ಟೆಕ್ನಿಕಲಿ ಇದಕ್ಕೆ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎಕ್ಸ್ ಇಂಟರ್ಸೆಪ್ಟ್. ಓಕೆ, ಅಂದರೆ ಈ ಲೈನ್ ಇದೆಯಲ್ವಾ, ಈ ಲೈನು ಎಕ್ಸ್ ಆ್ಯಕ್ಸಸ್ನ ಕಟ್ ಮಾಡ್ತಾ ಇದೆ. ಎಕ್ಸ್ ಆ್ಯಕ್ಸಸ್ನ ಕಟ್ ಮಾಡ್ತಾ ಇರೋ ಕಾರಣ ಈ ಪಾಯಿಂಟಿನ ಹೆಸರು ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಸೊ ಈಗ ಈ ಎಕ್ಸ್ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ ಏನು ಬರೆಯೋಣ? x2 y2 ಅಂತ ಬರೆದು ಬಿಡೋಣ? ನೋ. ಎಕ್ಸ್ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ x2 y2 ಅಂತ ಬರಿಬೋದು, ಹೌದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗ ನೀವು ಯೋಚನೆ ಮಾಡಿ,
ಎಕ್ಸ್ ಇಂಟರ್ಸೆಪ್ಟಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ವೈ 0 ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗುತ್ತೆ? ವೈ ವಿಲ್ ಬಿ ಈಕ್ವಲ್ ಟು 0 ಅಲ್ವಾ? ಎಸ್. ಸೊ ಈಗ ಈ ಎಕ್ಸ್ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ನ ಬರೆಯೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಇಕ್ವೇಷನ್ನ ತಗೊಳ್ಳೋಣ. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನು? ಇಲ್ಲಿ ಬರೀತೀನಿ ನೋಡಿ. ಇವಾಗ ಇದೇ ಈಕ್ವೇಷನ್ನ ನಾವು 2 ಟೈಮ್ಸ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ಮೊದಲನೇದು ಈ ಕಡೆ ಮಾಡೋಣ. ಇಲ್ಲಿ ನಾವೇನು ಕಂಡುಹಿಡಿಯೋಣ? ಎಕ್ಸ್ ಇಂಟರ್ಸೆಪ್ಟ್ನ ಕಂಡುಹಿಡಿಯೋಣ. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನು ನೋಡಿ? ಎಕ್ಸ್ ಇಂಟರ್ಸೆಪ್ಟ್ ಅಂತ ನೀವು ಕೇಳಿಸ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮ ತಲೆಯಲ್ಲಿ ವೈ ಇಸ್ ಈಕ್ವಲ್ ಟು 0 ಅಂತ ಬರಬೇಕು. ಅಂದರೆ ಈ ಲೈನು ಎಕ್ಸ್ ಆಕ್ಸಿಸಲ್ಲಿ ಎಲ್ಲೇ ಕಟ್ ಮಾಡಲಿ, ಈ ಪಾಯಿಂಟಲ್ಲಿ ಕಟ್ ಮಾಡಲಿ, ಈ ಪಾಯಿಂಟಲ್ಲಿ ಕಟ್ ಮಾಡಲಿ, ಈ ಪಾಯಿಂಟಲ್ಲಿ ಕಟ್ ಮಾಡಲಿ, ಯಾವುದೇ ಪಾಯಿಂಟಲ್ಲಿ ಕಟ್ ಮಾಡಲಿ ಎಕ್ಸ್ ಆಕ್ಸಿಸ್ನ, ಅವಾಗ ವೈ ಏನಾಗಿರುತ್ತೆ? ವೈ 0 ಆಗಿರುತ್ತೆ ಅಷ್ಟೇ. ಇದೇ ಎಕ್ಸ್ ಇಂಟರ್ಸೆಪ್ಟ್ ಅಂದರೆ. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಲೈನ್ ಕಟಿಂಗ್ ಎಕ್ಸ್ ಆಕ್ಸಿಸ್. ಎಕ್ಸ್ ಇಂಟರ್ಸೆಪ್ಟಿನ ಅರ್ಥ ಏನು? ವೈ ಇಸ್ ಈಕ್ವಲ್ ಟು 0. ಈ ವೈ ಇಸ್ ಈಕ್ವಲ್ ಟು 0ನ ಈ ಇಕ್ವೇಷನಲ್ಲಿ ಹಾಕಿ ಏನಾಗುತ್ತೆ? ವೈ ಇಸ್ ಈಕ್ವಲ್ ಟು 0 ಆಗಿದಾಗ ಏನಾಗುತ್ತೆ? ಎ ಎಕ್ಸ್ ಪ್ಲಸ್ 0 ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಫೈನ್. ಈ ಸಿನ ಆ ಕಡೆ ಕಳಿಸಿ. ಎ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿ. ಸೊ ಎಕ್ಸ್ ಇಂಟರ್ಸೆಪ್ಟ್ ಪಾಯಿಂಟ್ ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ. ಇದು ನಮ್ಮ ಎಕ್ಸ್ ಇಂಟರ್ಸೆಪ್ಟಿನ ಪಾಯಿಂಟ್. ಓಕೆ, ಸೊ ಈಗ ಇದರ ಕೋಆರ್ಡಿನೇಟ್ನ ನಾನು ಯಾವ ಥರ ಬರಿತೀನಪ್ಪ ಅಂದರೆ ಮೈನಸ್ ಸಿ ಬೈ ಎ ಕಾಮ 0. ಈ ಪಾಯಿಂಟಿನ ಕೋಆರ್ಡಿನೇಟ್. ಇದು ಯಾಕೆ ಇಲ್ಲಿ 0 ಆಗ್ತಾ ಇದೆ? ಇಲ್ಲಿ ನೋಡಿ, ವೈ 0 ತಾನೆ. ಸೊ ಇದಕ್ಕೆ ವೈ ಕಡೆ 0. ಹಾಗಾದರೆ ಎಕ್ಸ್ ಏನಾಗುತ್ತೆ? ವೈನ 0 ಹಾಕಿ ಲೈನಲ್ಲಿ, ಎಕ್ಸ್ ಏನು ಬರುತ್ತಲ್ವಾ ಅದನ್ನಲ್ಲಿ ಬರೀರಿ. ದಿಸ್ ಈಸ್ ದ ಕೋಆರ್ಡಿನೇಟ್ಸ್. ಇದು x2 y2 ಈ ಪಾಯಿಂಟಿಗೆ. ಇದೇ ರೀತಿ ವೈಗೂ ಕೂಡ ಮಾಡಿ. ಸೊ ನಾವು ನೆಕ್ಸ್ಟ್ ಯಾವ್ದು ಮಾಡ್ತಾ ಇರೋದು? ವಿ ಆರ್ ಡೂಯಿಂಗ್ ವೈ ಇಂಟರ್ಸೆಪ್ಟ್. ವೈ ಇಂಟರ್ಸೆಪ್ಟ್ ಅಂದರೆ ಫಸ್ಟ್ ತಲೆಗೆ ಏನು ಬರಬೇಕು? ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ವೈ ಇಸ್ ಈಕ್ವಲ್ ಟು 0. ವೈ ಇಂಟರ್ಸೆಪ್ಟ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಅಷ್ಟೇ. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿ ಈಕ್ವೇಷನಲ್ಲಿ ಏನಾಗುತ್ತೆ? 0 ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. 0 ಇಂಟು ಎ 0ನೇ ಆಯಿತಾ? 0 ಇಂಟು ಬಿ 0ನೇ. ಸೊ ಇಲ್ಲಿ 0 ಬರ್ತಿದ್ದೀನಿ. ಸಿನ ಆ ಕಡೆ ಕಳಿಸಿ ಏನಾಗುತ್ತೆ? ಬಿ ವೈ ವಿಲ್ ಬಿ ಈಕ್ವಲ್ ಟು ಮೈನಸ್ ಸಿ ಆ್ಯಂಡ್ ದೇರ್ ಫಾರ್ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಬಿ. ಇದೇನಾಯಿತು? ಇದು ನಮ್ಮ ವೈ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ಗಳು. ಸೊ ವೈ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್? ಎಕ್ಸ್ 0 ಇದೆ, ವೈ ಮೈನಸ್ ಸಿ ಕಾಮ ಬಿ ಇದೆ. ಬರೆದ್ಬಿಡೋಣ. ಸೊ 0 ಕಾಮ ಮೈನಸ್ ಸಿ ಬೈ ಬಿ ಇದು ವೈ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ಗಳು. ರೈಟ್? ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಡ್ರಾಯಿಂಗು, ಪಾಯಿಂಟು, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಪಾಯಿಂಟ್ಸ್ನ ಯಾವ ಥರ ಕಂಡುಹಿಡಿಬೇಕು ಇಲ್ಲ ಅಂತ ತೋರಿಸಿದೆ ನಿಮಗೆ. ರೈಟ್? ಈಗ ಈ ಪಾಯಿಂಟಿಂದ ಈ ಲೈನಿಗೆ ಡಿಸ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಾನು ಒಂದು ಸ್ಕೇಲ್ನ ತೊಗೊಂಡು ಈ ಥರ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನು ಮೆಷರ್ ಮಾಡಿದ್ರೆ ಡಿಸ್ಟೆನ್ಸ್ ಬಂತಲ್ವಾ? ರೈಟ್? ಬಟ್ ಇದನ್ನು ಮಾಡೋದು ಸರಿನಾ? ದಿಸ್ ಇಸ್ ಆಬ್ಸಲ್ಯೂಟ್ಲಿ ರಾಂಗ್ ಸ್ಟೂಡೆಂಟ್ಸ್. ಓಕೆ, ನಾನು ಹೇಳ್ತೀನಿ ನಿಮಗೆ ಯಾಕೆ ಅಂತ. ಯಾಕಂದರೆ ದ ಶಾರ್ಟ್ ನೋಡಿ, ಡಿಸ್ಟೆನ್ಸ್ನ ಕಂಡುಹಿಡಿಯಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಿಂದ ಯಾವುದೋ ಒಂದು ಅಂಗಡಿ ಹತ್ತಿರದಲ್ಲಿದೆ. ಸೊ ಇದು ನಿಮ್ಮ ಮನೆ ಅಂದ್ಕೊಳ್ಳಿ. ಓಕೆ, ಈ ಪಾಯಿಂಟು ನಿಮ್ಮ ಮನೆ, ಈ ಪಾಯಿಂಟು ಒಂದು ಅಂಗಡಿ. ಈ ಮನೆಯಿಂದ ಈ ಅಂಗಡಿಗೆ ಎಷ್ಟು ದೂರ ಅಪ್ಪ ಡಿಸ್ಟೆನ್ಸು ಕ್ಯಾಲ್ಕುಲೇಟ್ ಮಾಡಿ ಅಂತ ನಿಮ್ಗೆ ಹೇಳಿದಾಗ ಇನ್ಫಿನೈಟ್ ವೇಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ? ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಇದು ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಹೌಸ್ ಆ್ಯಂಡ್ ದ ಶಾಪ್. ಡಿಸ್ಟೆನ್ಸ್ ಈ ಥರ ಆಗುತ್ತೆ. ಅಥವಾ ಈ ಥರನೂ ಆಗ್ಬೋದಲ್ವಾ? ಇದು ಡಿಸ್ಟೆನ್ಸೇ, ಇದು ಡಿಸ್ಟೆನ್ಸೇ, ಇದು ಡಿಸ್ಟೆನ್ಸೇ, ಇದು ಡಿಸ್ಟೆನ್ಸೇ. ಅಂದರೆ ನಿಮ್ಮ ಮನೆಯಿಂದ ನಿಮ್ಮ ಅಂಗಡಿಗೆ ನೀವು ಯಾವ ದಾರಿಯಲ್ಲಿ ಬೇಕಾದರೂ ಹೋಗ್ಬೋದು. ಅದೇ ಡಿಸ್ಟೆನ್ಸ್ ಅಲ್ವಾ? ಅದೇ ದೂರ. ಎಷ್ಟು ದೂರ ಇದೆ ಅಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಎಷ್ಟು ದೂರ ಅಂತ, ಅಷ್ಟು ದೂರ ಇದೆ ಅಂತ ಹೇಳ್ಬೋದು. ಬಟ್ ಇಸ್ ದಿಸ್ ಗುಡ್? ನೋ. ಯಾಕಂದರೆ ಇದು ಸುತ್ತಿ ಬಳಸಿ ಹೋಗ್ತಾ ಇದ್ದೀವಿ ಅಂಗಡಿಗೆ. ನಾವು ದ ಬೆಸ್ಟ್ ವೇ ಅಂದರೆ ಏನು ಮಾಡ್ಬೋದು? ಬೆಸ್ಟ್ ವೇ ಇಸ್ ದ ಸ್ಟ್ರೇಟ್ ಲೈನ್. ಇಲ್ಲಿ ನೋಡಿ ಅಲ್ವಾ? ಡಿಸ್ಟೆನ್ಸ್ ಅಂತ ಕೇಳಿದಾಗ ನೋಡಿ, ಇದು ಕೂಡ ಡಿಸ್ಟೆನ್ಸೇ, ಇದು ಡಿಸ್ಟೆನ್ಸೇ, ಇದು ಡಿಸ್ಟೆನ್ಸೇ, ಇದು ಡಿಸ್ಟೆನ್ಸೇ, ಇದು ಡಿಸ್ಟೆನ್ಸೇ. ಹೌದು, ಇಲ್ಲ ಅಂತ ಇಲ್ಲ. ಬಟ್ ಸ್ಮಾರ್ಟಾಗಿ ಯೋಚನೆ ಮಾಡಬೇಕಾದ್ರೆ ಬೇಗ ಆ ಮನೆಯಿಂದ ಅಂಗಡಿಗೆ ಬೇಗ ಹೋಗಬೇಕಪ್ಪ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಏನು? ಸ್ಟ್ರೇಟ್ ಲೈನ್. ರೈಟ್? ಸೊ ಇಲ್ಲೂ ಕೂಡ ಸ್ಟ್ರೇಟ್ ಲೈನ್ ಡ್ರಾ ಮಾಡಿದ್ದೀವಿ. ಇಸ್ ದಿಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದ ಲೈನ್? ನೋ. ಸೊ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ ಈ ಥರ. ಇವಾಗ ಇದು ಅಳತೆ ಮಾಡಿದಾಗ 7 ಸೆಂಟಿಮೀಟರ್ ಬಂತು ಅಂದ್ಕೊಳ್ಳೋಣ.
ಇದನ್ನ ಅಳತೆ ಮಾಡಿದಾಗ 4.5 ಸೆಂಟಿಮೀಟರ್ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ವಿಚ್ ಇಸ್ ಗುಡ್? ಆಬ್ವಿಯಸ್ಲಿ ದಿಸ್ ಇಸ್ ಗುಡ್ ಅಲ್ವಾ? ಹತ್ತಿರ ಇದೆ, ಬೇಗ ಕವರ್ ಮಾಡ್ಬೋದು ಈ ಡಿಸ್ಟೆನ್ಸ್ನ. ಈ ಥರ ಹೋದಾಗ ಬೇಗ ಕವರ್ ಮಾಡ್ಬೋದು, ಟೈಮ್ನ ಉಳಿಸ್ಬೋದು. ಸೇಮ್ ಥಿಂಗ್ ಅಪ್ಲಿಕೇಬಲ್ ಹಿಯರ್ ಆಲ್ಸೋ. ಸೊ ಇದನ್ನು ಬರೆಯೋದಕ್ಕೆ ಹೋಗ್ಬೇಡಿ, ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಷ್ಟೇ ನಾನು ತೋರಿಸಿರೋದು. ಓಕೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕೇಳಿದ ತಕ್ಷಣ ವಿಲ್ ಆಲ್ವೇಸ್ ಡ್ರಾ ಪರ್ಪೆಂಡಿಕ್ಯುಲರ್ ಫ್ರಮ್ ದಟ್ ಪಾಯಿಂಟ್ ಟು ದ ಲೈನ್. ಇವಾಗ ಏನಾಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದ ಲೈನ್ನ ನಾವು ಆರಾಮಾಗಿ ಕಂಡುಹಿಡಿಬೋದು. ಇಲ್ಲಿ ಒಂದು ಚಿಕ್ಕ ಕನ್ಸ್ಟ್ರಕ್ಷನ್ನ ಮಾಡ್ಬೇಕು, ಏನದು, ಪಿ ಮತ್ತು ಇದನ್ನು ಜಾಯಿನ್ ಮಾಡಿ, ಪಿ ಮತ್ತು ಇದನ್ನು ಜಾಯಿನ್ ಮಾಡಿ. ಇವಾಗ ನೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದು ಓ, ಇದನ್ನು ಎ ಅಂತ ತೊಗೊಳ್ಳೋಣ, ಇದನ್ನು ಬಿ ಅಂತ ತೊಗೊಳ್ಳೋಣ, ಇದನ್ನು ಸಿ ಅಂತ ತೊಗೊಳ್ಳೋಣ. ಓ ಎ ಬಿ ಸಿ, ಹಾಗೂ ಇನ್ನೊಂದು ಏನಿರೋದು ಪಿ. ರೈಟ್? ಓಕೆ, ಎಸ್, ಅಷ್ಟೆ. ಈ ಡ್ರಾಯಿಂಗ್ ಬಂತು, ಕೋಆರ್ಡಿನೇಟ್ಸ್ನ ಕಂಡುಹಿಡಿದ್ವಿ. ಯಾಕೆ ಪರ್ಪೆಂಡಿಕ್ಯುಲರ್ನೇ ತೊಗೋಬೇಕು ಅನ್ನೋದು ಎಲ್ಲ ಕೂಡ ನಾವು ನೋಡಿದ್ದೀವಿ ಅಲ್ವಾ? ಎಸ್. ಓಕೆ ಸ್ಟೂಡೆಂಟ್ಸ್, ಇವಾಗ ಇಷ್ಟು ನಾನು ಮಾಡಿದ್ದು ಇನಿಷಿಯಲ್ ಪಾಯಿಂಟ್ಸ್. ಅಂದರೆ ಇಷ್ಟೆಲ್ಲ ಏನು, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಡ್ರಾಯಿಂಗ್ ಗೊತ್ತಿರಬೇಕು, ಎಕ್ಸ್ ಕೋಆರ್ಡಿನೇಟ್ಸ್ನ ಯಾವ ಥರ ತೆಗಿಬೇಕಂತ ಗೊತ್ತಿರಬೇಕು, ವೈ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ನ ಯಾವ ಥರ ತೆಗಿಬೇಕಂತ ಗೊತ್ತಿರಬೇಕು, ಯಾಕೆ ಪರ್ಪೆಂಡಿಕ್ಯುಲರ್ ಲೈನೇ ಡ್ರಾ ಮಾಡಬೇಕು ನಾವು, ಅದು ಗೊತ್ತಿರಬೇಕು. ಎಲ್ಲ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಏನು ಅರ್ಥ ಆಗ್ತಿಲ್ಲ ಅನ್ನೋದು ನೀವು ತಿಳಿಸಿ, ನಾನು ಆ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಐ ಡೆಫಿನೆಟ್ಲಿ ರಿಪ್ಲೈ. ರೈಟ್ ಸ್ಟೂಡೆಂಟ್ಸ್? ಓಕೆ, ಸೊ ಇಷ್ಟು ನಾನು ಮಾಡಿದ್ದೇನು ಇವಾಗ ಇನಿಷಿಯಲ್ ಪಾರ್ಟ್. ಇವಾಗ ನಾವು ಇಳಿತಾ ಇರೋದು ದ ಆ್ಯಕ್ಚುಯಲ್ ಡೆರಿವೇಷನ್ಗೆ. ಓಕೆ, ಸೊ ಇದನ್ನು ಬರೆದಿಟ್ಕೊಂಡಿರ್ಬೇಕು ನೀವು, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಒಂದು ಸ್ಕ್ರೀನ್ ಶಾಟ್ನ ತೊಗೊಳ್ಳಿ. ಈಗ ಟೇಕ್ ಅ ಸ್ಕ್ರೀನ್ ಶಾಟ್, ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಬುಕ್ಕಲ್ಲಿ ಕೂಡ. ಸೊ ನಾವಿವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಟು ಫೈಂಡ್ ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದ ಲೈನ್. ಇದೇ ನಮ್ಮ ಡೆರಿವೇಷನ್. ಹೇಗಪ್ಪ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದನ್ನು ಅಂತ ನೋಡಿದಾಗ, ಲೆಟ್ ಸ್ಟಾರ್ಟ್ ಲೈಕ್ ದಿಸ್. ಸೊ ಮೊದಲನೇದಾಗಿ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್, ಯಾವ ಏರಿಯಾ ಟ್ರಯಾಂಗಲ್ಲು? ಎ ಬಿ ಪಿ. ಎ ಬಿ ಪಿ. ಸೊ ಎ ಬಿ ಪಿ ಈ ಟ್ರಯಾಂಗಲಿನ ಏರಿಯಾನ ಕಂಡುಹಿಡಿಬೇಕು. ಎ ಬಿ ಪಿ. ಏರಿಯಾ ಆಫ್ ಟ್ರಯಾಂಗಲಿನ ಫಾರ್ಮ್ಯುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಸೊ ಇವಾಗ ನಾವು ಈ ಟ್ರಯಾಂಗಲ್ನ ನೋಡಿದಾಗ ಹೈಟ್ ಯಾವುದಪ್ಪ? ಪರ್ಪೆಂಡಿಕ್ಯುಲರ್ ಇಸ್ ಆಲ್ವೇಸ್ ದ ಹೈಟ್. ಆಲ್ಟಿಟ್ಯೂಡ್, ಪರ್ಪೆಂಡಿಕ್ಯುಲರ್, ಹೈಟ್ ಎಲ್ಲ ಕೂಡ ಒಂದೇ. ಇವು ಮೂರನ್ನು ನೋಡಿದಾಗ ನೀವು ಇಲ್ಲಿ 90 ಡಿಗ್ರೀಸ್ ಫಾರ್ಮ್ ಆಗಿರಲೇಬೇಕು. ಸೊ ಹೈಟ್ ನಮಗೆ ಗೊತ್ತಾಯಿತು, ಪಿ ಸಿ. ಡನ್. ವಾಟ್ ಈಸ್ ದ ಬೇಸ್? ಇದು ಹೈಟ್ ಆಯಿತು, ಬೇಸ್ ವಿಲ್ ಬಿ ಎ ಬಿ. ಸೊ ಈಗ ನಾನು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಯಾವ ಥರ ಬರೀತೀನಿ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದರೆ ಏನು? ಪಿ ಸಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ರೈಟ್? ಓಕೆ, ನಮಗೇನು ಬೇಕಾಗಿದೆ? ನಮಗೆ ಬೇಕಾಗಿರೋದು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದ ಲೈನ್. ಅಂದರೆ ನಮಗೆ ಬೇಕಾಗಿರೋದು ಈ ಡಿಸ್ಟೆನ್ಸ್. ನಾವು ಈ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೀಡ್ ಟು ಫೈಂಡ್ ಔಟ್ ಪಿ ಸಿ. ಹೌದಾ? ಪಿ ಸಿ ಬೇಕು ನಮಗೆ. ಸೊ ಇಲ್ಲಿ ನಮ್ಮ ಹತ್ರ ಪಿ ಸಿ ಇದೆ, ಮಿಕ್ಕಿದ್ನೆಲ್ಲ ಆ ಕಡೆ ಕಳಿಸಿ. ಆ ಕಡೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಇಲ್ಲಿ ಕಳಿಸಿ. ಸೊ ಪಿ ಸಿ ಯಾವ ಥರ ಕಂಡುಹಿಡಿಬೋದು ನಾವೀಗ? ಫಸ್ಟ್ ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ? 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ, ಓಕೆ, ಈಸ್ ಈಕ್ವಲ್ ಟು ಎ ಬಿ ಇಂಟು ಪಿ ಸಿ. ಈ ಎ ಬಿನ ಆ ಕಡೆ ಕಳಿಸಿ. ದೇರ್ ಫಾರ್ ಪಿ ಸಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಡಿವೈಡೆಡ್ ಬೈ ಎ ಬಿ. ಸೊ ಇದು ನಮ್ಮ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದ ಸ್ಟ್ರೈಟ್ ಲೈನ್. ಅರ್ಥ ಆಯ್ತಾ ಇಲ್ಲಿವರೆಗೂ? ತುಂಬ ಸಿಂಪಲ್ ಇದೆ. ಡ್ರಾಯಿಂಗ್, ಈಕ್ವೇಷನ್ ಆಫ್ ಅ ಲೈನ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಕಂಡೀಷನ್ಸ್, ಕೋಆರ್ಡಿನೇಟ್ಸ್ನ ಬರಿಬೇಕು. ಈ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ನಮಗೆ ಹೈಟ್ ಅಂದರೆ ಅದೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಆ್ಯಂಡ್ ದ ಸ್ಟ್ರೈಟ್ ಲೈನ್. ಅದನ್ನು ಒಂದು ಕಡೆ ಇಟ್ಕೊಂಡು ಮಿಕ್ಕಿದ್ನೆಲ್ಲ ಈ ಕಡೆ ಕಳಿಸಿ. ಆವಾಗ ನಮಗೆ ಈ ಥರ ಬರುತ್ತೆ. ಇಷ್ಟೇ ಡೆರಿವೇಷನ್ ಇರೋದೇ ಇಷ್ಟು. ನೆಕ್ಸ್ಟ್ ಏನು ಮಾಡಬೇಕು ಸರ್? ಈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಇದೆಯಲ್ಲ, ಅದನ್ನು ಕಂಡುಹಿಡಿಬೇಕು. ಹೇಗಪ್ಪ ಕಂಡುಹಿಡಿಯೋದು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿನ? ನೋಡೋಣ. ಓಕೆ, ಸೊ ಅದೇ ಡ್ರಾಯಿಂಗ್ನ ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ ಈಗ. ಸೊ ಸಿ, ಇದೊಂದು ಸ್ಟ್ರೈಟ್ ಲೈನ್, ಇದು ನಮ್ಮ ಪಾಯಿಂಟ್ ಪಿ, ಇದರ ಕೋಆರ್ಡಿನೇಟ್ಸ್ x1 y1. ಓಕೆ, ಸೊ ಇಲ್ಲಿಂದ ಇದೇನಿದು? ದಿಸ್ ಇಸ್ ದ ವೈ ಇಂಟರ್ಸೆಪ್ಟ್. ಆಯಿತಾ? ಇದೇನಿದು? ದಿಸ್ ಇಸ್ ದ ಎಕ್ಸ್ ಇಂಟರ್ಸೆಪ್ಟ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದು ಎ,
ಇದು ಬಿ, ಇದೇನಾಗುತ್ತೆ 0 ಕಾಮ ಮೈನಸ್ ಸಿ ಬೈ ಬಿ ಆಗುತ್ತೆ. ಇದಕ್ಕೇನಾಗುತ್ತೆ 0 ಕಾಮ ಅಲ್ಲ ಮೈನಸ್ ಸಿ ಬೈ ಎ ಕಾಮ 0 ಅಂತ ಆಗುತ್ತೆ. ಓಕೆ, ಮೈನಸ್ ಸಿ ಬೈ ಎ ಕಾಮ 0. ಸೊ ಇದು ನಮ್ಮ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ನ ನಾವು ಕಂಡುಹಿಡಿಬೇಕು, ವಿಚ್ ಇಸ್ ಪಿ ಸಿನ ಕಂಡುಹಿಡಿಬೇಕು. ಕ್ಲಿಯರ್? ಓಕೆ. ಸೊ ಸ್ಟೂಡೆಂಟ್ಸ್, ಇವಾಗ ಯಾವಾಗೆಲ್ಲ ಒಂದು ಟ್ರಯಾಂಗಲಿನ ಕೋಆರ್ಡಿನೇಟ್ಸ್ನ ಕೊಟ್ಟು ಏರಿಯಾನ ಕಂಡುಹಿಡಿಯಕ್ಕೆ ಹೇಳ್ತಾರಲ್ವಾ, ಆವಾಗ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಯಾವ ಫಾರ್ಮುಲಾನ ಯೂಸ್ ಮಾಡಬೇಕು? ವಿ ಯೂಸ್ ದಿಸ್ ಫಾರ್ಮುಲಾ. ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು x1 y2 ಮೈನಸ್ y3 ಪ್ಲಸ್ x2 y3 ಮೈನಸ್ y1 ಪ್ಲಸ್ x3 y1 ಮೈನಸ್ y2. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದರೆ ಮಾಡನ್ನು ಹಾಕಬೇಕು ಸ್ಟೂಡೆಂಟ್ಸ್. ಯಾಕೆ ಮಾಡನ್ನು ಹಾಕಬೇಕು? ಸಿ, ವೆರಿ ಸಿಂಪಲ್. ನಮಗೆ ಕೋಆರ್ಡಿನೇಟ್ಸ್ನ ಕೊಟ್ಟಿದ್ದಾರೆ. ಸೊ ಕೋಆರ್ಡಿನೇಟ್ಸ್ ಆರ್ ನಾಟ್ ಆಲ್ವೇಸ್ ಪಾಸಿಟಿವ್ ಅಲ್ವಾ. ಇವಾಗ ನೀವು ಥರ್ಡ್ ಕ್ವಾಡ್ರೆಂಟಿಗೆ ಹೋದರೆ ಎಕ್ಸು ವೈ ಎರಡು ಕೂಡ ನೆಗೆಟಿವ್ ಆಗಿರುತ್ತೆ. ಫೋರ್ತ್ ಕ್ವಾಡ್ರೆಂಟಿಗೆ ಹೋದರೆ ಎಕ್ಸ್ ಪಾಸಿಟಿವ್ ಆಗಿರುತ್ತೆ, ವೈ ನೆಗೆಟಿವ್ ಆಗಿರುತ್ತೆ. ಸೊ ಆ ಥರ ಏನಾಗ್ತಿದೆ, ಕೋಆರ್ಡಿನೇಟ್ಸ್ ಯಾವಾಗಲೂ ಪಾಸಿಟಿವ್ ಆಗಿರೋದಿಲ್ಲ, ಕೆಲವೊಂದು ಸತಿ ನೆಗೆಟಿವ್ ಆಗುತ್ತೆ. ಇಲ್ಲೇ ನೋಡಿ, ಮೈನಸ್ ಸಿ ಬೈ ಎ ಮೈನಸ್ ಸಿ ಬೈ ಬಿ ನೆಗೆಟಿವ್ ಆಗ್ತಾ ಇದೆ. ಈ ನೆಗೆಟಿವ್ ಕೋಆರ್ಡಿನೇಟ್ಸ್ನ ನಾವು ಇಟ್ಕೊಂಡು ಏರಿಯಾನ ಕಂಡುಹಿಡಿದಾಗ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಏರಿಯಾ ನೆಗೆಟಿವ್ ಆಗೋಗುತ್ತೆ. ಬಟ್ ನೆಗೆಟಿವ್ ಏರಿಯಾ ಡಸ್ ನಾಟ್ ಎಕ್ಸಿಸ್ಟ್ ಅಲ್ವಾ. ಸೊ ಇವಾಗ ನಿಮಗೆ ಯಾರೋ ಕೇಳಿದ್ರು ನಿಮ್ಮ ಮನೆ ಎಷ್ಟು ದೊಡ್ಡದಾಗಿದೆ, ನೀವು ಅದನ್ನು ಹೇಳಬೇಕು ಆನ್ಸರು. ಸೊ ನೀವು ಈ ಥರ ಹೇಳ್ತೀರ, ನಮ್ಮ ಮನೆ 900 ಸ್ಕ್ವೇರ್ ಫೀಟ್ ಆಗಿದೆ, ಅಥವಾ ನಮ್ಮ ಮನೆ 1200 ಸ್ಕ್ವೇರ್ ಫೀಟ್ ಆಗಿದೆ. ಈ 1200 900ಗೆ ಇರುವ ಸಿಂಬಲ್ ಏನು? ಪ್ಲಸ್ ಅಲ್ವಾ. ಯಾವಾಗಾದರೂ ನೀವು ನಮ್ಮ ಮನೆ ಮೈನಸ್ 900 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ದೀರಾ? ಇಲ್ಲ. ಮೈನಸ್ ಸೈನು ಕೆಲವು ಪ್ಯಾರಾಮೀಟರ್ಗೆ ಎಕ್ಸಿಸ್ಟ್ ಆಗೋದಿಲ್ಲ. ಯಾವೆಲ್ಲ ಪ್ಯಾರಾಮೀಟರ್ಗೆ? ಏರಿಯಾ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಏಜ್ ಆಗಿರ್ಬೋದು. ಸೊ ನಿಮ್ಮ ವಯಸ್ಸೆಷ್ಟು? ನಿಮ್ಮ ವಯಸ್ಸಿಗೆ 17. ಯಾರಾದರೂ ನನ್ನ ವಯಸ್ಸು -10 ಅಂತ ಹೇಳ್ತಾರಾ? ಏಜ್ ಕೆನಾಟ್ ಹ್ಯಾವ್ ನೆಗೆಟಿವ್ ನಂಬರ್ ಆಫ್ ಐಟಮ್ಸ್. ಎಷ್ಟು ಪೆನ್ಸಿಲ್ ಇದೆ ನಿನ್ನ ಹತ್ರ? ನನ್ನ ಹತ್ರ 2 ಪೆನ್ಸಿಲ್ ಇದೆ. ನಿನ್ನ ಹತ್ರ ಎಷ್ಟು ಪೆನ್ಸಿಲ್ ಇದೆ? ನನ್ನ ಹತ್ರ -4 ಪೆನ್ಸಿಲ್ ಇದೆ ಅಂತ ಹೇಳಕ್ಕೆ ಸಾಧ್ಯನಾ? ಇಲ್ಲ, ರೈಟ್. ಸೊ ಕೆಲವು ಪ್ಯಾರಾಮೀಟರ್ಗೆ ನೆಗೆಟಿವ್ ಸಿಂಬಲ್ ಬರೋದು ಇಟ್ ಡಸ್ ನಾಟ್ ಮೇಕ್ ಸೆನ್ಸ್. ಆ ಪ್ಯಾರಾಮೀಟರ್ಗಳಲ್ಲಿ ಒಂದು ಪ್ಯಾರಾಮೀಟರ್ ಏರಿಯಾ. ನಾವಿಲ್ಲಿ ಕೋಆರ್ಡಿನೇಟ್ಸ್ ಯೂಸ್ ಮಾಡ್ತಾ ಇರೋ ಕಾರಣ ಏನಾಗುತ್ತೆ, ಏರಿಯಾ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಅದು ನೆಗೆಟಿವ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಮಾಡ್ ಸಿಂಬಲ್ನ ಹಾಕ್ತಾ ಇದ್ದೀವಿ, ಮಾಡ್ಯುಲಸ್. ಓಕೆ, ಸೊ ಈ ಮಾಡ್ಯುಲಸ್ ಸಿಂಬಲ್ ಹಾಕಿದಾಗ ಏನಾಗುತ್ತೆ, ಆನ್ಸರ್ ನೆಗೆಟಿವ್ ಬಂದಾಗಲೂ ಅದು ತಿರುಗಿಬಿಟ್ಟು ಪಾಸಿಟಿವ್ ಆಗುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್? ಓಕೆ, ಸೊ ಅಷ್ಟೇ. ಈ ಏರಿಯಾ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಗೊತ್ತಾಯ್ತಲ್ವಾ. ಇವಾಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಏನಂತ? ಸೊ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು x1 ಅಂದರೆ x1. ಓಕೆ, ಸೊ ಇದು x1 y1, ಇದು x2 y2 ಅಂತ ತಗೊಳ್ಳೋಣ, ಇದನ್ನು x3 y3 ಅಂತ ತಗೊಳ್ಳೋಣ, ರೈಟ್. x1 ಆಫ್ y2 ಅಂದರೆ 0 ಮೈನಸ್ y3 ಅಂದರೆ ಮೈನಸ್ ಸಿ ಬೈ ಬಿ ಪ್ಲಸ್ x2 ಅಂದರೆ ಎಷ್ಟಿದೆ? x2 ಅಂದರೆ ಮೈನಸ್ ಸಿ ಬೈ ಎ, ಸೊ ಮೈನಸ್ ಸಿ ಬೈ ಎ. y3 ಅಂದರೆ ಮೈನಸ್ ಸಿ ಬೈ ಬಿ ಮೈನಸ್ y1 ಅಂದರೆ y1, ಸೊ y1 ಪ್ಲಸ್ x3 ಅಲ್ಲಿದೆ 0, ಸೊ 0 ಕ್ಲೋಸ್ ದ ಬ್ರಾಕೆಟ್. ಸೊ ಸ್ಟೂಡೆಂಟ್ಸ್, ಇಲ್ಲಿ 0 ಮಾಡ್ಬಿಟ್ಟು y1 y2 ಯಾಕೆ ಬರ್ದಿಲ್ಲ? ಬಿಕಾಸ್ 0 ಮಲ್ಟಿಪ್ಲೈಡ್ ವಿತ್ ಎನಿಥಿಂಗ್ ಇಸ್ 0 ಓನ್ಲಿ. ಸೊ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ, ನಾನು ಡೈರೆಕ್ಟಾಗಿ 0 ಅಂತ ಬರುತ್ತೆ. ಇನ್ನೊಂದು, ಈ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳೋದು ಕೂಡ ವೆರಿ ಸಿಂಪಲ್ ಆ್ಯಂಡ್ ಈಸಿ ಸ್ಟೂಡೆಂಟ್ಸ್. ನಾನು ನಿಮ್ಗೊಂದು ಹೇಳ್ಕೊಡ್ತೀನಿ ನೋಡಿ. ಓಕೆ, ಸೈಕ್ಲಿಕ್ ಅಥವಾ ಸೈಕ್ಲಿಸಿಟಿ ಅಂತ ಕೂಡ ಕರೀತಾರೆ ಅದಕ್ಕೆ. ಸೊ 1 ಆದಮೇಲೆ 2 ಬರುತ್ತೆ, ಅದಾದಮೇಲೆ 3 ಬರುತ್ತೆ, 3 ಆದಮೇಲೆ ಏನು ಬರುತ್ತೆ? 1 ಬರುತ್ತೆ, 4 ಬರೋದಿಲ್ಲ. 4 ಬಂದರೆ ಅದು ಸೈಕ್ಲಿಕ್ ಆಗಲ್ಲ. ಸೊ 1 2 3 1 2 3 1 2 3 ಈ ಥರ. x1 1 ಆದಮೇಲೆ 2, 2 ಆದಮೇಲೆ 3. ಏನು ಜ್ಞಾಪಕ ಇಟ್ಕೋಬೇಕು? ಆಚೆ ಬರೆಯೋದು ನಾವು x, ಒಳಗಡೆ ಬರೆಯೋದು ನಾವು y, ಮಧ್ಯದಲ್ಲಿರೋ ಸಿಂಬಲ್ ಮೈನಸ್. ಇದನ್ನೇ ರಿಪೀಟ್ ಮಾಡಿ. ಇಲ್ಲಿ x1 ಆಯ್ತಾ? 1 ಆದಮೇಲೆ ಏನು? 2, 2 ಆದಮೇಲೆ 3, 3 ಆದಮೇಲೆ 1, ಕರೆಕ್ಟ್. x1 ಆಯಿತು, x2 ಆಯಿತು, ನೆಕ್ಸ್ಟ್ ಯಾವುದು? x3. 3 ಆದಮೇಲೆ ಏನು ಬರುತ್ತೆ? 1 ಆದಮೇಲೆ ಏನು ಬರುತ್ತೆ? 2. ಸೊ ಫಾರ್ಮುಲಾ ಇಟ್ಕೊಳ್ಳೋದಕ್ಕೆ ಇದು ಒಂದು ಚಿಕ್ಕ ಟ್ರಿಕ್. ಈಸಿಯಾಗಿ ನೀವು ಫಾರ್ಮುಲಾ ಇಟ್ಕೋಬೋದು. ಫಾರ್ಮುಲಾ ನೆನಪಿಟ್ಕೊಡಾಯಿತು, ಡಯಾಗ್ರಾಮ್ ನೋಡಿದ್ವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಬರೆದ್ವಿ, ರೈಟ್.
ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ ಇನ್ನು ಮುಂದಕ್ಕೆ. ಓಕೆ, ಸೊ ನೆಕ್ಸ್ಟ್ ಮುಂದಕ್ಕೆ ಏನಾಗುತ್ತೆ ಇದೀಗ, ಲೆಟ್ ಅಸ್ ಹ್ಯಾವ್ ಅ ಲುಕ್. ಸೊ ಇದೇನಾಗುತ್ತೆ, ಎ ಇಸ್ ಈಕ್ವಲ್ ಟು 1/2 ಮಾಡ್ x1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಇದೇನಾಗುತ್ತೆ x1 c/b ಆಗುತ್ತೆ. ಕರೆಕ್ಟ್. ಮೈನಸ್ c/a ಮೈನಸ್ c/b ಪ್ಲಸ್ ಆಗಿತ್ತು, ಸಿ ಸ್ಕ್ವೇರ್ ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಇಂಟು y1 cy1 ಎ ಕೆಳಗಡೆ ಇದೆ, ಸೊ ಎ ಮಾತ್ರ ಬರೆಯೋಣ, ಕ್ಲೋಸ್ ದ ಮಾಡ್ಯುಲಸ್. ರೈಟ್. ಸೊ ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಮೇಲ್ಗಡೆ ನಾವು ಸಿನ ಕಾಮನ್ ತೆಗಿಬೋದಾ, ಇಲ್ಲೂ ಸಿ ಇದೆ, ಇಲ್ಲೂ ಸಿ ಇದೆ, ಇಲ್ಲೂ ಸಿ ಇದೆ. ಕೆಳಗಡೆ ನಾವು ಇಲ್ಲಿ ಬಿ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎ ಬಿ ಇದೆ ಸ್ಟೂಡೆಂಟ್ಸ್. ರೈಟ್. ಸೊ ನಾವು ನೋಡಿ ಈಗ ಎ ಇಸ್ ಈಕ್ವಲ್ ಟು 1/2 ಇಂಟು ಸಿ, ಮೇಲ್ಗಡೆ ಅಂತೂ ಸಿ ಕಾಮನ್ ಆಗಿದೆ, ಸೊ ಸಿನ ಕಾಮನ್ ತೆಗೆದ್ವಿ, ಡಿವೈಡೆಡ್ ಬೈ ಕೆಳಗಡೆ ಏನಪ್ಪ ಕಾಮನ್ ತೆಗೆಯೋಣ ಅಂದರೆ ಎ ಬಿನ ಕಾಮನ್ ತೆಗೆಯೋಣ. ಸೊ ಎ ಬಿನ ಕಾಮನ್ ತೆಗೆದಾಗ ಇದು ಯಾವ ರೀತಿ ಕಾಣಿಸುತ್ತೆ, ನಾವು ದಿಸ್ ವಿಲ್ ಲುಕ್ ಲೈಕ್ ax1 ಪ್ಲಸ್ by1 ಪ್ಲಸ್ ಸಿ. ಸರ್ ಇದು ಹೇಗೆ ಬಂತು ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ವೆರಿ ಸಿಂಪಲ್, ಇಲ್ಲಿ ನೋಡಿ, ಈ ಸಿ ಬೈ ಎ ಬಿನ ಒಳಗಡೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಎ ಕಟ್ ಆಗುತ್ತಾ, ಏನು ಉಳ್ಕೊಳ್ಳುತ್ತೆ, ಸಿ x1/b ಸೇಮ್ ಉಳ್ಕೊಂಡಿದ್ಯಾ, ಸಿ x1/b. ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಸೊ ಬಿ ಕಟ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ, ಸಿ y1/a, ಇಲ್ಲಿ ನೋಡಿ ಸಿ y1/a. ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ನೋಡಿ ಏನು ಬರುತ್ತೆ, ಸಿ ಇಂಟು ಸಿ ಸ್ಕ್ವೇರ್, ಎ ಬಿ ಇಂಟು ಇಲ್ಲಿ ಏನೂ ಇಲ್ಲ, ಸೊ ಎ ಬಿ. ಸೊ ವಿಚ್ ಮೀನ್ಸ್ ನೋಡಿ ಈ ಥರ ಬಂದಿರತ್ತಲ್ವಾ, c/ab ಕಾಮನ್ ತಗೊಳ್ಳಿ, ಈ ಥರ ಬರ್ಕೊಳ್ಳಿ. ನೀವು ಮಾಡಿರೋದು ಕರೆಕ್ಟೋ ತಪ್ಪು ಅಂತ ನೋಡೋದಕ್ಕೆ, ಕ್ರಾಸ್ ಚೆಕ್ ಮಾಡೋದಕ್ಕೆ, ಮಲ್ಟಿಪ್ಲೈ ದಿಸ್ ವಿತ್ ದಿಸ್, ನಿಮ್ಗೆ ಇದು ಬರಬೇಕು, ಮಲ್ಟಿಪ್ಲೈ ದಿಸ್ ವಿತ್ ದಿಸ್, ನಿಮ್ಗೆ ಇದು ಬರಬೇಕು, ಮಲ್ಟಿಪ್ಲೈ ದಿಸ್ ವಿತ್ ದಿಸ್, ನಿಮ್ಗೆ ಇದು ಬರಬೇಕು. ಬರ್ತಾ ಇದೆ ಅಂದರೆ ನೀವು ಕಾಮನ್ ತೊಗೊಂಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ. ಸೊ ನಮಗೇನು ಬಂತು ಈಗ, ನಮಗೆ ಏರಿಯಾ ಬಂತು, ಈ ಏರಿಯಾಗೆ ನಾವು ಒಂದು ಬಾಕ್ಸ್ ಹಾಕಿ ಇಟ್ಕೊಳ್ಳೋಣ. ಏನು ಬಂತು ನಮಗೀಗ, ಈ ಏರಿಯಾ ಬಂದಿದೆ ಸ್ಟೂಡೆಂಟ್ಸ್. ಓಕೆ, ವಿ ಗಾಟ್ ದಿಸ್ ಪಾಯಿಂಟ್, ರೆಡ್ಡಲ್ಲಿ ಮಾರ್ಕ್ ಮಾಡ್ತೀನಿ, ಈ ಪಾಯಿಂಟ್ ಬಂದಿದೆ ನಮಗೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಅಂದರೆ ಏನಪ್ಪ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಅಂದರೆ ಇದು. ರೈಟ್. ಇನ್ನೇನು ಕಂಡುಹಿಡಿಬೇಕು ನಾವು, ಇನ್ನು ನಮಗೆ ಬೇಕಾಗಿರೋದು ಎ ಬಿ, ಒಂದು 2 ಅಂತೂ ಬಿಡಿ ನಂಬರ್, ಅದು ಎ ಬಿನ ಕಂಡುಹಿಡಿಯೋಣ. ಸೊ ಎ ಬಿನ ಕಂಡುಹಿಡಿಯೋದಕ್ಕೆ ನಾವೇನು ಮಾಡೋಣ ಅಂದರೆ, ನಾವು ಲೆಟ್ಸ್ ಟೇಕ್ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡೋಣ. ಓಕೆ, ಎ ಬಿ ಎಲ್ಲಿದೆ, ಇದು ನಮ್ಮ ಎ, ಇದು ನಮ್ಮ ಪಿ, ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡೋಣ. ಸೊ ವಾಟ್ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ, ಎ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ x2 ಮೈನಸ್ x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. ಸೊ ಇವಾಗ ಇದನ್ನ x1 y1 ಅಂತ ತಗೊಳ್ಳೋಣ, ಇದನ್ನ x2 y2 ಅಂತ ತಗೊಳ್ಳೋಣ. ಡಿಸ್ಟೆನ್ಸ್ ಫಾರ್ಮುಲಾ ಸ್ಟೂಡೆಂಟ್ಸ್, ಆಯಿತಾ. ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಕಂಡಿಡೋಣ ಬನ್ನಿ. ಸೊ ಎ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ x2 ಅಂದರೆ ಏನು, ವಾಟ್ ಇಸ್ x2, ಮೈನಸ್ c/b ಮೈನಸ್ x1 ಅಂದರೆ ಏನು, ಸಾರಿ, x2 ಅಂದರೆ 0 ಅಲ್ವಾ, ಸಾರಿ ನಾನು ಯೆಲ್ಲೋ ಕಲರ್ ನೋಡ್ತಾ ಇದ್ದೆ, ಸೊ ಸಾರಿ ವಿತ್ ದಟ್ ಬ್ಲೂ ಕಲರ್ನ ನೋಡೋಣ. ಓಕೆ, x2 ಅಂದರೆ ಏನು, x2 ಅಂದರೆ 0 ಮೈನಸ್ x1 ಅಂದರೆ ಏನು, x1 ಅಂದರೆ ಆಫ್ ಮೈನಸ್ c/a ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ ಏನು, y2 ಅಂದರೆ ಮೈನಸ್ c/b ಮೈನಸ್ y1 ಅಂದರೆ ಎಲ್ಲಿದೆ 0, ಸೊ 0 ದ ಹೋಲ್ ಸ್ಕ್ವೇರ್. ಸೊ ಇದನ್ನು ಸಾಲ್ವ್ ಮಾಡಿ. ಸೊ ಸಾಲ್ವ್ ಮಾಡಿದಾಗ ಏನು ಬರುತ್ತೆ, ಎ ಬಿ ವಿಲ್ ಬಿ ಈಕ್ವಲ್ ಟು ಅಂಡರ್ ರೂಟ್ ಸಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಇದೇನಾಗುತ್ತೆ ಸಿ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಎಲ್ ಸಿ ಎಮ್ನ ತಗೊಳ್ಳಿ ಸ್ಟೂಡೆಂಟ್ಸ್ ಈಗ. ಸೊ ಎ ಬಿ ವಿಲ್ ಬಿ ಈಕ್ವಲ್ ಟು ಅಂಡರ್ ರೂಟ್ ಎಲ್ ಸಿ ಎಮ್ನ ತೊಗೊಂಡಾಗ ಏನಾಗುತ್ತೆ, ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ದ ಹೋಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಈ ಎ ಸ್ಕ್ವೇರ್ ಬಿ ಸ್ಕ್ವೇರ್ನ ಆಚೆ ತೊಗೊಂಬನ್ನಿ, ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಲ್ವಾ, ಇದು ಸ್ಕ್ವೇರ್ ಸ್ಕ್ವೇರ್. ಓಕೆ, ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ. ಇದು ನಮ್ಮ ಡಿಸ್ಟೆನ್ಸ್ ಫಾರ್ಮುಲಾ. ಯಾವುದು ಡಿಸ್ಟೆನ್ಸ್ ಫಾರ್ಮುಲಾ, ಈ ಸ್ಟ್ರೇಟ್ ಲೈನು ಎಕ್ಸ್ ಇಂಟರ್ಸೆಪ್ಟ್ಸ್ಗಳಿದಾವಲ್ವಾ, ಎಕ್ಸ್ ಮತ್ತು ವೈ ಇಂಟರ್ಸೆಪ್ಟ್ಗಳು, ಅವೆರಡು ಇಂಟರ್ಸೆಪ್ಟ್ಸ್ಗಳ ಮಧ್ಯದಲ್ಲಿರುವ ಡಿಸ್ಟೆನ್ಸ್ನ ನಾವು ಎ ಬಿ ಅಂತ ಅಂದ್ಕೊಂಡಿದ್ವಿ. ಆ ಎ ಬಿಯ ಡಿಸ್ಟೆನ್ಸ್ ನಮಗೆ ಈ ಥರ ಬಂತು. ರೈಟ್. ಇವಾಗ ವಾಪಸ್ ಫಾರ್ಮುಲಾದಕ್ಕೆ ಹೋಗೋಣ. ಸೊ ವಿ ಆಲ್ಸೋ ಗಾಟ್ ದಿಸ್, ಇದು ಸಿಕ್ತು, ಇದು ಸಿಕ್ತು. ನಾವು ಇವಾಗ ಆರಾಮಾಗಿ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ದ ಲೈನ್ನ ಕಂಡುಹಿಡಿಬೋದು. ಎಲ್ಲನೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ನೋಡಿ ಈಗ. ಓಕೆ,
ಪಿ ಸಿನ ಹಾಗೆ ಬರೆಯೋಣ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿ ಇಲ್ಲಿದೆ, ಹಾಫ್ ಇಂಟು ಸಿ ಬೈ ಬಿ ಮತ್ತು ಮಾಡ್ಯುಲಸ್. ಓಕೆ, ಸೊ ಇಲ್ಲಿ ಬರೆಯೋಣ ಈಗ ಏನಂತ, ಹಾಫ್ ಇಂಟು ಸಿ ಬೈ ಎ ಬಿ ಮಾಡ್ಯುಲಸ್ ಆಫ್ ಎ ಎಕ್ಸ್ ಒನ್ ಪ್ಲಸ್ ಬಿ ವೈ ಒನ್ ಪ್ಲಸ್ ಸಿ ಕ್ಲೋಸ್ ದ ಹೋಲ್ ಡಿವೈಡೆಡ್ ಬೈ ಎ ಬಿ. ಎ ಬಿ ಏನು ಬಂದಿದೆ ನಮಗೀಗ, ವಾಟ್ ಇಸ್ ಆರ್ ಎ ಬಿ? ನಮ್ಮ ಎ ಬಿ ಇಲ್ಲಿದೆ ನೋಡಿ. ಓಕೆ, ಸೊ ಅಂಡರ್ ರೂಟ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಅಂತ ಇದೆ, ಅದನ್ನು ಕೂಡ ಬರೆದ್ಬಿಡೋಣ. ಏನಂತ ಈಗ, ಓಕೆ, ಅಂಡರ್ ರೂಟ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ದ ಹೋಲ್ ಡಿವೈಡೆಡ್ ಬೈ ಎ ಬಿ. ಅಷ್ಟೇ, ಮುಗೀತು. ಕ್ಲಿಯರ್? ಓಕೆ, ಇವಾಗ ಇಲ್ಲಿ ನೋಡಿ, ಎ ಬಿ ಕ್ಯಾನ್ಸಲ್, 2 ಕ್ಯಾನ್ಸಲ್. ಓಕೆ, ಸಿ ಸ್ಕ್ವೇರ್ನ ಕಾಮನ್ ತೆಗಿಬೋದಾ? ಇಲ್ಲಿ ಕಾಮನ್ ತೆಗಿಬೋದು. ಆ ಸಿ ಸ್ಕ್ವೇರ್ನ ಆಚೆ ತಂದ್ರೆ ಏನಾಗುತ್ತೆ, ಸಿ ಆಗುತ್ತೆ. ರೈಟ್? ಸೊ ಇವಾಗ ಏನು ಹೇಳ್ಕೊಳ್ತಾ ಇದೆ, ಪಿ ಸಿ ಇಸ್ ಈಕ್ವಲ್ ಟು ಸಿ ಮಾಡ್ಯುಲಸ್ ಎ ಎಕ್ಸ್ ಒನ್ ಪ್ಲಸ್ ಬಿ ವೈ ಒನ್ ಪ್ಲಸ್ ಸಿ ದ ಹೋಲ್ ಡಿವೈಡೆಡ್ ಬೈ ಸಿ ಕಾಮನ್ ತೊಗೊಂಡು ಆಚೆ ತೊಗೊಂಬಂದಾಗ ಸಿ ಉಳ್ಕೊಳ್ಳುತ್ತೆ, ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ. ಸೊ ಸಿ ಕ್ಯಾನ್ಸಲ್, ಇಲ್ಲೇನು ಉಳ್ಕೊಳ್ಳುತ್ತಲ್ವಾ, ದಿಸ್ ಇಸ್ ವಾಟ್ ವಿ ವಾಂಟ್. ಇದೇ ನಮಗೆ ಬೇಕಾಗಿತ್ತು ಅಷ್ಟೇ. ಓಕೆ, ಸೊ ಸ್ಟೂಡೆಂಟ್ಸ್, ಈ ಸ್ಟ್ರೇಟ್ ಲೈನಿನ ಡೆರಿವೇಷನಲ್ಲಿ ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕಾಗಿರೋದು ಡ್ರಾಯಿಂಗ್ ಈಕ್ವೇಷನ್ ಆಫ್ ಅ ಲೈನ್. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನು, ವೈ ಇಂಟರ್ಸೆಪ್ಟ್ ಅಂದರೆ ಏನು. ಸೊ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟಿನ ಕೋಆರ್ಡಿನೇಟ್ಸ್ ಬರುತ್ತೆ. ಈ ಕೋಆರ್ಡಿನೇಟ್ಸ್ಗಳು ಬಂದಿದ ತಕ್ಷಣ ಏರಿಯಾ ಆಫ್ ಟ್ರಯಾಂಗಲ್ನ ಕಂಡುಹಿಡಿಬೇಕು. ಏರಿಯಾ ಆಫ್ ಟ್ರಯಾಂಗಲ್ ನಮಗೆ ಈ ಥರ ಬರುತ್ತೆ. ಈ ಏರಿಯಾ ಆಫ್ ಟ್ರಯಾಂಗಲಲ್ಲಿ ನಮಗೆ ಈ ಡಿಸ್ಟೆನ್ಸ್ ಬೇಕಾಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ದ ಲೈನ್. ಸೊ ಇದು ಒಂದು ಕಡೆ ಇಟ್ಕೊಂಡು ಮಿಕ್ಕಿದ್ನೆಲ್ಲ ಆ ಕಡೆ ಕಳಿಸಿದಾಗ ಈ ಥರ ಬರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಪಿನ ಕಂಡುಹಿಡಿರಿ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ, ಮತ್ತು ಎ ಬಿಯ ಡಿಸ್ಟೆನ್ಸ್ನ ಕಂಡುಹಿಡಿರಿ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಎರಡೂನ ತಂದು ವಾಪಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದಾಗ ದಿಸ್ ಇಸ್ ವಾಟ್ ವಿ ವಾಂಟ್. ಕ್ಲಿಯರ್? ಅರ್ಥ ಆಯ್ತಾ? ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು, ಏನನ್ನ ಮಾಡಬೇಕು. ಡ್ರಾಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಡ್ರಾಯಿಂಗ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಪ್ರಾಕ್ಟೀಸ್ ಮಾಡಿ ಇದನ್ನು. ಕ್ಲಿಯರ್? ಓಕೆ, ಸೊ ಇದು ಏನಾಯಿತು, ಇದು ನಮ್ಮ ಸ್ಟ್ರೇಟ್ ಲೈನಿನ ಡೆರಿವೇಷನ್ ಆಗಿದೆ. ನೆಕ್ಸ್ಟ್ ನಾವು ಮುಂದಿನ ಡೆರಿವೇಷನ್ಗೆ ಹೋಗೋಣ, ಯಾವುದು ಅಂತ ನೋಡೋಣ ಬನ್ನಿ ಈಗ. ಓಕೆ ಸ್ಟೂಡೆಂಟ್ಸ್, ಸೊ ಮುಂದಿನ ಡೆರಿವೇಷನ್ ಬಂದ್ಬಿಟ್ಟು ಬೈನಾಮಿಯಲ್ ಥಿಯರಮ್ ಇಂದ ಕೇಳ್ತಾರೆ. ಸೊ ಬೈನಾಮಿಯಲ್ ಥಿಯರಮಲ್ಲಿ ಯಾವ ಡೆರಿವೇಷನ್ ಕೇಳ್ತಾರೆ, ಬೈನಾಮಿಯಲ್ ಥಿಯರಮ್ನ ಪ್ರೂವ್ ಮಾಡಿ ಅಂತ ಕೇಳ್ತಾರೆ. ಎ ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ ಎನ್. ರೈಟ್? ಸೊ ಈ ಡೆರಿವೇಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ನಿಮಗೆ ಕೆಲವು ಬೇಸಿಕ್ಸ್ಗಳು ಗೊತ್ತಿರಬೇಕು. ಯಾವುದಪ್ಪ ಅದು ಬೇಸಿಕ್ಸು ಅನ್ನೋದನ್ನ ಈಗ ನಾವು ನೋಡೋಣ. ಓಕೆ, ಸೊ ಮೊದಲನೇದು ಈ ಸೈಡಿಗೆ ಬರ್ದಿರ್ತೀನಿ, ನಾನು ನೋಟ್ ಡೌನ್ ಮಾಡ್ಕೊಳ್ಳಿ ನೀವು. ಎನ್ ಸಿ ಝೀರೋ ವಿಚ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ 1 C0, ಎರಡು ಕೂಡ ಒಂದೇ. ಓಕೆ, 7C0 ಅಂದ್ರೂ ಒಂದೇ, 8C0 ಅಂದ್ರೂ ಕೂಡ ಒಂದೇ. ರೈಟ್? ಓಕೆ, ಡನ್. ಇದು ಮೊದಲನೇದು. ಇನ್ನೊಂದೇನಂದರೆ ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1 ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಎನ್ ಪ್ಲಸ್ 1 ಸಿ ಆರ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಇವೆರಡು ಪಾಯಿಂಟ್ಸ್ಗಳನ್ನು, ಇದು ಫಾರ್ಮುಲಾಸ್ ಇನ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ನು, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಇದನ್ನು ಜ್ಞಾಪಕ ಇಟ್ಕೊಳ್ತಾ ನಾವೇನು ಮಾಡೋಣ, ಈಗ ಡೆರಿವೇಷನ್ನ ಸ್ಟಾರ್ಟ್ ಮಾಡೋಣ. ಸೊ ಡೆರಿವೇಷನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್, a plus b whole to the power of n is equal to nc0 a to the power of n, nc1 a to the power of n minus 1 into b plus nc2 a to the power of n minus 2 into b square plus nc n minus 1 a to the power of a into b to the power of n minus 1 plus ncn b to the power of n. ಓಕೆ, ಸೊ ಇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಇದು ನಮ್ಮ ಫಸ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆ, ಸೊ ಇದನ್ನು ನಾವು ಪ್ರೂವ್ ಮಾಡೋದಕ್ಕೆ ನಾವು 3 ಡಿಫ್ರೆಂಟ್ ಕೇಸಸ್ನ ತೊಗೋಬೇಕು. ಮೊದಲನೇ ಕೇಸಲ್ಲಿ ನಾವು ಲೆಟ್ ಅಸ್ ಪುಟ್ ಎನ್ ಇಸ್ ಈಕ್ವಲ್ ಟು 1. ಎನ್ ಇಸ್ ಈಕ್ವಲ್ ಟು 1 ಆಗಿದಾಗ ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ 1 ಆಗುತ್ತೆ. ಈ ಕಡೆ ಇಲ್ಲಿ ಎ ಉಳ್ಕೊಳ್ಳುತ್ತೆ, ಎ ಟು ದ ಪವರ್ ಆಫ್ ಎನ್ ಜಾಗದಲ್ಲಿ 1 ಆಗಬೇಕಲ್ವಾ. ಮತ್ತು ಇಲ್ಲಿ ಲಾಸ್ಟಲ್ಲಿ ಬಿ ಟು ದ ಪವರ್ ಆಫ್ 1, ಬಿ ಟು ದ ಪವರ್ ಆಫ್ ಎನ್ ಅಂದರೆ 1 ಆಗುತ್ತೆ. ಸೊ ಪ್ಲಸ್ ಬಿ. ಸೊ ಇಲ್ಲೇನಾಗ್ತಾ ಇದೆ, ಹೆನ್ಸ್ ಪ್ರೂವ್ಡ್ ಅಂತ ಬಂತು. ಎನ್ ಇಸ್ ಈಕ್ವಲ್ ಟು 1 ಹಾಕಿದಾಗ ಈ ಸ್ಟೇಟ್ಮೆಂಟಲ್ಲಿ ನಮ್ಗೇನಂತ ಬರುತ್ತೆ, ಎ ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ 1 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ರೈಟ್? ಓಕೆ, ಮೊದಲನೇ ಕೇಸ್ ಆಯಿತು.
ಎರಡನೇ ಕೇಸ್ ಏನಂತ ಬರೀಬೇಕು ನಾವು, ದಿಸ್ ಇಸ್ ಆಲ್ಸೋ ಟ್ರೂ ವೆನ್ n ಇಸ್ ಈಕ್ವಲ್ ಟು ಸಮ್ ಇಂಟೀಜರ್ k. ಯಾವುದೋ ಒಂದು ಇಂಟೀಜರ್ kಗೆ ಕೂಡ ಇದೇನಾಗುತ್ತೆ, ಟ್ರೂ ಆಗುತ್ತೆ. ಸೊ ವೆರಿ ಸಿಂಪಲ್, ಎನ್ನಿನ ಜಾಗದಲ್ಲಿ k ನ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ ಅವಾಗ, a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ k ಇಸ್ ಈಕ್ವಲ್ ಟು kc0 a ಟು ದ ಪವರ್ ಆಫ್ k ಪ್ಲಸ್ kc1 a ಟು ದ ಪವರ್ ಆಫ್ k ಮೈನಸ್ 1b ಪ್ಲಸ್ kc2 a ಟು ದ ಪವರ್ ಆಫ್ k ಮೈನಸ್ 2b ಸ್ಕ್ವೇರ್ ಪ್ಲಸ್ kck minus 1 a to the power of bk minus 1 plus kck b to the power of k. ಇದು ನಮ್ಮ ಎರಡನೆಯ ಕೇಸ್. ಸೊ ಹೇಗೆ n is equal to 1 ಸರಿ ಆಯ್ತಲ್ವಾ? ಅದೇ ರೀತಿ n is equal to ಯಾವುದೇ ಒಂದು ನಂಬರ್ನ ಹಾಕಿದಾಗ ನಾನು ಯಾವ ನಂಬರ್ನ ಹಾಕೋಣ, 4 ಹಾಕೋಣ, 5 ಹಾಕೋಣ, 10 ಹಾಕೋಣ, 100 ಹಾಕೋಣ, 1000. ಸೊ ಒಬ್ಬೊಬ್ಬ ಸ್ಟೂಡೆಂಟ್ ಒಂದೊಂದು ನಂಬರ್ನ ಹೇಳ್ತಾನೆ, ನನಗೊಂದು ನಂಬರ್ ಅನಿಸುತ್ತೆ, ರೈಟ್? ಸೊ ಆ ನಂಬರ್ನೇ ನಾವು ಜನರಲೈಸ್ ಮಾಡಿ ಕೆ ಅಂತ ತೊಗೊಂಡಿದ್ದೀವಿ. ಅಂದರೆ ಯಾವುದೇ ಒಂದು ನಂಬರ್ ಹಾಕಿ ನಿಮ್ಮ ಇಷ್ಟ. ಸೊ ಹಾಕಿದಾಗಲೂ ಕೂಡ ಏನಾಗುತ್ತೆ, ಇದೇಗೆ ಸ್ಯಾಟಿಸ್ಫೈ ಆಯ್ತಲ್ವಾ, ಅದೇ ರೀತಿ ಇದು ಕೂಡ ಸ್ಯಾಟಿಸ್ಫೈ ಆಗುತ್ತೆ, ರೈಟ್? ಓಕೆ, ಇವಾಗ ಥರ್ಡ್ ಕೇಸ್ ಇದೆ ನೋಡಿ, ಇದು ನಾವು ವರ್ಕ್ ಮಾಡಬೇಕಾಗಿರುವಂಥ ಏರಿಯಾ. ಸೊ ಥರ್ಡ್ ಕೇಸಿಗೆ ನಾವೇನು ಅನ್ಕೋತಾ ಇದ್ದೀವಿ, ಸೊ ನೋಡಿ ಮೊದಲನೇ ಕೇಸಲ್ಲಿ ನಾವು n ಇಸ್ ಈಕ್ವಲ್ ಟು 1 ಹಾಕಿದ್ವಿ, ಸ್ಯಾಟಿಸ್ಫೈ ಆಯಿತು. ಈ 1ನ ಜಾಗದಲ್ಲಿ ಬೇರೆ ಯಾವ್ದಾದ್ರು ನಂಬರ್ ಹಾಕಿದಾಗಲೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಈಗ ನಾವು ಥರ್ಡ್ ಕೇಸಲ್ಲಿ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ n ಇಸ್ ಈಕ್ವಲ್ ಟು k ಪ್ಲಸ್ 1 ಅಂತ ಹಾಕ್ತಾ ಇದ್ದೀವಿ. ಕೆಗೆ ಸ್ಯಾಟಿಸ್ಫೈ ಆಗಿದೆ ಅಂದರೆ k ಪ್ಲಸ್ 1ಗೂ ಸ್ಯಾಟಿಸ್ಫೈ ಆಗಬೇಕು, ರೈಟ್? ಸೊ ಇವಾಗ a ಪ್ಲಸ್ ಇವಾಗ 1 ಹಾಕಿದ್ವಾ, ಹಾಗಾದರೆ ಇದು 2ಗೂ ಸ್ಯಾಟಿಸ್ಫೈ ಆಗಬೇಕು ತಾನೆ. ಅಂದರೆ k ಇಸ್ ಈಕ್ವಲ್ ಟು 1 ಆದಾಗ k ಪ್ಲಸ್ 1 ಏನಾಗುತ್ತೆ, 2 a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ ನಮ್ಮ ಹತ್ರ. ಸೊ n ಇಸ್ ಈಕ್ವಲ್ ಟು 1ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ, n ಇಸ್ ಈಕ್ವಲ್ ಟು kಗೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಕೇಗೆ ಸ್ಯಾಟಿಸ್ಫೈ ಆದರೆ k ಪ್ಲಸ್ 1ಗೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಇದೇ ನಮ್ಮ ಥರ್ಡ್ ಆ್ಯಂಡ್ ಲಾಸ್ಟ್ ಕೇಸ್. ಸೊ k ಪ್ಲಸ್ 1 ಹಾಕಿದಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ k ಪ್ಲಸ್ 1, ರೈಟ್? ಸೊ ಇವಾಗ ಮತ್ತೆ ಆ ಕಡೆ ಹೋಗೋಣ, ಬೇಸಿಕ್ಸ್ ಕಡೆಗೆ. a ಟು ದ ಪವರ್ ಆಫ್ m ಪ್ಲಸ್ n, ಲಾಸ್ ಆಫ್ ಇಂಡೈಸಸ್, ಆಯಿತಾ? ಇದನ್ನ ಯಾವ ಥರ ಬರಿಬೋದು, a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n, ಕರೆಕ್ಟ್? ಎಸ್. ಸೊ ಇವಾಗ ಅದೇ ಲಾನ ನಾವಿಲ್ಲಿ ಅಪ್ಲೈ ಮಾಡೋಣ. a ಪ್ಲಸ್ ಬಿ ಕೆ ಪ್ಲಸ್ 1 ನಾವು ಯಾವ ಥರ ಬರಿಬೋದು, ಆ ಲಾಯಿನ ಪ್ರಕಾರ a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ ಕೆ ಇಂಟು a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ 1. ಸೊ 1 ಅಂತ ಬರೆದ್ರು ಓಕೆ, ಬರ್ದಿಲ್ಲ ಅಂದ್ರೂ ಇಟ್ ಇಸ್ ಓಕೆ, 1 ಅಂತ ಅಂಡರ್ಸ್ಟುಡ್ ಅದು, ರೈಟ್? ಮುಗೀತಷ್ಟೇ. a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ ಕೆ ಎಕ್ಸ್ಪ್ಯಾನ್ಷನ್ ಇಲ್ಲಿದೆ, a ಪ್ಲಸ್ ಬಿ ಈಸ್ ನಥಿಂಗ್ ಬಟ್ a ಪ್ಲಸ್ ಬಿ ಓನ್ಲಿ. ಇದನ್ನು ನಾವು ಸ್ಟಾರ್ಟ್ ಮಾಡೋಣ ಸಾಲ್ವ್ ಮಾಡೋದಕ್ಕೆ. ಎಲ್ಲಿ ಮಾಡೋಣ ಇದನ್ನು, ನೆಕ್ಸ್ಟ್ ಸ್ಲೈಡಲ್ಲಿ ಮಾಡೋಣ ಸ್ಟೂಡೆಂಟ್ಸ್. ಸೊ ಇಲ್ಲಿಂದ ಬರೋಣ ನಾವು, a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ k ಪ್ಲಸ್ 1 ಇಸ್ ಈಕ್ವಲ್ ಟು kc0 a ಟು ದ ಪವರ್ ಆಫ್ k ಪ್ಲಸ್ kc1 a ಟು ದ ಪವರ್ ಆಫ್ k ಮೈನಸ್ 1. ಒಂದು ನಿಮಿಷ, ಈ ಥರ ಬರೆಯೋದು ಬೇಡ, ಇದನ್ನು ನಾವು ಫಸ್ಟ್ ಸ್ಪ್ಲಿಟ್ ಮಾಡಿಬಿಟ್ಟು ಬರೀ, ನಾವು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದನ್ನೇನಂತ ಬರಿಬೋದು, a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ ಕೆ ಇಂಟು a ಪ್ಲಸ್ ಬಿ, ಕರೆಕ್ಟಾ? ಸೊ ಈಗ a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ ಕೆ ಏನಂತ ಬರಿಬೇಕು, ಹಿಂದ್ಗಡೆ ಬಂದಿದೆ ಅಲ್ವಾ, ಅದನ್ನೇ ಬರಿಬೇಕು. kc0 a ಟು ದ ಪವರ್ ಆಫ್ ಕೆ ಪ್ಲಸ್ kc1 a ಟು ದ ಪವರ್ ಆಫ್ k ಮೈನಸ್ 1 ಇಂಟು ಬಿ ಪ್ಲಸ್ kc2 a ಟು ದ ಪವರ್ ಆಫ್ k ಮೈನಸ್ 2 ಇಂಟು ಬಿ ಸ್ಕ್ವೇರ್ ಪ್ಲಸ್ k minus 1 a b to the power of k minus 1 plus kck b to the power of k. ಇದು ಯಾವುದರ ಎಕ್ಸ್ಪ್ಯಾನ್ಷನ್ ಆಯಿತು ಸ್ಟೂಡೆಂಟ್ಸ್, ದಿಸ್ ಇಸ್ ನಥಿಂಗ್ ಬಟ್ a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ k ನ ಎಕ್ಸ್ಪ್ಯಾನ್ಷನ್ ಆಯಿತು. ಇವಾಗ ಅದ್ರ ಪಕ್ಕದಲ್ಲಿ ಏನಿದೆ, ಅದ್ರ ಪಕ್ಕದಲ್ಲಿ ಇರೋದು a ಪ್ಲಸ್ ಬಿ. ಸೊ ಓಪನ್ ದ ಬ್ರಾಕೆಟ್ ಮಲ್ಟಿಪ್ಲೈಡ್ ವಿತ್ a ಪ್ಲಸ್ ಬಿ, ಅಷ್ಟೇ, ರೈಟ್? ಇವಾಗ ಒಂದೊಂದನ್ನೇ ಮಲ್ಟಿಪ್ಲೈ ಮಾಡಿ. ಸೊ ಮೊದಲನೇದಾಗಿ ನಾವೇನು ಮಾಡೋಣ, ಎನ ಮಲ್ಟಿಪ್ಲೈ ಮಾಡೋಣ ಸ್ಟೂಡೆಂಟ್ಸ್. ಸೊ ಎನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಈಚ್ ಆ್ಯಂಡ್ ಎವ್ರಿ ಟರ್ಮ್, ದಿಸ್ ಟರ್ಮ್ ಇಂಟು ಎ, 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 ಪ್ರತಿಯೊಂದು ಟರ್ಮ್ ಎ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ಬಿ ಜೊತೆ ಕೂಡ ಮಲ್ಟಿಪ್ಲೈ ಮಾಡಬೇಕು. ಕ್ಲಿಯರ್? ಓಕೆ, ಸೊ ಸ್ಟಾರ್ಟ್ ಮಾಡೋಣ. kc0 a ಟು ದ ಪವರ್ ಆಫ್ ಕೆ ಇಂಟು ಎ ಏನಾಗುತ್ತೆ, kc0 a to the power of k plus 1 plus kc1 a to the power of k into b kc2 a to the power of k minus 1 b square plus
ಕೆ ಸಿ ಕೆ ಮೈನಸ್ 1 ಎ ಟು ದ ಪವರ್ ಆಫ್ ಎ ಇಂಟು ಎ ಅಂದರೆ ಎ ಸ್ಕ್ವೇರ್ ಬಿ ಟು ದ ಪವರ್ ಆಫ್ ಕೆ ಮೈನಸ್ 1 ಕೆ ಸಿ ಕೆ ಎ ಬಿ ಕೆ. ಏನು ಮಾಡಿಲ್ಲ. ಈ ಯೆಲ್ಲೋ ಕಲರ್ ಲೈನ್ ಇದೆ ನೋಡಿ, ಈ ಯೆಲ್ಲೋ ಲೈನಿಗೆ ಎನ ಮಲ್ಟಿಪ್ಲೈ ಮಾಡಿ ಅದನ್ನು ಇಲ್ಲಿ ಕೆಳಗಡೆ ಬರೆದಿದ್ದೀನಿ. ಕೆ ಪ್ಲಸ್ 1 ಕೆ ಮೈನಸ್ 1 ಇರೋದು ಎ ಮಲ್ಟಿಪ್ಲೈ ಆದರೆ ಕೆ ಆಗುತ್ತೆ, ಕೆ ಮೈನಸ್ 2 ಎ ಮಲ್ಟಿಪ್ಲೈ ಆದರೆ ಕೆ ಮೈನಸ್ 1 ಆಗುತ್ತೆ, ಎ ಇಂಟು ಎ ಸ್ಕ್ವೇರ್ ಆಗುತ್ತೆ, ಎ ಬಿ ಕೆ ಆಯಿತು. ಎನ ಮಲ್ಟಿಪ್ಲೈ ಮಾಡೋದಕ್ಕೆ ನನಗಿದು ಬಂತು. ಪ್ಲಸ್ ಇವಾಗ ಬಿನ ಮಲ್ಟಿಪ್ಲೈ ಮಾಡೋಣ. ಸೇಮ್ ಥಿಂಗ್, ಇಲ್ಲಿಗೆ ಬಿ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಏನಾಗುತ್ತೆ ಇದೀಗ, ಕೆ ಸಿ 0 ಎ ಟು ದ ಪವರ್ ಆಫ್ ಕೆ ಬಿ ಪ್ಲಸ್ ಕೆ ಸಿ 1 ಎ ಟು ದ ಪವರ್ ಆಫ್ ಕೆ ಮೈನಸ್ 1 ಬಿ ಸ್ಕ್ವೇರ್ ಪ್ಲಸ್ ಕೆ ಸಿ 2 ಎ ಟು ದ ಪವರ್ ಆಫ್ ಕೆ ಮೈನಸ್ 2 ಬಿ ಕ್ಯೂಬ್ ಪ್ಲಸ್ ಕೆ ಸಿ ಕೆ ಮೈನಸ್ 1 ಎ ಬಿ ಟು ದ ಪವರ್ ಆಫ್ ಕೆ ಪ್ಲಸ್ ಕೆ ಸಿ ಕೆ ಬಿ ಟು ದ ಪವರ್ ಆಫ್ ಕೆ ಪ್ಲಸ್ 1. ಕ್ಲಿಯರ್? ಓಕೆ, ಬಿನ ಮಲ್ಟಿಪ್ಲೈ ಮಾಡಿದ್ವಿ, ಇದು ಬಂತು. ಇವಾಗ ನೋಡಿ, ಇಲ್ಲಿ ನೋಡಿ ಇವಾಗ. ಓಕೆ, ಎ ಟು ದ ಪವರ್ ಆಫ್ ಕೆ ಬಿ ಎ ಟು ದ ಪವರ್ ಆಫ್ ಕೆ ಬಿ ಸೇಮ್. ನೆಕ್ಸ್ಟು ಎ ಟು ದ ಪವರ್ ಆಫ್ ಕೆ ಮೈನಸ್ 1 ಬಿ ಸ್ಕ್ವೇರ್ ಎ ಟು ದ ಪವರ್ ಆಫ್ ಕೆ ಮೈನಸ್ 1 ಬಿ ಸ್ಕ್ವೇರ್ ಸೇಮ್. ಕೆ ಸಿ 2 ಕೆ ಸಿ 1 ನೋಡಬೇಡಿ, ಇದನ್ನ ಎ ಬಿ ಮಾತ್ರ ನೋಡಿ, ಎ ಬಿ ಸೇಮ್ ಆಗಿದೆ. ನೆಕ್ಸ್ಟ್ ಏನು ಬರುತ್ತೆ ನಮಗೆ, ಎ ಟು ದ ಪವರ್ ಆಫ್ ಕೆ ಮೈನಸ್ 2 ಬಿ ಕ್ಯೂಬ್ ಬಂದಿದೆಯಾ? ನಮಗೆ ಬಂದಿಲ್ಲ, ಬಿಟ್ಬಿಡಿ, ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಮ್ಗೆ ಏನು ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎ ಟು ದ ಎ ಬಿ ಕೆ ಇಲ್ಲೂ ಅಷ್ಟೇ ಬರ್ತಾ ಇದೆ, ಎ ಬಿ ಕೆ, ರೈಟ್? ಸೊ ಇದೊಂದು ಬಂದಿಲ್ಲಲ್ಲ, ಬಿಟ್ಬಿಡಿ, ಅದನ್ನು ಪ್ಲಸ್ ಡಾಟ್ 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 ಅಂತ ಬರೆದ್ರು ಓಕೆ. 2 ಟರ್ಮ್ 3 ಟರ್ಮ್ ಕಾಮನ್ ತಗೋತಾ ಇದೀವಿ, ಸಾಕು. 4 ಟರ್ಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವೇನು ಮಾಡೋಣ, ವಿ ವಿಲ್ ಫೈನಲಿ ಸ್ಟಾರ್ಟ್. ಸೊ ಇದನ್ನ ಹಾಗೆ ಬರೆಯೋಣ. ಏನಂತ ಇದೆ, ಕೆ ಸಿ 0 ಎ ಟು ದ ಪವರ್ ಆಫ್ ಕೆ ಪ್ಲಸ್ 1 ಪ್ಲಸ್ ವೈಟ್ ಕಲರಲ್ಲಿ ಕೆ ಸಿ 0 ಪ್ಲಸ್ ಕೆ ಸಿ 1 ಎ ಟು ದ ಪವರ್ ಆಫ್ ಕೆ ಬಿ. ಸೊ ಎ ಟು ದ ಪವರ್ ಆಫ್ ಕೆನ ಎ ಟು ದ ಪವರ್ ಆಫ್ ಕೆ ಬಿನ ಕಾಮನ್ ತಗೊಂಡಾಗ ಬ್ರ್ಯಾಕೆಟಲ್ಲಿ ಇದು ಉಳ್ಕೊಳ್ಳುತ್ತೆ. ಪ್ಲಸ್ ಬ್ಲೂ ಕಲರ್ ನೋಡಿ, ಕೆ ಸಿ 1 ಪ್ಲಸ್ ಕೆ ಸಿ 2 ಬ್ರ್ಯಾಕೆಟಲ್ಲಿ ಬರುತ್ತೆ, ಆಚೆಗಡೆ ಎ ಟು ದ ಪವರ್ ಆಫ್ ಕೆ ಮೈನಸ್ 1 ಇಂಟು ಬಿ ಸ್ಕ್ವೇರ್. ಕ್ಲಿಯರ್? ಇಲ್ಲಿ ನೋಡಿ ಇವಾಗ ಏನು ಬರುತ್ತೆ, ಇಲ್ಲಿ ಕೆ ಸಿ ಕೆ ಪ್ಲಸ್ ಕೆ ಸಿ ಕೆ ಮೈನಸ್ 1 ಎ ಬಿ ಟು ದ ಪವರ್ ಆಫ್ ಕೆ, ಲಾಸ್ಟಲ್ಲಿ ಕೆ ಸಿ ಕೆ ಬಿ ಟು ದ ಪವರ್ ಆಫ್ ಕೆ ಪ್ಲಸ್ 1. ಡನ್. ಸೊ ಇವಾಗ ಸರ್ ಇದನ್ನ ಯಾಕೆ ನೀವು ತೊಗೊಂಡಿಲ್ಲ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಾನು ಇದಾದ ಮೇಲೆ ಡಾಟ್ 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 ಅಂತಲೇ ಬರ್ಕೊಂಡು ಹೋಗ್ಬೋದಲ್ವಾ, ಇಲ್ಲಿಗೆ ನಾನು ಸ್ಟಾಪ್ ಮಾಡ್ಬೋದು, ರೈಟ್ ಅಲ್ವಾ? ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ, ಬಿಟ್ಬಿಡಿ ಅದನ್ನು. ಸೊ ನಾನು ಇಲ್ಲಿ ಹೇಗೆ ಬರ್ದಿದ್ದೀನಿ ನೋಡಿ, ವೈಟ್ ಬ್ಲೂ ಗ್ರೀನ್ ಕಾಮನ್ ತೊಗೊಳಕ್ಕಾಯ್ತು, ಕಾಮನ್ ತೊಗೋದು ಮಿಕ್ಕಿದ್ದನ್ನು ಡಾಟ್ ಡಾಟ್ ಡಾಟಲ್ಲಿ ಬರೆದ್ಬಿಟ್ಟು ನಾನು ಬರೆದಿದ್ದೀನಿ. ಕ್ಲಿಯರ್? ಅರ್ಥ ಆಯ್ತಾ? ಎಸ್, ಓಕೆ. ಸೊ ಇವಾಗ ಈ ಬ್ರ್ಯಾಕೆಟಲ್ಲಿ ನೋಡಿ, ಎನ್ ಸಿ 0 ಎನ್ ಸಿ 1, ಎನ್ ಸಿ 0 ಅಂದರೆ 1, ಎನ್ ಸಿ ಎನ್ ಪ್ಲಸ್ ಎನ್ ಸಿ ಎನ್ ಪ್ಲಸ್ 1 ಆಗ್ತದೆ. ಓಕೆ, ಸೊ ಇಲ್ಲಿಗೆ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡ್ಬೋದು ಸ್ಟೂಡೆಂಟ್ಸ್? ವಿಚ್ ಫಾರ್ಮುಲಾ ಕ್ಯಾನ್ ವಿ ಯೂಸ್ ಹಿಯರ್? ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಎನ್ ಸಿ ಆರ್ ಪ್ಲಸ್ ಎನ್ ಸಿ ಆರ್ ಮೈನಸ್ 1. 6 ಆರ್ ಮೈನಸ್ 1 ಅಲ್ವಾ, ಇದು 6 ಅಂದರೆ 1 ಮೈನಸ್ 1 0, 2 ಮೈನಸ್ 1 1, ಕೆ ಮೈನಸ್ 1 ಕೆ ಮೈನಸ್ 1, ರೈಟ್? ಸೊ ನಾವು ಬೇಸಿಕಲಿ ಈ ಫಾರ್ಮ್ಯುಲಾನ ಉಪಯೋಗಿಸ್ತಾ ಇದ್ದೀವಿ ಬ್ರ್ಯಾಕೆಟ್ಸ್ಗಳಲ್ಲಿ. ಓಕೆ, ಅದನ್ನು ಬರೆಯೋಣ. ಎನ್ ಪ್ಲಸ್ 1 ಸಿ ಆರ್ ಅಂತ ಬರ್ತಾ ಇದೆ ಅದು ಅಲ್ವಾ, ಎನ್ ಪ್ಲಸ್ 1 ಸಿ ಆರ್ ಅಂದರೆ ಇಲ್ಲಿ ಏನಾಗುತ್ತೆ, ಕೆ ಪ್ಲಸ್ 1 ಸಿ 1 ಅಂತ ಆಗುತ್ತೆ. ಕರೆಕ್ಟ್? ಫಾರ್ಮುಲಾ ನೋಡಿ, ಇಲ್ಲಿ 1 ಮೈನಸ್ 1. ಓಕೆ, ಸೊ 1 ಅಂತಾನೆ ಬರಿಬೇಕು ನಾವಿಲ್ಲಿ. ಓಕೆ, ಸೊ ಇದೇನಾಗುತ್ತೆ ಸ್ಟೂಡೆಂಟ್ಸ್ ಇದೀಗ, ಸೊ ನಾವು ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಕೆ ಸಿ 0 ಎ ಟು ದ ಪವರ್ ಆಫ್ ಕೆ ಮೈನಸ್ 1 ಪ್ಲಸ್ ಕೆ ಪ್ಲಸ್ 1 ಸಿ 1 ಎ ಟು ದ ಪವರ್ ಆಫ್ ಕೆ ಬಿ ಪ್ಲಸ್ ಕೆ ಪ್ಲಸ್ 1 ಸಿ 2 ಎ ಟು ದ ಪವರ್ ಆಫ್ ಕೆ ಮೈನಸ್ 1 ಬಿ ಸ್ಕ್ವೇರ್ ಪ್ಲಸ್ ಇದೇನಾಗುತ್ತೆ, ಕೆ ಪ್ಲಸ್ 1 ಸಿ ಕೆ ಎ ಬಿ ಹೋಲ್ ಟು ದ ಪವರ್ ಆಫ್ ಎ ಬಿ ಟು ದ ಪವರ್ ಆಫ್ ಕೆ ಪ್ಲಸ್ ಕೆ ಸಿ ಕೆ ಬಿ ಟು ದ ಪವರ್ ಆಫ್ ಕೆ ಪ್ಲಸ್ 1. ರೈಟ್ ಸ್ಟೂಡೆಂಟ್ಸ್, ಏನೂ ಮಾಡ್ತಿಲ್ಲ ನಾನು,
ಎ ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ ಕೆ ಪ್ಲಸ್ ಒನ್ ಈ ಥರ ಬರ್ಕೊಂಡ್ವಿ. ಎ ಪ್ಲಸ್ ಬಿ ಇಲ್ಲಿ ಬರದೆ, ಎ ಪ್ಲಸ್ ಬಿನ ಇಲ್ಲಿ ಬರ್ದಿದ್ದೀನಿ. ಮಲ್ಟಿಪ್ಲೈ ಮಾಡಿದೆ, ಕಾಮನ್ ತೆಗಿಬೇಕು, ಕಾಮನ್ ತೆಗೆದ್ವಿ. ಇಲ್ಲಿ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು, ಮಾಡಿದ್ವಿ, ಇದು ಬಂತು. ಸೊ ಈ ಥರ ಬಂದಿದೆ. ಫೈನ್. ಸೊ ಕೊನೆಯದಾಗಿ ಇಲ್ಲಿ ನೋಡಿ, ಇಲ್ಲಿ ಕೆ ಸಿ 0 ಇದೆ, ಇಲ್ಲಿ ಕೆ ಸಿ ಕೆ ಇದೆ. ಸೊ ಕೆ ಸಿ 0 ಕೆ ಸಿ ಕೆನ ನಾವು ಯಾವ ಥರ ಬರೀಬೋದು ಸ್ಟೂಡೆಂಟ್ಸ್? ಕೆ ಸಿ 0 ಅಂದರೂ ಒನ್ನೇ, ಕೆ ಸಿ 0 ಅಂದರೂ ಒನ್ನೇ, ಕೆ ಪ್ಲಸ್ 1 ಸಿ 0 ಅಂದರೂ ಒನ್ನೇ. ಸೊ ಇಲ್ಲಿ ಎನ್ ಇದೆ, ನಾನು ಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಇದನ್ನು ಯಾವ ಥರ ಬರೀಬೋದು? ಇಲ್ಲೆಲ್ಲ ಕೆ ಪ್ಲಸ್ 1 ಸಿ 0 ಎ ಟು ದ ಪವರ್ ಆಫ್ ಕೆ ಮೈನಸ್ 1, ಕೆ ಪ್ಲಸ್ 1 ಸಿ 1 ಎ ಟು ದ ಪವರ್ ಆಫ್ ಕೆ ಬಿ, ಕೆ ಪ್ಲಸ್ 1 ಸಿ 2 ಎ ಟು ದ ಪವರ್ ಆಫ್ ಕೆ ಮೈನಸ್ 1 ಬಿ ಸ್ಕ್ವೇರ್, ಪ್ಲಸ್ ಕೆ ಪ್ಲಸ್ 1 ಸಿ ಕೆ ಎ ಟು ದ ಎ ಬಿ ಟು ದ ಪವರ್ ಆಫ್ ಕೆ, plus k plus 1 c k plus 1 b to the power of k plus 1. Therefore, it is also true when n is equal to k plus 1. ಅಂತ ಬರೆದ್ಬಿಟ್ರೆ ಇಲ್ಲಿಗೆ ನಿಮ್ಮ ಡೆರಿವೇಶನ್ ಮುಗೀತು. ಸೊ ವೆರಿ ಸಿಂಪಲ್ ಡೆರಿವೇಶನ್ ಸ್ಟೂಡೆಂಟ್ಸ್. ಸ್ಟೇಟ್ಮೆಂಟ್ ಜ್ಞಾಪಕ ಇಟ್ಕೊಳ್ಳಿ. 3 ಕೇಸಸ್ ಇರುತ್ತೆ. n is equal to 1 ಇಟ್ ಇಸ್ ಟ್ರೂ, n is equal to k ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, n is equal to k plus 1 ಬರೀರಿ, ಲಾಸ್ ಆಫ್ ಇಂಡೈಸಸ್ನ ಯೂಸ್ ಮಾಡಿಬಿಟ್ಟು ಈ ಥರ ಸ್ಪ್ಲಿಟ್ ಮಾಡಿ. ಇವೆರಡು ನಿಮಗೆ ಕೇಸ್ 1 ಕೇಸ್ 2 ಬಂದಿದೆ, ಅದನ್ನ ಇಲ್ಲಿ ಬರೀರಿ. ಎನ ಮಲ್ಟಿಪ್ಲೈ ಮಾಡಿ, ಬಿನ ಮಲ್ಟಿಪ್ಲೈ ಮಾಡಿ, ಕಾಮನ್ ಈ ಥರ ತೆಗಿಬೋದಾ ಅಂತ ಕಾಣಿಸುತ್ತೆ. ಕಾಮನ್ ತೆಗೆದು ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ನ ಫಾರ್ಮುಲಾನ ಯೂಸ್ ಮಾಡಿ ಈ ಥರ ಬರುತ್ತೆ. ಕೊನೆಯದಾಗಿ ಇನ್ನೂ ಒಂದನ್ನು ಯಾವುದನ್ನು ಯೂಸ್ ಮಾಡಬೇಕಂದ್ರೆ ಎನ್ ಸಿ 0 ಅಂದರೂ ಒನ್ನೇ, ಎನ್ ಪ್ಲಸ್ 1 ಸಿ 0 ಅಂದರೂ ಒನ್ನೇ. ಸರ್ ಇವಾಗ ಯಾಕೆ ಕೆ ಪ್ಲಸ್ 1 ಅಂತ ಬರಿತಾ ಇದ್ದೀವಿ? ಸ್ಟೂಡೆಂಟ್ ಸಿಂಪಲ್, ಎನ್ ಇಸ್ ಈಕ್ವಲ್ ಟು ಕೆ ಪ್ಲಸ್ 1 ಅಂತ ತೊಗೊಂಡಿದ್ದೀವಲ್ವಾ. ಸೊ ಕೆ ಪ್ಲಸ್ 1 ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಆ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಈ ಥರ ಬರಿತಾ ಇದ್ದೀವಿ. ರೈಟ್? ಕ್ಲಿಯರ್? ಸೊ ಇಲ್ಲಿಗೆ ಫಸ್ಟ್ ಪಿ ಯು ಸಿಯ ಎಲ್ಲ ಡೆರಿವೇಷನ್ಸ್ನ ನಾನು ಕವರ್ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ಡೆರಿವೇಷನ್ಸ್ಗಳು ಮಿಸ್ ಔಟ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆ ಡೆರಿವೇಷನ್ಸ್ನ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೋತೀನಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮನ್ನ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.